ರೈಟ್. ಓಕೆ. ಸೊ ಮತ್ತೆ ಯಾಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಿಗಾದ್ರು ಡೌಟ್ ಬರ್ಬೋದು. ಏನಿಲ್ಲ, ಗ್ರಹಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿರುವಂತ ಏನಾದ್ರೂ ಪರಿಹಾರ ಅಥವಾ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತಾಡೋಕ್ಕಾಗತ್ತಾ? ಮೊನ್ನೆ ಅಷ್ಟೇ ಪಿತೃಗಳಿಗೆ ಸಂಬಂಧಪಟ್ಟಂತ ತರಗತಿಗಳು ಮುಗೀತು. ಆದ್ರೂ ಸಹಿತ ಪಿತೃಗೆ ಸಂಬಂಧಪಟ್ಟಂತ ಪರಿಹಾರ ಏನಾದ್ರೂ ಕೊಡೋಕ್ಕಾಗತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಇವತ್ತು ಅನ್ಸಿದ್ದು ಹೌದು, ನಾವು ಬರಬೇಕು, ಆ ವಿಷಯವನ್ನ ನಿಮ್ಮ ಮುಂದೆ ಮಂಡಿಸ್ಬೇಕು. ಕೆಲವೊಂದನ್ನ ನಾನು ನೋಡಿರೋದನ್ನ ನೇರವಾಗಿ ಮಾತಾಡುವಂತ ಅಭ್ಯಾಸ ಜಾಸ್ತಿ ಇರುತ್ತೆ ನನಗೆ. ಮತ್ತೆ ಗುರುಭಕ್ತಿ ಜ್ಯೋತಿಷ ಕೇಂದ್ರ ಇವತ್ತಿನವರೆಗೂ ಸರಳ ಪರಿಹಾರ, ವಿಚಿತ್ರವಾಗಿರುವಂತ ಪರಿಹಾರವನ್ನ ಕೊಟ್ಟು ಬಂದಿದೆ. ಇವತ್ತು ಕೂಡ ವಿಚಿತ್ರವಾಗಿರೋ ಪರಿಹಾರನೇ ನಾವು ತಂದಿರ್ತೀವಿ. ಯಾರ್ಯಾರಿಗೆ ಸಾಧ್ಯ ಇದೆಯೋ ಸ್ವಲ್ಪ ದೊಡ್ಡ ಪ್ರಮಾಣದ ಪರಿಹಾರಗಳನ್ನ ಮಾಡೋರು ದೊಡ್ಡ ಪ್ರಮಾಣದ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಚಿಕ್ಕ ಪ್ರಮಾಣದ ಪರಿಹಾರಗಳನ್ನ ಸಾಧ್ಯವಿದೆಯೋ ಅವ್ರುಗಳು ಚಿಕ್ಕ ಪ್ರಮಾಣದ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಸೊ ಇದೇ ಭಾನುವಾರ 7ನೇ ತಾರೀಕು ರಾತ್ರಿ ಗ್ರಹಣ ಪ್ರಾರಂಭ ಆಗ್ತಾ ಇದೆ. ಎಲ್ಲಾ ಕಡೆನೂ ಬ್ಯಾನರ್ಗಳು ಬೀಳ್ತಾ ಇದೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಗ್ರಹಣ ಇದೆ, ಮಧ್ಯಕಾಲ ಯಾವಾಗಿದೆ, ಮೋಕ್ಷ ಕಾಲ ಯಾವಾಗಿದೆ, ಪ್ರತಿಯೊಂದು ಬ್ಯಾನರ್ಗಳನ್ನ ನಾವು ನೋಡ್ತಾ ಇದೀವಿ. ಸೊ ಎಲ್ರು ಒಂದು ಬ್ಯಾನರ್ಗೆ ಇನ್ನೊಂದು ಬ್ಯಾನರ್, ಇನ್ನೊಂದು ಬ್ಯಾನರ್ಗೆ ಇನ್ನೊಂದು ಬ್ಯಾನರ್ನ ಹಾಕ್ತಾ ಬರ್ತಾ ಇದ್ದಾರೆ. ನಾರ್ಮಲ್ ಆಗಿ 9:56 ರಾತ್ರಿನಲ್ಲಿ ನಮಗೆ ಗ್ರಹಣ ಗೋಚಾರ ಪ್ರಾರಂಭ ಆಗುತ್ತೆ. ಅಂದ್ರೆ ಗ್ರಹಣ ಸ್ಪರ್ಶ ಕಾಲ ಅನ್ನುವಂಥದ್ದು ಇದೆ. ಗ್ರಹಣ ಪ್ರಾರಂಭ ಆಗುವಂತ ಟೈಮ್ ಇದೆ. ಇದೆಲ್ಲ ಯಾಕೆ ಬೇಕು ಅಂತ ಹೇಳ್ತೀನಿ. ಸೊ ಯಾಕೆ ಈ ಟೈಮ್ ಹೇಳ್ತಾ ಇದೀವಿ ಅಂದ್ರೆ ನೆನ್ಪಿಟ್ಕೊಳ್ಳಿ. ಅದಾದ್ರ ಮೇಲೆ ಮುಗಿಯುವಂಥದ್ದು 1:27. ಕೆಲವೊಂದು ಕಡೆಗಳಲ್ಲಿ ಹೋದಾಗ 2 ಗಂಟೆ 2:15 ಸುಮಾರಿಗೆ ಮುಗೀತದೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಇಲ್ಲ, 1:27 ತಾವು ಒಂದು ಸಮಯವನ್ನ ತಗೋಬಹುದು. ಈ ಗ್ರಹಣ ಕಾಲದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾರು ಊಟ ಮಾಡ್ಬೇಕು, ಯಾರು ಊಟ ಮಾಡಬಾರ್ದು, ರೋಗಿಗಳು ಹೇಗಿರ್ಬೇಕು, ಅಶಕ್ತರು ಹೇಗಿರ್ಬೇಕು, ಎಲ್ಲವನ್ನ ಎಲ್ರು ಹೇಳ್ಬಿಟ್ಟಿದ್ದಾರೆ. ಪಂಚಾಂಗದಲ್ಲೂ ಕೂಡ ಅದರ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮತ್ತೆ ಮತ್ತೆ ನಾವು ಕೂಡ ಅದನ್ನೇ ಕೆಲಸವನ್ನ ಮಾಡೋದಕ್ಕೆ ಹೋಗಲ್ಲ. ಡನ್, ರೈಟ್. ಆದ್ರೆ ಒಂದು ಪ್ರಾಬ್ಲಮ್ ಆಗಿರುವಂತದ್ದು ಏನು ಅಂತ ಹೇಳಿದ್ರೆ, ಈ ಗ್ರಹಣದಿಂದ ಈ ರಾಶಿಯವರಿಗೆ ಶುಭ, ಈ ರಾಶಿಯವರಿಗೆ ಅಶುಭ ಅನ್ನುವಂಥದ್ದನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ಬಿಟ್ಟಾರೆ. ಶುಭ ಫಲ, ಮಿಶ್ರ ಫಲ, ಅಶುಭ ಫಲ. ಇದು ಹೇಗ್ ಬಂತು ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಗ್ತಾ ಇಲ್ಲ. ರೈಟಾ? ಸೊ ಗೊತ್ತಾದಾಗ ಖಂಡಿತವಾಗ್ಲೂ ನಾನು ಕೂಡ ಹಾಕ್ತೀನಿ, ಇದೇ ಶುಭ ಫಲ, ಇದೇ ಅಶುಭ ಫಲ ಅನ್ನುವಂಥದ್ದು. ನನ್ನ ಲೆಕ್ಕದಲ್ಲಿ ಗ್ರಹಣಕ್ಕೆ ಶುಭ ಫಲ ಇದೆಯಾ, ಅಶುಭ ಫಲ ಇದೆಯಾ ಇಲ್ವಾ ಅಂತ ಇವತ್ತಿನ ಈ ಕಾರ್ಯಕ್ರಮ ಮುಗಿಸೋ ಅಷ್ಟರಲ್ಲಿ ನಿಮ್ ತಲೆಗೆ ಹೋಗಿರ್ತದೆ. ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅನ್ನೋದು ನಿಮ್ಮ ತಲೆಗಳಿಗೆ ಹೋಗುತ್ತೆ. ಮತ್ತೊಂದ್ಸಲ ಹೇಳ್ತೀನಿ, ಜಸ್ಟ್ ಒಂದು ರಿಕ್ವೆಸ್ಟ್ ಅಷ್ಟೇ. ಯಾರೋ ಒಬ್ರು ಹಾಕಿದ್ರು ಅನ್ನೋದು ಕಾರಣಕ್ಕಾಗಿ ಅದನ್ನೇ ತೆಗೆದು ಹೊಸದಾಗಿ ಒಂದು ಬ್ಯಾನರ್ ರೆಡಿ ಮಾಡಿ ಅದರಲ್ಲಿರುವ ವಿಷಯಗಳನ್ನ ಹಾಗೆ ಹಾಕೋಕ್ ಹೋಗ್ಬೇಡಿ. ಬಿಕಾಸ್ ನನ್ನಂತವ್ರು ಯಾರಾದ್ರೂ ನಿಮ್ಗೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರು ಅಂದ್ರೆ, ಈ ರಾಶಿಗೆ ಶುಭ ಅಂತ ಹೆಂಗ್ ಹೇಳಿದ್ರಿ, ಈ ರಾಶಿಗೆ ಮಧ್ಯಮ ಅಂತ ಹೆಂಗ್ ಹೇಳಿದ್ರಿ ಅಂದ್ರೆ ಯಾರಿಗೂ ತಲೆಗೆ ಹೋಗ್ತಾ ಇಲ್ಲ. ಗೊತ್ತಾಯ್ತಾ? ಯಾರಿಗೂ ವಿಚಾರ ಹೋಗೋದಿಲ್ಲ. ಯಾಕೆ ಬಂತು ಶುಭ ನನ್ಗೆ ಯಾರಾದ್ರೂ ಹೇಳಕ್ ಸಾಧ್ಯ ಇದೆಯಾ? ಬ್ಯಾನರ್ ಹಾಕ್ದವ್ರನ್ನೆಲ್ಲ ನಾನು ಮೆಸೇಜ್ ಹಾಕೋದು ಕೂತಾ ಇದ್ರೆ ಯಾಕೆ ಶುಭ, ಈ ರಾಶಿಯವರಿಗೆ ಶುಭ, ಈ ರಾಶಿಯವರಿಗೆ ಅಶುಭ. ಹೇಗಿದೆ ಸೂತ್ರ? ಯಾರು ಕೊಟ್ಟಿರೋದು? ಗ್ರಹಣ ಸೂತ್ರ. ಹೇಗ್ ಬಂತು ಅಂದ್ರೆ ಯಾರಿಗೂ ಸೂತ್ರ ಗೊತ್ತಿರಲ್ಲ. ಬಟ್ ಸೂತ್ರ ಇದೆ ಅಂದ್ರೆ ಇದೆ, ಬಟ್ ಸೂತ್ರ ಗೊತ್ತಿರಲ್ಲ. ಏನ್ ಮಾಡ್ತೀವಿ ಅಂದ್ರೆ, ಯಾರೋ ಒಬ್ರು ಇದಕ್ಕೆ ಶುಭ ಅಂತ ಹಾಕಿರ್ತಾರೆ, ನಾವು ಶುಭ ಅಂತ ಹಾಕೋದು. ಯಾರೋ ಒಬ್ರು ಮಿಶ್ರ ಅಂತ ಹಾಕಿರ್ತಾರೆ, ನಾವು ಮಿಶ್ರ ಹಾಕೋದು. ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ನಾನು ಹೇಳಿರೋದು 1:27. ಪಂಚಾಂಗದ ಪ್ರಕಾರ ಹುಣ್ಣಿಮೆ 1:27 ಇದೆಯಾ ಅಂತ ಒಂದ್ ಸ್ವಲ್ಪ ಚೆಕ್ ಮಾಡಿ. ಪಂಚಾಂಗ ತೆಗೆದು ನೋಡಿ, ಮನೆಯಲ್ಲಿ ಪಂಚಾಂಗ ಇಟ್ಟಿರೋರು. ಅಂದ್ರೆ 11:00 ಹುಣ್ಣಿಮೆ ಮುಕ್ತಾಯ ಅಂತ ತೋರಿಸಿರ್ತಾರೆ. ಚೆಕ್ ಮಾಡಿ. ಓಕೆ. ಸೊ ಗಣಿತ ಹೇಗಿದೆ, ಗಣಿತ ಕ್ರಮ ಹೇಗ್ ಮಾಡ್ಬೇಕು, ಗಣಿತದಲ್ಲಿ ಏನೇನಿದೆ ಏನೇನಿಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ತಲೆ ಕೆಡಿಸ್ಕೊಳ್ಳದೆ ಜನಗಳಿಗೆ ಬಂದ್ಬಿಟ್ಟು ಒಂದು ಹೆದರಿಸುವಂತ ಜ್ಯೋತಿಷ್ ಶಾಸ್ತ್ರವನ್ನ ತಂದಿರುವಂತ ಬಹಳಷ್ಟು ಜನ ಮಹನೀಯರಿಗೆ ನಮ್ ಕಡೆಯಿಂದ ಒಂದು ಸಲಾಮು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಹೆದರ್ಸ್ತಾ ಇದ್ದೀರಾ ಅನ್ನೋದು ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಶುಭ ಇರ್ಲಿ ಅಶುಭ ಇರ್ಲಿ, ಇವಾಗ ಗ್ರಹಣ ಬಂದಿಲ್ಲ ಅಂದ್ರೆ ನಿಜವಾಗ್ಲೂ ಜಗತ್ತಲ್ಲಿ ಕೆಟ್ಟದ್ದು ನಡೆಯೋದೇ ಇಲ್ವಾ? ಯಾರ್ಯಾರು ಎಸ್ ಅಂತೀರಾ ನಮ್ ಕಡೆ ಬನ್ನಿ, ನೋಡೋಣ, ಮಾತಾಡೋಣ. ಇಲ್ಲವೇ ಇಲ್ಲ, ಖಂಡಿತವಾಗ್ಲೂ ಸಂಭವಿಸುತ್ತೆ. ಒಳ್ಳೇದು ಕೆಟ್ಟದ್ದು ಎರಡೂ ಖಂಡಿತವಾಗ್ಲೂ ಸಂಭವಿಸುತ್ತೆ. ಗ್ರಹಣದಲ್ಲಿ ಯಾವ್ದಾರ ರಾಶಿಗೆ ತೊಂದರೆ ಆಗತ್ತಾ? ಆಗ್ಬಹುದೇನೋ. ಗ್ರಹಣದಲ್ಲಿ ಯಾವ್ದಾರ ರಾಶಿಗೆ ಒಳ್ಳೇದಾಗತ್ತಾ? ಆಗ್ಬಹುದೇನೋ. ನಾನೇನಂತೀನಂದ್ರೆ, ಈ ಗ್ರಹಣವನ್ನ ಫ್ಯೂಚರ್ ಅಲ್ಲಿ ನನಗೆ ಸಾಧಕವಾಗಿ ನನ್ನ ಲೈಫ್ ಅಲ್ಲಿ ಇರುವಂತ ಕಷ್ಟ, ನನ್ನ ಲೈಫ್ ಅಂತ ಕಷ್ಟ, ಕರ್ಮ, ದೋಷ, ಶಾಪ, ವಾಟ್ ಎವರ್ ಇಟ್ ಇಸ್, ಏನೇನೋ ಅಂತಾರೋ, ಇದರಿಂದೆಲ್ಲ ಹೊರ ಬರಲು ಯಾಕೆ ಪ್ರಯತ್ನ ಪಡಬಾರ್ದು? ಕಷ್ಟ ನಾರ್ಮಲ್ ಆಗಿ ಇದ್ದಿದ್ದೆ ಅಲ್ವಾ? ಇವಾಗ ಈ ಗ್ರಹಣ ಬೇರೆ ಬಂದು ಇರೋ ಕಷ್ಟನ ಇನ್ನೂ ಜಾಸ್ತಿ ಮಾಡ್ತಾ ಇದೆ. ಇದು ಮುಗೀತಾ? ಸ್ಟಾರ್ಟಿಂಗ್ ಅಲ್ಲಿ ಚಂದ್ರಗ್ರಹಣ, ಆಮೇಲೆ ಪಿತೃಪಕ್ಷ ಅಂತೆ, ಆಮೇಲೆ ಕೊನೆಯಲ್ಲಿ ಮತ್ತೆ ಬಂದ್ಬಿಟ್ಟು ಸೂರ್ಯಗ್ರಹಣ. ಇದೊಂಥರ ವಿಚಿತ್ರವಾಗಿರುವಂತ ಕಾಂಬಿನೇಷನ್ ಅನ್ನುವಂಥದ್ದು ಕೂಡ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಮತ್ತೆ ರಾಶಿಗಳಿಗೆ ಸಂಬಂಧಪಟ್ಟಂತೆ ಶುಭ ಅಶುಭ ಫಲಗಳನ್ನ ಕೂಡ ಹೇಳಿದ್ದಾರೆ. ತುಂಬಾ ಜನ ವಿದ್ಯಾವಂತರು ಹೇಳಿದ್ದಾರೆ. ಎಲ್ಲರೂ ವಿಡಿಯೋನ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ, ನೀವುಗಳು ಕೂಡ ನೋಡಿ ಅಂತಾನೆ ರೆಕಮೆಂಡ್ ಮಾಡ್ತೀನಿ. ಓಕೆನಾ? ಬಟ್ ನಮ್ ಪ್ರಕಾರ ಏನಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಆದಷ್ಟು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ
ನಮ್ಗಿರೋ ಪ್ರಾಬ್ಲಮ್ ಇದೆ ಬಾಸ್, ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರೋಣ. ಓಕೆನಾ? ಈ ವರ್ಷ ನಾವು ಮಾಡ್ತಾ ಇದೀವಿ ಸೆಪ್ಟೆಂಬರ್ ಅಲ್ಲಿ, ನೆಕ್ಸ್ಟ್ ಸೆಪ್ಟೆಂಬರ್ ಬರೋ ಅಷ್ಟರಲ್ಲಿ ನನ್ನ ಜೀವನದಲ್ಲಿ ಏನಾದ್ರು ಒಂದು ಚೇಂಜಸ್ ಬೇಕು. ದಿನಾ ಸಾಯ್ತೀವಿ ನಾವು, ದಿನಾ ಕಷ್ಟ ಪಡ್ತೀವಿ, ದಿನಾ ನೋವಿರುತ್ತೆ, ಇದ್ರ ಮಧ್ಯದಲ್ಲಿ ಈ ತರದೆಲ್ಲ ಸಮಸ್ಯೆಗಳು ಬಂದು ಇನ್ನೂ ನಮ್ಮನ್ನ ಹೆದರಿಸ್ತವೆ. ರೈಟಾ? ಗ್ರಹಣ ಗೋಚಾರ ಆಗಿರ್ಲಿ, ನಾರ್ಮಲ್ ಗೋಚಾರ ಆಗ್ಲಿ, ಏನೇ ಇರ್ಲಿ, ಒಂದು ವಿಷಯ ಮಾತ್ರ ನೆನ್ಪಿಟ್ಕೊಳ್ಳಿ, ಬಡವರಿಗೆ ಮಾತ್ರನೇ ಕೆಲಸ ಮಾಡುತ್ತೆ. ನೀವ್ ಯಾವ ರಾಶಿ ಇದ್ರು, ಯಾವ ನಕ್ಷತ್ರ ಇದ್ರು ಇದನ್ನ ತಲೆನಲ್ಲಿ ಇಟ್ಕೊಳ್ಳಿ. ಶ್ರೀಮಂತರಿಗೆ ಕೆಲಸ ಮಾಡಲ್ಲ, ದುಡ್ಡಿರೋರಿಗೆ ಕೆಲಸ ಮಾಡಲ್ಲ. ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಬಡವರಿಗೆ ಮಾತ್ರನೇ ಹೆದರಿಸುವಂಥದ್ದು, ಮಧ್ಯಮ ವರ್ಗದವ್ರನ್ನ ಮಾತ್ರ ಹೆದರಿಸುವಂಥದ್ದು, ಮಧ್ಯಮ ವರ್ಗದವ್ರನ್ನ ಮಾತ್ರ ಟಾರ್ಗೆಟ್ ಮಾಡುವಂಥದ್ದು ಬಿಟ್ಟು ಬೇರೆ ಏನು ಆಗಲ್ಲ. ಯಾಕಂದ್ರೆ ನಮ್ಗಳಿಗೆ ಕಷ್ಟ ಜಾಸ್ತಿ ಬರುತ್ತೆ, ನಮ್ಗಳಿಗೆ ಕಷ್ಟದಲ್ಲಿ ಬಹಳ ತೊಳಲಾಡ್ತೀವಿ. ಇದರಿಂದ ಹೊರಗಡೆ ಬರೋದಕ್ಕೆ ಏನಾದ್ರು ಪರಿಹಾರ ಸಿಗುತ್ತೋ ಅಂತ ನಾವುಗಳೇ ಹುಡುಕ್ತಾ ಇರ್ತೀವಿ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ರ ಹೊರಗಡೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ನೀವು ಚೆಕ್ ಮಾಡಿ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಏನಾದ್ರು ತಲೆನೋವಿದ್ಯಾ ಅಂದ್ರೆ ಇಲ್ಲ. ನಾಳೆ ಎಷ್ಟು ಗಂಟೆಗೆ ಊಟ ಮಾಡ್ಬೇಕು, ಊಟದಲ್ಲಿ ಏನ್ ಹಾಕಿಟ್ರೆ ಬಂದ್ಬಿಟ್ಟು ಅದು ತೊಂದರೆ ಆಗಲ್ಲ ನಮ್ಗೆ. ನಾಳೆ ಬೆಳಿಗ್ಗೆ ಎದ್ದು ಏನ್ ಮಾಡ್ಬೇಕು, ಸ್ನಾನ ಮಾಡ್ಕೊಂಡು ಅದಾದ್ಮೇಲೆ ದಾನ ಇತ್ಯಾದಿಗಳನ್ನ ಏನ್ ಮಾಡ್ಬೇಕು, ನನ್ ರಾಶಿಗಿದ್ಯಾ, ನನ್ನ ಮನೆಯಲ್ಲಿ ಯಾರಿಗಾರು ರಾಶಿಗೆ ಗ್ರಹಣ ಬಂದಿದ್ಯಾ ಅನ್ನುವಂಥದ್ದೆಲ್ಲ ಯೋಚನೆ ಮಾಡುವಂತವ್ರು ಯಾರು ಅಂದ್ರೆ ನಾವು ನೀವುಗಳೇ. ಅರ್ಥ ಆಯ್ತಾ? ಸೊ ದಯವಿಟ್ಟು ಈ ಯೋಚನೆಯಿಂದ ಹೊರಗಡೆ ಬರೋದಕ್ಕೋಸ್ಕರ ಗುರುಭಕ್ತಿ ಜ್ಯೋತಿಷ ಕೇಂದ್ರದ ವತಿಯಿಂದ ನಾವು ಒಂದು ಇವತ್ತಿನ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಸರ್ ಅವ್ರು ಹೇಳಿದ್ದೆ ನೀವ್ ಹೇಳ್ತೀರಾ ಅಂದ್ರೆ ಇಲ್ವೇ ಇಲ್ಲ. ಯಾಕಂದ್ರೆ ಯಾರು ಹೇಳಿದ್ದನ್ನು ನಾವು ಹೇಳಲ್ಲ. ಹೊಸದಾಗಿ ಏನಾದ್ರು ಒಂದು ವಿಷಯವನ್ನ ತರೋದು, ಅಥವಾ ಇವತ್ತು ನಾನು ಕೊಡೋ ಪರಿಹಾರದಿಂದ ಯಾರಾದ್ರೂ ಒಬ್ಬರ ಜೀವನದಲ್ಲಿ ಏನಾದ್ರು ಬದಲಾವಣೆ ಬಂತು ಅಂದ್ರೆ ನನ್ನ ಕಾರ್ಯಕ್ರಮ ಓಕೆ. ಇದೇನ್ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಲ್ಲ, ಯಾರಿಗಾರು ಒಬ್ಬರಿಗೆ ಸರ್ ನೀವು ಕೊಟ್ಟಿರೋ ಪರಿಹಾರದಲ್ಲಿ ನನ್ನ ಜೀವನ ಸರಿ ಆಯ್ತು, ಅಥವಾ ನನ್ನ ಜೀವನದಲ್ಲಿರೋ ಸಮಸ್ಯೆಗೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಪರಿಹಾರ ಅಥವಾ ಒಂದ್ ಲೈಟ್, ಏನೋ ಒಂದು ಬೆಳಕು ಕಾಣಿಸ್ತಾ ಇದೆ ಬಾಸ್ ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಅವರಿಗೋಸ್ಕರ ಇವತ್ತಿನ ವಿಡಿಯೋ, ಎಲ್ಲರಿಗೋಸ್ಕರ ಅಂತೂ ಅಲ್ಲವೇ ಅಲ್ಲ. ಡನ್. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಗ್ರಹಣದಲ್ಲಿ ನಾವ್ ಏನೇನ್ ಮಹತ್ವಗಳನ್ನ ಕೊಡ್ತಾ ಇದೀವಿ, ಅಥವಾ ನಮ್ಮ ಪ್ರಕಾರ ಗ್ರಹಣ ಅಂದ್ರೆ ಏನು ಅಂದ್ರೆ ಇದ್ರಲ್ಲಿ ಅನುಭವ ಅಂತ ತಗೋಬಹುದು, ಗುರು ಹಿರಿಯರು ಕೊಟ್ಟಿರುವಂತ ವಿಚಾರಗಳಾಗಿರ್ಬೋದು, ಗ್ರಂಥದಿಂದ ತೆಗೆದಿರುವಂತ ವಿಚಾರ ಆಗಿರ್ಬೋದು, ಒಟ್ನಲ್ಲಿ ನಮಗೆ ಸರಿ ಅನ್ಸಿರ್ಬೇಕು, ನಮ್ಮ ಅನುಭವದಲ್ಲಿ ಆಗಿರ್ಬೇಕು. ಈ ತರ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸರಳವಾಗಿರೋ ಪರಿಹಾರಗಳು ಇದ್ದರೆ ಖಂಡಿತವಾಗ್ಲೂ ಮಾಡಿ. ಸ್ತೋತ್ರ, ಪಾರಾಯಣ ಇತ್ಯಾದಿಗಳಿದ್ರೆ ಯಾರಿಗೆ ಉಪದೇಶ ಇದೆಯೋ ಅವ್ರು ಇದನ್ನ ಪ್ರಾರಂಭ ಮಾಡ್ಬೋದು. ಮೊದಲಿಗೆ ಗ್ರಹಣ ಪ್ರಾರಂಭವಾಗ್ತಾ ಇರೋದು ನಾನು ಹೇಳಿದ 9:56 ಅಂತ, 10 ಗಂಟೆಯಿಂದ ಅನ್ನೋದ್ರಲ್ಲಿ ಇವಾಗ ಲೆಕ್ಕ ತಗೊಳ್ಳಿ. ದಯವಿಟ್ಟು ಮೌನವಾಗಿರೋದನ್ನ ಪ್ರಾರಂಭ ಮಾಡ್ತಾರೆ. ಅವತ್ತಿನ ದಿವಸ ಆದಷ್ಟು ಮೌನವಾಗಿರಿ. ಮೌನ ಅಂದ್ರೆ ಏನ್ ಸರ್, ಸೈಲೆಂಟ್ ಆಗಿರ್ಬೇಕಾ, ಮಾತಾಡಬಾರ್ದು ಅಂದ್ರೆ ಅಲ್ಲ. ಸ್ವಲ್ಪ ಈ ಜಗಳ ಇತ್ಯಾದಿಗಳು ನಡೆಯುವಂಥದ್ದು, ಭಿನ್ನಾಭಿಪ್ರಾಯ ಇರುವಂತ ಮನೆಗಳು ಸ್ವಲ್ಪ ಸೈಲೆಂಟ್ ಆಗಿರಿ ಅವತ್ತಿನ ದಿನಕ್ಕೆ ಮಾತ್ರ. ಮತ್ತೆ ಈ ಸಮಯದಲ್ಲಿ, ಅದಕ್ಕೆ ಮುಂಚೆ ನೀವು ಇಷ್ಟು ಗಂಟೆ ಮುಂಚೆ ಊಟ ಮಾಡಿ ಅಂತೆಲ್ಲ ನಾನು ಹೇಳಲ್ಲ. ನಾನು ಹೇಳೋದಿಷ್ಟೇ, ಈ ಸಮಯದಲ್ಲಿ ಭೋಜನವನ್ನ ಸೇವಿಸಬೇಡಿ. ನಮ್ಮವ್ರು ಏನ್ ಮಾಡ್ತಾರೆ, ಸರ್ ನೀವ್ ಹೇಳಿದ್ ಭೋಜನ ಅಲ್ವಾ, ನಾವು ಲೈಟ್ ಆಗಿ ಸ್ನಾಕ್ಸ್ ತಗೋತಾ ಇದೀವಿ, ಲೈಟ್ ಆಗಿ ಒಂದು ಜ್ಯೂಸ್ ತಗೋತಾ ಇದೀವಿ, ಒಂದು ಟೀ ಕುಡಿತಾ ಇದೀವಿ ಅಂತೆಲ್ಲ ಹೇಳ್ತೀರಾ. ದಯವಿಟ್ಟು ಏನು ಸೇವಿಸದೇ ಇರುವಷ್ಟು ಒಳ್ಳೇದು. ಯಾರೇ ಆಗಿರ್ಲಿ ಆದಷ್ಟು ಅವಾಯ್ಡ್ ಮಾಡಿ, ಸೇವಿಸೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಇದ್ರ ಜೊತೆಗೆ ಅವತ್ತಿನ ದಿನ ಒಂದ್ ಸ್ವಲ್ಪ ಗಂಡ ಹೆಂಡತಿ ಸ್ವಲ್ಪ ದೂರ ಇರಿ. ಈ ಒಂದು ವಿಚಾರದಲ್ಲಿ ಅವತ್ತಿನ ದಿನ ಮಾತ್ರ ಸ್ವಲ್ಪ ದೂರ ಇರುವಂತದ್ದು. ಮತ್ತೆ ಈ 10 ಗಂಟೆಯಿಂದ ಸುಮಾರು 1:30 ಅಥವಾ 2 ಗಂಟೆಯ ಕಾಲ ಸ್ವಲ್ಪ ವಾಶ್ರೂಮ್ಗೆ ಹೋಗುವಂತದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಇವೆಲ್ಲ ಯಾಕೆ ಹೇಳ್ತೀವಿ ಅಂತ ಹೇಳ್ತೀನಿ ನಾನು, ಬಟ್ ಇದನ್ನೆಲ್ಲ ಒಂದ್ ಸ್ವಲ್ಪ ತಾವುಗಳು ಅವಾಯ್ಡ್ ಮಾಡಿ. ಸರ್ ಆಗದೇ ಇಲ್ಲ ನಮ್ಗೆ ಆ ತರದ ಏನಾದ್ರು ಸಮಸ್ಯೆಗಳಿದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂದ್ರೆ ಅವ್ರಿಗೆಲ್ಲ ಹೇಳ್ತಾ ಇಲ್ಲ. ಯಾರಿಗೆಲ್ಲ ಸಾಧ್ಯವಿದೆಯೋ ಅವರೆಲ್ಲ ಒಂದ್ ಸ್ವಲ್ಪ ತಮ್ಮ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಮುಖವನ್ನ ಬಂದ್ಬಿಟ್ಟು ಈ ಸಮಯದಲ್ಲಿ, ಗ್ರಹಣ ನಡೆಯುವಂತ ಸಮಯದಲ್ಲಿ ಮುಖವನ್ನ ಕನ್ನಡಿನಲ್ಲಿ ನೋಡ್ಕೋಬೇಡಿ. ಅದೇ ರೀತಿ ತಲೆಗೆ ಎಣ್ಣೆ ಹಾಕೋಬೇಡಿ, ಹೊಸ ಬಟ್ಟೆ ಧರಿಸೋದಕ್ಕೆ ಹೋಗ್ಬೇಡಿ. ಇದೆಲ್ಲ ಗ್ರಹಣದ ರೂಲ್ಸ್ಗಳು. ನಾರ್ಮಲ್ ಆಗಿ ಸರ್ ಇವಾಗ ಚಂದ್ರಗ್ರಹಣ ಬರ್ತಾ ಇದೆಯಾ ಇದಕ್ಕೆ ಹೇಳ್ತಾ ಇದ್ದೀರಾ ಅಂದ್ರೆ ಇಲ್ಲ. ಈ ರೂಲ್ ಎಲ್ಲಾ ಗ್ರಹಣಕ್ಕೂ ಅಪ್ಲೈ. ಯಾವುದೇ ಗ್ರಹಣ ಬರ್ಲಿ, ಸೂರ್ಯಗ್ರಹಣ ಬಂದಾಗ ನಾರ್ಮಲ್ ಆಗಿ ನೀವು ಇದನ್ನೆಲ್ಲ ಅಪ್ಲೈ ಮಾಡ್ಬೋದಾ ಸರ್ ಅಂದ್ರೆ ಹೌದು, ಸೂರ್ಯಗ್ರಹಣದಲ್ಲೂ ಕೂಡ ಈ ರೂಲ್ ನ ನೀವುಗಳು ಅಪ್ಲೈ ಮಾಡ್ಬೋದು. ಗ್ರಹಣ ಅನ್ನೋದು ಮಂತ್ರಸಿದ್ಧಿ ಮಾಡ್ಕೊಂಡಿರೋರಿಗೆ ಬಹಳ ಶುಭವಾಗಿರುವಂತ ದಿನ. ಮಂತ್ರಸಿದ್ಧಿ ಮಾಡ್ಕೋತೀವಿ ಅಥವಾ ಆಲ್ರೆಡಿ ಮಂತ್ರಸಿದ್ಧಿ ಆಗಿದೆ ಅನ್ನೋರ್ಗೆ ಬಹಳ ಒಳ್ಳೆಯ ದಿನ. ಸೊ ಪುರಶ್ಚರಣೆ ಮಾಡ್ತೀವಿ ನಾವು ಅನುಷ್ಠಾನದಲ್ಲಿ ಇರುವಂತವ್ರಾಗಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಅದನ್ನ ಮತ್ತೆ ಆಕ್ಟಿವೇಟ್ ಮಾಡೋದಕ್ಕೆ ನೀವು ಇದನ್ನ ಬೇಕಾದ್ರೆ ಚಾರ್ಜಿಂಗ್ ಅಂತ ತಿಳ್ಕೊಬಹುದು. ಈ ರೀತಿ ಮಾಡ್ಕೊಳ್ಳೋದಕ್ಕೆ ಬಹಳ ಒಳ್ಳೆಯ ದಿನ ಆಗಿರ್ತದೆ. ಸೊ ಮಂತ್ರ ಜಪ ಇತ್ಯಾದಿಗಳನ್ನ ಮಾಡೋರು ಗ್ರಹಣ ಸ್ಪರ್ಶ ಕಾಲದಿಂದ ಗ್ರಹಣ ಮೋಕ್ಷ ಕಾಲದವರೆಗೂ ಜಪ ಇತ್ಯಾದಿಗಳನ್ನ ಮಾಡಿ. ಮೊದಲೇ ಹೇಳ್ತೀನಿ, 5 ಮಂತ್ರ 6 ಮಂತ್ರ 10 ಮಂತ್ರಗಳನ್ನ ಜಪ ಮಾಡುವಂತವ್ರಿಗೆ ಯಾವುದೇ ರೀತಿಯ ಪ್ರಯೋಜನಗಳು ಆಗಲ್ಲ ಅಂತ ಹೇಳ್ಬಿಟ್ಟು ಕನಿಷ್ಠ ಪಕ್ಷ 2 ಅಥವಾ 3 ಮಂತ್ರಗಳನ್ನ ಇಟ್ಟು ಸಾಧ್ಯವಾದಷ್ಟು ಸಂಖ್ಯೆ ಏನ್ ಸಂಖ್ಯೆನಲ್ಲಿ ಕೊಟ್ಟಿದಾರೋ ನಿಮ್ಮ ಗುರು ಮುಖೇನವಾಗಿ ನಿಮಗೆ ಬಂದಿರೋದು. ಇವಾಗ ಯಾರೋ ಒಬ್ರು ಏನ್ ಮಾಡ್ತಾರೆ ಗೊತ್ತಾ, ಯಾವ್ದೋ ಒಂದು ಬುಕ್ ಅಲ್ಲಿ ಇರೋದನ್ನ ತೆಗೆದ್ಬಿಟ್ಟು ಅದನ್ನ ಮಂತ್ರ ಜಪ ಮಾಡೋದಕ್ಕೆ ಕೂತ್ಕೋತೀರಾ. ದಯವಿಟ್ಟು ಈ ಕೆಲಸ ಮಾಡಕ್ ಹೋಗ್ಬೇಡಿ, ಅದು ಆಗಲ್ಲ. ಗುರು ಮುಖೇನವಾಗಿ ನಿಮ್ಗೆ ಬಂದಿದೆ, ಆಲ್ರೆಡಿ ನೀವು ಮಂತ್ರಾನುಷ್ಠಾನದಲ್ಲಿ ಇದ್ದೀರಾ, ಪುರಶ್ಚರಣೆ ಮಾಡೋದಿದೆ, ಈ ತರದ ವಿಧಾನಗಳು ನಿಮ್ಗೆ ಗೊತ್ತಿದೆ ಅಂದ್ರೆ ಮಾತ್ರನೇ ಹೋಗಿ ಸಂಬಂಧಪಟ್ಟಂತ ಜಾಗದಲ್ಲಿ ಕೂತ್ಕೊಂಡು, ಇಲ್ಲ ಏಕಾಂತವಾಗಿ ನನ್ನ ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡ್ತೀನಿ ಅಂದ್ರೆ ನಿಮ್ಗೆ ಗುರುಪದೇಶ ಯಾವ ರೀತಿ ಆಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ತಾವು ಜಪ ಇತ್ಯಾದಿಗಳನ್ನ ಮಾಡ್ಬೋದು. ಇದರ ಜೊತೆಗೆ ನಾರ್ಮಲ್ ಆಗಿ ಮನೆಯಲ್ಲಿರುವಂತವ್ರು ನಾವುಗಳು ವಿಷ್ಣು ಸಹಸ್ರನಾಮ
ಚಂಡಿ ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಗಾಯತ್ರಿ ಮಂತ್ರಗಳಾಗಿರ್ಬೋದು, ಸುಂದರಕಾಂಡ ಪಾರಾಯಣ ಆಗಿರ್ಬೋದು, ಹನುಮಾನ್ ಚಾಲೀಸ್ ಆಗಿರ್ಬೋದು, ರಾಮನಾಮ ಜಪ ಆಗಿರ್ಬೋದು, ಇವುಗಳನ್ನೆಲ್ಲ ಮಾಡ್ಬೋದಾ ಅಂದ್ರೆ ಕಣ್ಣು ಮುಚ್ಕೊಂಡು ಮಾಡ್ಬೋದು. ಜೀವನದ ಎಲ್ಲಾ ಸಮಸ್ಯೆಗಳು ಪರಿಹಾರ ಅಥವಾ ಏನಾದ್ರು ಒಂದು ಪರಿಹಾರ ಸಿಗ್ಬೇಕಂದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಸುಖ ಸೌಖ್ಯ ಸಿಗಬೇಕು, ಸಾಲ ಬಾಧೆ ನಿವಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ. ಬಟ್ ನೆನ್ಪಿಟ್ಕೊಳ್ಳಿ, ಲಲಿತಾ ಸಹಸ್ರನಾಮ ನೀವು ಪಾರಾಯಣ ಮಾಡಬೇಕು ಅಂದ್ರೆ ನಿಮಗೆ ಉಪದೇಶ ಸಿಕ್ಕಿರಬೇಕು ಈ ಸಹಸ್ರನಾಮಕ್ಕೆ. ಇದ್ರ ಜೊತೆಗೆ ಚಂಡಿ ಪಾರಾಯಣವನ್ನ ನೀವು ಮಾಡ್ತೀರಾ ಅಂದ್ರೂ ಕೂಡ ಅಷ್ಟೇ, ಇದು ಕೂಡ ಅಷ್ಟೇ ಜೀವನದಲ್ಲಿರುವಂತ ಎಲ್ಲಾ ದುಃಖ ದುಮ್ಮಾನಗಳನ್ನ ದೂರ ಮಾಡುವಂತ ಒಂದು ಪಾರಾಯಣ ಆಗಿದೆ. ಬಹಳ ಶಕ್ತಿಶಾಲಿ ಆಗಿರುವಂತ ಪಾರಾಯಣ. ಇದರಲ್ಲಿ ಬಹಳಷ್ಟು ಪ್ರಯೋಗಗಳಿರ್ತವೆ, ಬೇರೆ ಬೇರೆ ಪ್ರಯೋಗಗಳಿರ್ತವೆ, ಗುರುಮುಖೇನವಾಗಿ ಕಲ್ತ್ರೆ ಗೊತ್ತಾಗುತ್ತೆ. ಬಟ್ ಚಂಡಿ ಪಾರಾಯಣ ಕೂಡ ಅಷ್ಟೇ, ಉಪದೇಶ ಇದ್ದರೆ ಮಾತ್ರ ಮಾಡ್ಬೇಕು. ಮತ್ತೆ ಹೇಳ್ತಾ ಇದೀನಿ, ಉಪದೇಶ ಇದ್ದರೆ ಮಾತ್ರ ತಾವುಗಳು ಮಾಡಬಹುದು. ಶಿವ ಸಂಕಲ್ಪವನ್ನ ಮಾಡ್ಕೊಂಡು ಒಂದು ದೀಪ ಇತ್ಯಾದಿಗಳನ್ನ ಹಚ್ಚಿ ನೀವು ಪ್ರಯೋಗ ಇತ್ಯಾದಿಗಳನ್ನ ಮಾಡಿದ್ರೆ ಕೈ ಹಿಡಿದಿರೋ ಕೆಲಸಗಳು ಆಗ್ತಾ ಇಲ್ಲ ಸರ್, ಆ ಕೆಲಸದಲ್ಲೆಲ್ಲ ಸ್ಟಕ್ ಆಗ್ತಾ ಇದೆ, ನಮ್ಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಶಿವ ಸಂಕಲ್ಪ ಪಾರಾಯಣವನ್ನ ಮಾಡಬಹುದು. ಶರಭ ಸಹಸ್ರನಾಮವನ್ನ ಪಾರಾಯಣ ಮಾಡೋದ್ರಿಂದ ನನಗೆ ಯಾರೋ ಮಾಟ ಮಾಡಿಸ್ತಾ ಇದ್ದಾರೆ ಸರ್ ಅಂತ ಯಾರಿಗಾರು ಇತ್ತು ಅಂದ್ರೆ ರಿವರ್ಸ್ ಅಟ್ಯಾಕ್ ಆಗುತ್ತೆ. ಮಾಟ ಕ್ಲಿಯರ್ ಆಗಲ್ಲ, ಅದು ರಿವರ್ಸ್ ಅಟ್ಯಾಕ್ ಆಗುತ್ತೆ. ಅಂದ್ರೆ ಯಾವ ವ್ಯಕ್ತಿ ಮಾಡ್ತಾ ಇದ್ದಾನೋ ಅವನಿಗೆ ತೊಂದರೆ ಆಗುವಂತದ್ದು ಕೂಡ ಆಗುತ್ತೆ ಶರಭ ಸಹಸ್ರನಾಮದಲ್ಲಿ. ಇಲ್ಲ ಸರ್ ಮಾಟ ಕ್ಲಿಯರ್ ಆಗ್ಬೇಕು ಅಥವಾ ನನಗೆ ಕೋರ್ಟ್ ಪ್ರಾಬ್ಲಮ್ಗಳಿದೆ, ಇದಕ್ಕೇನಾದ್ರೂ ಹೇಳಿ ಅಂತ ಹೇಳಿದ್ರೆ ಬಗುಳಾಮುಖಿ ಸಹಸ್ರನಾಮ ಎಲ್ಲಾ ಕಡೆ ಗ್ರಂಥಗಳು ಇದು ಸಿಗ್ತವೆ. ಈ ಸಹಸ್ರನಾಮಗಳು ನಾನು ಏನೇನ್ ಹೇಳ್ತಾ ಇದೀನೋ ಇವೆಲ್ಲಾ ಕಡೆ ಸಿಗ್ತವೆ. ನಮಗೆ ನಿಜವಾಗ್ಲೂ ಏನು ಪ್ರಾಬ್ಲಮ್ ಇವತ್ತಿದೆ ಅಂದ್ರೆ, ನಾಳೆ ನಮ್ಗೆ ಇವತ್ತು ಸಪೋಸ್ ತಿಳ್ಕೊಳ್ಳಿ ಇವಾಗ ಗ್ರಹಣ ಇದೆ, ಈ ಗ್ರಹಣ ಸಮಯದಲ್ಲಿ ನಮ್ಗೇನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಮಾಡಿ ಆ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಬೇಕು, ಇದೇ ಗ್ರಹಣ. ಇದನ್ನ ಬಿಟ್ಟು ಗ್ರಹಣ ಬಂತು ರಾಶಿನಲ್ಲಿ ತಲೆನೋವಾಯ್ತು ಪ್ರಾಬ್ಲಮ್ ಆಯ್ತು ಅಂತೆಲ್ಲ ಕೂತ್ಕೊಳ್ಳೋದ್ಕಿಂತ ಈ ಗ್ರಹಣವನ್ನ ಉಪಯೋಗಿಸಿಕೊಂಡು ತಂತ್ರನೋ ಯಂತ್ರನೋ ಮಂತ್ರನೋ ನಿಮಗೇನು ಬೇಕೋ ಅದನ್ನ ಬಂದ್ಬಿಟ್ಟು ನೀವು ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ನೀವುಗಳು ಮಾಡ್ಕೊಂಡು ಹೋದಾಗ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಬರುತ್ತೆ. ಇವಾಗ ನಮ್ಮ ಯಂತ್ರ ವಿಚಾರಕ್ಕೆ ಬಂದಾಗ ಕಾಮಕಳ ಅನ್ನುವಂತ ಒಂದು ಯಂತ್ರ ಇದೆ. ಈ ಯಂತ್ರದ ಮೇಲೆ ಪ್ರಯೋಗ ಮಾಡಿದ್ರೆ ಗಂಡ ಹೆಂಡತಿಯ ಮಧ್ಯೆ ಏನಾದ್ರು ಪ್ರಾಬ್ಲಮ್ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಕ್ಲಿಯರ್ ಆಗುತ್ತೆ. ಸೊ ಯಾವುದಕ್ಕೆ ಯಾವ ಯಂತ್ರ ಇಡಬೇಕು, ಯಾವ ರೀತಿಯಾದಂತ ಸಹಸ್ರನಾಮ ಪಠಿಸ್ಬೇಕು, ಏನ್ ಮಾಡ್ಬೇಕು ಏನಿಲ್ಲ ಪ್ರತಿಯೊಂದು ಇದೆ. ನಾವು ಅದನ್ನೆಲ್ಲ ಬದಿಗೊತ್ತಿ ಶನಿ ಎಲ್ಲಿ ಕೂತಿದ್ದಾರೆ, ಗುರು ಗೋಚಾರದಲ್ಲಿ ಎಲ್ಲಿ ಬಂದಿದ್ದಾರೆ, ರಾಹು ಕೇತುಗಳಿಂದ ಇವಾಗ ಏನ್ ಸಮಸ್ಯೆ ಆಗ್ತಿದೆ, ಚಂದ್ರನ ಜೊತೆ ರಾಹು ಇದ್ದು, ರಾಹು ಬೇರೆ ಚಂದ್ರ ಬೇರೆ ರಾಹುವಿನ ನಕ್ಷತ್ರದಲ್ಲೇ ಇದ್ದು ಕುಂಭರಾಶಿನಲ್ಲೇ ಇದ್ದು, ಇವೆಲ್ಲ ಬೇಕಾ? ಇಷ್ಟೆಲ್ಲ ತಲೆನೋವು ಮಾಡ್ಕೊಳ್ಳೋದ್ಕಿಂತ ನನಗೆ ಇವಾಗ ಸದ್ಯಕ್ಕೆ ಈ ಪ್ರಾಬ್ಲಮ್ ಇದೆ ಬಾಸ್, ಇದರಿಂದ ಹೊರಗಡೆ ಬರೋದಕ್ಕೆ ಈ ಗ್ರಹಣನ ನಾನು ಯೂಸ್ ಮಾಡ್ಕೋತೀನಿ. ನಿಮ್ಮ ಜೀವನದಲ್ಲಿ ಯಾವ್ದು ತೊಂದರೆ ಅಂತ ಬರುತ್ತೋ ಅದನ್ನ ಉಪಯೋಗಿಸ್ಕೊಂಡೆ ತೊಂದ್ರೆನ ಸರಿ ಮಾಡ್ಕೊಡಿ. ಇದೇ ಜೀವನ ಇರುತ್ತೆ. ನಾಳೆ ಇದು ಹೋಯ್ತಂದ್ರೆ ಇನ್ನೊಂದು ತೊಂದರೆ ಬರಲ್ವಾ? 100% ಬರುತ್ತೆ. ನಾನು ಹೇಳ್ತಾ ಇರೋದು ಇಷ್ಟೇ, ಇವಾಗ ಬಂದಿರೋದನ್ನ ಹೊರಗಡೆ ಬರೋದು ಹೇಗೆ, ಏನ್ ಮಾಡಿದ್ರೆ ಹೊರಗಡೆ ಬರ್ತೀವಿ ಅನ್ನೋದನ್ನ ನೀವುಗಳು ನೋಡ್ಬೋದು. ಗ್ರಹಣ ಕಾಲದಲ್ಲಿ ಬಹಳಷ್ಟು ವಿಚಾರಗಳು ಅಂದ್ರೆ ದೀಪ ಗೀಪ ಇತ್ಯಾದಿಗಳನ್ನ ಇಟ್ಟು ಪ್ರಯೋಗ ಇತ್ಯಾದಿಗಳನ್ನ ಮಾಡೋದಕ್ಕೆ ಚೆನ್ನಾಗಿದೆಯಾ ಟೈಮ್ ಅಂದ್ರೆ ಖಂಡಿತವಾಗ್ಲೂ ಚೆನ್ನಾಗಿದೆ. ನನ್ನ ಪ್ರಕಾರ ಪೂಜೆಗೆ ಪ್ರಶಸ್ತವಾದಂತ ದಿನ. ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ, ಮತ್ತೆ ನೀವೇನು ಕೇಳಕ್ ಹೋಗ್ಬಿಡಿ. ದೇವಸ್ಥಾನಗಳು ಓಪನ್ ಇರಲ್ಲ, ನನಗೂ ಗೊತ್ತಿದೆ. ಮನೆಯಲ್ಲಿ ನಮ್ಮದೇ ಆದಂತ ಪರ್ಸನಲ್ ಪೂಜೆ ಮಾಡೋರು, ಪರ್ಸನಲ್ ಆಗಿ ತಮ್ಮ ಪ್ರಾಬ್ಲಮ್ಗೆ ಸಾರ್ಟ್ ಔಟ್ ಆಗ್ಬೇಕು, ಪರಿಹಾರ ಸಿಗ್ಬೇಕಂತ ಆಸೆ ಪಡ್ತಾ ಇರೋ ಎಲ್ಲರಿಗೂ ಗ್ರಹಣ ಸೂಪರ್. ಗ್ರಹಣ ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದನ್ನ ಬಿಟ್ಟು ಬೇರೆ ಏನೇನೋ ತಲೆನಲ್ಲಿ ಹುಳ ಇತ್ಯಾದಿಗಳನ್ನ ಬಿಟ್ಕೊಂಡು ಏನೇನೋ ಮಾಡೋದಕ್ಕೆ ಹೋಗ್ಬೇಡಿ. ತುಂಬಾ ಜನರಿಗೆ ನನ್ನ ಪ್ರಕಾರ ಹನುಮಾನ್ ಚಾಲೀಸ್ ಗೊತ್ತಿದೆ ಅನ್ಸುತ್ತೆ. ಕನಿಷ್ಠ ಪಕ್ಷ ಹನುಮಾನ್ ಚಾಲೀಸ್ ಇತ್ಯಾದಿಗಳನ್ನ ಪಠನೆ ಮಾಡಿ. ಗ್ರಹಣ ಕಾಲದಲ್ಲಿ ಸಂಕಲ್ಪ ಮಂತ್ರ ಇರ್ತದೆ, ಗ್ರಹಣ ಕಾಲದಲ್ಲಿ ದಾನ ಮಂತ್ರಗಳಿರ್ತವೆ, ಗ್ರಹಣ ಕಾಲದಲ್ಲಿ ಗ್ರಹಣಕ್ಕೆ ಸಂಬಂಧಪಟ್ಟ ಮಂತ್ರಗಳಿರ್ತವೆ. ಇದೆಲ್ಲ ಬಹಳಷ್ಟು ವಿಧಾನಗಳಿರ್ತವೆ. ಇದನ್ನೆಲ್ಲ ಕೇಳಿಸ್ಕೊಂಡು ಇದರ ಪ್ರಕಾರವಾಗಿ ನಾವೇನಾದ್ರು ಮಾಡಿದ್ರೆ ಆ ಗ್ರಹಣಕ್ಕೆ ಸಂಬಂಧಪಟ್ಟಂತ ಶಾಂತಿಗಳಾಗುತ್ತೆ ಹೊರತು ಸುಮ್ನೆ ನಾವೇನೋ ಒಂದು ತಗೊಂಡ್ಬಂದ್ವಿ ಅದನ್ನ ತಗೊಂಡೋಗಿ ಕೊಟ್ವಿ ಅಂದ್ರೆ ಅವೆಲ್ಲ ಏನು ಪರಿಹಾರಗಳು ಇತ್ಯಾದಿಗಳು ಆಗಲ್ಲ. ಅಥವಾ ಪ್ರಮಾಣಗಳು ಇರ್ತವೆ, ಇದೇ ಪ್ರಮಾಣದಲ್ಲಿ ಕೊಡ್ಬೇಕು, ಇಂಥವ್ರಿಗೆ ಕೊಡ್ಬೇಕು, ಹೀಗೆ ಕೊಡ್ಬೇಕು, ಎಲ್ಲದಕ್ಕೂ ಒಂದು ರೂಲ್, ಒಂದು ಕ್ರಮ ಅಂತಿದೆ. ಕ್ರಮ ತಪ್ಪಿ ನಾವು ಮಾಡುವಂತ ಪೂಜೆಗಳು ಯಾವುದು ಫಲ ಕೊಡಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಗ್ರಹಣ ಪ್ರಾರಂಭ ಆಗೋದ್ಕಿಂತ ಮುಂಚೆ ಸ್ನಾನ, ಗ್ರಹಣ ಮುಗಿದಾದ ನಂತರ ಸ್ನಾನ, ಮತ್ತೆ ಗ್ರಹಣ ಎಲ್ಲ ಮುಗಿದಾದ ನಂತರ ಮಾರನೇ ದಿನ ದಾನ. ಸ್ನಾನ ಮತ್ತು ದಾನ ಇದು ಮಾಡದೇ ಇದ್ರೆ ಗ್ರಹಣ ಫಲ ಕೊಡಲ್ಲ, ಅಂದ್ರೆ ಪಾಸಿಟಿವ್ ಫಲ ಕೊಡಲ್ಲ. ಓಕೆ, ಗ್ರಹಣ ನಿಮ್ಗೆ ಜಾತಕದಲ್ಲಿ ಹೇಗೆ ಇರ್ಲಿ ಎಲ್ಲೇ ಬಂದಿರ್ಲಿ ಅದು ಬೇಡ ನಿಮ್ಗೆ. ಬಟ್ ನಾನೇನಂತೀನಿ ಅಂದ್ರೆ ನಾವು ಮಾಡುವಂತ ಪೂಜೆಗಳು, ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಸರ್, ನೀವ್ ಹೇಳ್ದಂಗೆ ನಾನು ಸಹಸ್ರನಾಮ ಪಠಿಸ್ತೀನಿ ಅಂದ್ರೆ ಪೂಜೆ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ, ಗ್ರಹಣ ಪ್ರಾರಂಭ ಆಗೋದ್ಕಿಂತ ಮುಂಚೆ ಸ್ನಾನ ಮಾಡಿ. ಆಮೇಲೆ ನಿಮ್ಮ ಪೂಜೆ ಎಲ್ಲ ಮುಗಿದಾದ ನಂತರ, ಗ್ರಹಣ ಮುಕ್ತಾಯ ಆದ ನಂತರ, ಮೋಕ್ಷ ಕಾಲ ಆದ ನಂತರ ಮತ್ತೆ ಸ್ನಾನ ಮಾಡ್ಬೇಕಾಗುತ್ತೆ. ಮತ್ತೆ ಮಾರನೇ ದಿನ ಮತ್ತೆ ಬೆಳಿಗ್ಗೆ ಸ್ನಾನ ಮಾಡ್ಬೇಕಾಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ದಾನಾದಿಗಳನ್ನ ಮಾಡ್ಬೇಕು. ದಾನ ಮಾಡಿಲ್ವಾ, ನೀವು ಮಾಡೋ ಪೂಜೆ ಪುರಸ್ಕಾರ ಎಲ್ಲವೂ ಹೋಗ್ಬಿಡುತ್ತೆ, ಅದ್ರಲ್ಲಿ ಯಾವುದೇ ರೀತಿಯಾದಂತ ವಿಶೇಷಗಳು ಇರಲ್ಲ. ಸೊ ರೈಟ್, ಇದಾದ ಮೇಲೆ ಬಂದು
ಇವಾಗ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಎಲ್ರು ಕೊಟ್ಟಿರ್ತಾರೆ, ಬಟ್ ನನ್ನ ಪ್ರಕಾರ ಅದು ಬರಲ್ಲ. ನನ್ನ ಪ್ರಕಾರ ಬರೋದನ್ನ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಶತಾಭಿಷ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಹಿಂದ್ಗಡೆ ಇರೋ ಒಂದು ನಕ್ಷತ್ರ ತಗೊಳ್ಳಿ ಧನಿಷ್ಕ, ಮುಂದ್ಗಡೆ ಇರುವಂತ ಒಂದು ನಕ್ಷತ್ರ ತಗೊಳ್ಳಿ ಪೂರ್ವ ಭಾದ್ರಪದ, ಶತಾಭಿಷ ನಕ್ಷತ್ರದ ರಾಹುವಿನ ಇತರ ನಕ್ಷತ್ರಗಳನ್ನ ತಗೊಂಡಾಗ ಆರಿದ್ರ ಮತ್ತು ಸ್ವಾತಿ. ಈ ನಕ್ಷತ್ರದ ಜನರಿಗೆ ಎಫೆಕ್ಟ್ ಆಗತ್ತಾ ಅಂದ್ರೆ ಹೌದು. ರಾಶಿ ಜನರಿಗೆ ಎಫೆಕ್ಟ್ ಆಗಲ್ಲ. ರಾಶಿನಲ್ಲಿ ಒಂದು ರಾಶಿನಲ್ಲಿ ಅಷ್ಟೊಂದು ಜನಗಳು ಇರ್ತಾವಲ್ಲ, ಅವ್ರಿಗೆಲ್ರಿಗೂ ಎಫೆಕ್ಟ್ ಆಗುತ್ತಾ ಸರ್ ಅಂದ್ರೆ ಇಲ್ಲ, ಹಂಗಾಗಲ್ಲ. ನನ್ನ ಪ್ರಕಾರ ಈ ನಕ್ಷತ್ರದವರಿಗೆ ಎಫೆಕ್ಟ್ ಏನಾದ್ರು ಆಗುತ್ತಾ ಅಂದ್ರೆ ಆಗುತ್ತೆ. ಸರ್ ಯಾರಿಗಾರು ಜಾಸ್ತಿ ಆಗುತ್ತೆ ಯಾರಿಗಾರು ಕಮ್ಮಿ ಆಗುತ್ತೆ ಅಂದ್ರೆ ಖಂಡಿತ. ಯಾಕಂದ್ರೆ ಇವಾಗ ನಡೀತಾ ಇರುವಂತ ದಶಾಭುಕ್ತಿಗಳು ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಗ್ರಹಣ ನಡೀತಾ ಇರೋದು ಕುಂಭ ರಾಶಿನಲ್ಲಿ. ನೀವು ಹುಟ್ಟಿದಾಗ ಕುಂಭ ರಾಶಿನಲ್ಲಿ ಯಾವ ಗ್ರಹ ಇದೆ ಅಥವಾ ಅಲ್ಲಿ ಬರೀ ಎಂಟಿ ಇದೆಯಾ, ಆ ಭಾವವನ್ನ ಯಾವುದೇ ಗ್ರಹಗಳು ನೋಡ್ತಾ ಇಲ್ವಾ, ಇದ್ರ ಮೇಲೆಲ್ಲ ಡಿಪೆಂಡ್ ಇರುತ್ತೆ. ಡಿಪೆಂಡ್ ಇದ್ದೇ ಒಂದು ಗೋಚಾರ ಫಲ ಕೊಡುತ್ತೆ ಹೊರತು ಕುಂಭರಾಶಿಗೆ ಹಿಂಗಾಗುತ್ತೆ ಅನ್ನೋದು ಎಳ್ಳಷ್ಟು ಫಲ ಕೊಡಲ್ಲ. ನೆನ್ಪಿಟ್ಕೊಳ್ಳಿ. ಮೇಷರಾಶಿಗೆ ಹಿಂಗಾಗುತ್ತೆ ಅದು ಫಲ ಕೊಡಲ್ಲ. ಗೊತ್ತಾ? ಯಾರಿಗಾರು ಒಬ್ಬರಿಗೆ ಕೊಟ್ಟಿರ್ಬೋದು, 100 ಜನರಿಗೆ ಕೊಟ್ಟಿರ್ಬೋದು. ಆ ರಾಶಿನಲ್ಲಿ ಹುಟ್ಟಿರೋ ಕೋಟ್ಯಾಂತರ ಜನಕ್ಕೆ ಫಲ ಕೊಡುತ್ತೆ ಅಂದ್ರೆ ಕೊಡೋದೇ ಇಲ್ಲ. ಸೊ ಇದೊಂದು ತಲೆಯಿಂದ ಹೊರಗಡೆ ಹಾಕೊಳ್ಳಿ. ನಕ್ಷತ್ರ ವೈಸ್ ಯಾಕೆ ಹೇಳ್ತೀನಿ ಅಂದ್ರೆ ಶತಾಭಿಷ ನಕ್ಷತ್ರದಲ್ಲೇ ಗ್ರಹಣ ಸಂಭವಿಸ್ತಾ ಇರೋದು. ಸೊ ಆ ನಕ್ಷತ್ರದವರಿಗೆ ಸಮಸ್ಯೆ ಆಗತ್ತಾ ಸರ್? ಆಗುತ್ತೆ. ಹಿಂದ್ಗಡೆ ಮುಂದ್ಗಡೆ ಇವಾಗ ನನಗೆ ತೊಂದರೆ ಆಯ್ತಂದ್ರೆ ಹಿಂದ್ಗಡೆನೂ ತೊಂದರೆ ಆಗುತ್ತೆ, ಮುಂದ್ಗಡೆನೂ ತೊಂದರೆ ಆಗುತ್ತಲ್ವಾ? ಅದೇ ರೀತಿ ಬಂದ್ಬಿಟ್ಟು ಮುಂದ್ಗಡೆ ಮತ್ತೆ ಹಿಂದ್ಗಡೆ ನಕ್ಷತ್ರ ಮತ್ತೆ ಅದ್ರ ಜೊತೆಗಿರುವಂತ ನಕ್ಷತ್ರಗಳಿಗೂ ಕೂಡ ತೊಂದರೆ ಆಗುತ್ತೆ. ಬಟ್ ನಾನು ಒಂದು ನಕ್ಷತ್ರಗಳ ಲಿಸ್ಟ್ ಮಾಡಿದೀನಿ. ನಿಮ್ಮ ನಕ್ಷತ್ರ ಈ ನಕ್ಷತ್ರದ ಲಿಸ್ಟ್ ಅಲ್ಲಿ ಇದೆಯಾ ಅಂತ ನೋಡಿ. ಇದ್ದರೆ ಇವತ್ತಿನ ಪರಿಹಾರಗಳು ನಿಮಗಾಗಿ. ಇಲ್ಲ ಅಂದ್ರೂ ಕೂಡ ಜೀವನದಲ್ಲಿ ಏನಾದ್ರು ಬದಲಾವಣೆ ಬೇಕು ಅನ್ನೋರಿಗಾಗಿ ಪರಿಹಾರಗಳು. ನಾನು ಯಾವ ನಕ್ಷತ್ರದ ಹೆಸರನ್ನ ಹೇಳಲ್ವೋ ಅವ್ರು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಗ್ರಹಣದ ಬಗ್ಗೆ. ಸೊ ಸ್ಟಾರ್ಟ್ ಮಾಡೋಣ. ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ರೋಹಿಣಿ, ಆರಿದ್ರ, ಪುನರ್ವಸು, ಆಶ್ಲೇಷ, ಪುಬ್ಬ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಕ, ಶತಾಭಿಷ, ಪೂರ್ವ ಭಾದ್ರಪದ. ಈ ನಕ್ಷತ್ರದವರಿಗೆ ಈ ಗ್ರಹಣದಿಂದ ಏನಾದ್ರೂ ಒಂದು ಸಮಸ್ಯೆ ಆಗ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಆಗಬಹುದು. ಸೊ ಸ್ವಲ್ಪ ಎಚ್ಚರವಾಗಿ ನೀವು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಗಾಡಿ ಓಡಿಸ್ತಾ ಇರ್ತೀರಾ, ಈ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಆಫೀಸ್ ನಲ್ಲಿ ಏನಾದ್ರು ಪ್ರಾಬ್ಲಮ್ಗಳು ಇತ್ತೀಚೆಗೆ ಪ್ರಾರಂಭ ಆಗಿರಬಹುದು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಚ್ಚರವಾಗಿರಿ. ಮೊದ್ಲೇ ನಾನು ಹೇಳ್ತೀನಿ, ಗ್ರಹಣ ಬಂದ ದಿವಸ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಸರ್ ಅಂದ್ರೆ ಹಂಗಾಗಲ್ಲ. ಯಾವುದೇ ಗೋಚಾರ ಬಂದಾಗ ಬಿಫೋರ್ ದಟ್ಟೆ ನಿಮ್ಗೊಂದು ತೋರಿಸುತ್ತೆ ಜಲಕ್. ಅದು ಓಕೆ, ತೊಂದರೆ ಮಾಡೋದಿದ್ರೆ ಮೊದ್ಲೇ ಒಂದ್ಸಲ ಒಂದು ಜಲಕ್ ತೋರಿಸುತ್ತೆ, ಏನೋ ಒಂದು ಸಮಸ್ಯೆ ಬರೋ ತರ ತೋರಿಸ್ತಾ ಇರ್ತದೆ. ಆವಾಗ ರೆಡಿ ಆಗ್ಬಿಡಿ. ಸಮ್ ಆರೋಗ್ಯ ಸಮಸ್ಯೆ ಬರ್ತಾ ಐತೆ ಬಾಸ್, ಸಮ್ ಆರೋಗ್ಯ ಸಮಸ್ಯೆ ಆಲ್ರೆಡಿ ಕಮಿಂಗ್. ಈ ಒಂದು 3-4 ಡೇಸ್ ಬ್ಯಾಕ್ ಇಂದ ಬರ್ತಾ ಇದೆ ನನಗೆ. ಬಿಫೋರ್ ದಟ್ ಅಲ್ಲ, 3-4 ಡೇಸ್ ಬ್ಯಾಕ್ ಇಂದ ನನಗೆ ಬರ್ತಾ ಐತೆ. ಯಾಕೋ ಒಂದ್ ಸ್ವಲ್ಪ ಬಾಸ್ ಕಿಚ್ ಅಂತವನೇ. ಮೊದ್ಲೆಲ್ಲ ಇಲ್ಲ, ಮೊದ್ಲು ಯಾರು ಏನಾದ್ರು ನನ್ ಕಡೆನೆ ಮಾತಾಡ್ತಾ ಇದ್ದ. ಇವಾಗ ಒಂದ್ 3-4 ಡೇಸ್ ಇಂದ ಬಾಸ್ ಒಂದ್ ಸ್ವಲ್ಪ ಕಿಚಿ ಅಂತ ಇದ್ದಾರೆ. ಇದನ್ನೆಲ್ಲ ನೀವುಗಳು ನೋಡ್ಕೊಳ್ಳಿ. ಯಾಕೋ ವ್ಯಾಪಾರ ಸ್ವಲ್ಪ ಮಂದಗತಿನಲ್ಲಿ ಓಡ್ತಾ ಇದೆ 3-4 ಡೇಸ್ ಇಂದ. ಸೊ ಇದೆಲ್ಲ ನಿಮ್ಗೆ ಏನ್ ಇಂಟಿಮೇಶನ್ ಕೊಡುತ್ತೆ ಅಂದ್ರೆ ಒಂದೇ ಸಲ ಸಮಸ್ಯೆ ಒಡ್ಡಲ್ಲ, ನಿನಗೆ ಸಮಸ್ಯೆ ಬರೋದಿದೆ, ಎಚ್ಚರಗೊಳ್ಳು ಅನ್ನುವಂಥದ್ದು ಇರುತ್ತೆ. ಸಂಬಂಧಪಟ್ಟಂತೆ ಪರಿಹಾರಗಳನ್ನ ನಾವು ನೋಡೋಣ. ಮತ್ತೆ ಒಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ತುಂಬಾ ಜನ ಮೆಸೇಜ್ ಆಗ್ತಾ ಇದ್ದೀರಾ ಸ್ಲೋ ಆಗಿ ಹೇಳಿ ಅಂತ. ರೈಟ್, ನೋಡಿ ಇವತ್ತಿನ ಈ ವಿಡಿಯೋ ಗುರುಭಕ್ತಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಾಳೆ ಬರ್ತಾ ಇದೆ. ಮತ್ತೆ ಬೇಕಾದ್ರೆ ನೀವು ಪಾಸ್ ಮಾಡ್ಕೊಂಡು ನೋಡ್ಬೋದು, ಬಟ್ ನೋ ಪ್ರಾಬ್ಲಮ್. ಮತ್ತೊಂದ್ಸಲ ಕೇಳಿಸ್ಕೊಳ್ಳಿ. ಭರಣಿ, ಕೃತಿಕಾ, ರೋಹಿಣಿ, ಆರಿದ್ರ, ಪುನರ್ವಸು, ಆಶ್ಲೇಷ, ಪುಬ್ಬ, ಹಸ್ತ. ಈ ಹಸ್ತ ನಕ್ಷತ್ರಕ್ಕೆ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಕ, ಪೂರ್ವ ಭಾದ್ರಪದ, ಶತಾಭಿಷ. ಈ ನಕ್ಷತ್ರಗಳಿಗೆ ಎಫೆಕ್ಟ್ ಇರುತ್ತೆ. ರಾಶಿ ವೈಸ್ ನೋಡೋದಕ್ಕೆ ಹೋಗ್ಬೇಡಿ. ರಾಶಿ ವೈಸ್ ನೋಡಿದಾಗ ಮಧ್ಯಮ, ಶುಭ ಅದು ಇದೆಲ್ಲ ಬರಲ್ಲ. ಸೊ ಇದನ್ನ ನೀವು ನಕ್ಷತ್ರ ವೈಸ್ ನೋಡಿದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಸಮಸ್ಯೆ ಅದು ತೋರಿಸುತ್ತೆ. ಇಲ್ಲ ಸರ್ 3-4 ಡೇಸ್ ಇಂದ ಒಂದ್ ಸ್ವಲ್ಪ ಚೆನ್ನಾಗಿ ನಡೀತಾ ಐತೆ ಲೈಫ್ ಅಂತ ತಿಳ್ಕೊಳ್ಳಿ, ಮಸ್ತ್ ಆರಾಮಾಗಿರಿ, ಚೆನ್ನಾಗೇ ನಡೀತದೆ. ಅರ್ಥ ಆಯ್ತಾ ಇವಾಗ? ಸರ್ ಇದು ಕೆಟ್ಟದಂದ್ರಲ್ಲ, ಇಲ್ಲ, ನಿಮ್ಮ ಲೈಫಲ್ಲಿ ಇದು ನಿಜವಾಗ್ಲೂ ಆ ಥರದ್ದು ಏನಾದ್ರು ನಡೀತಾ ಇದೆಯಾ? ನಿಜವಾಗ್ಲೂ ನನ್ನ ಪ್ರಕಾರ ನಾನು ಹೇಳಿರೋ ನಕ್ಷತ್ರದಲ್ಲಿ 90% ಜನಗಳಿಗೆ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಗ್ರಹಣ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಪ್ರಾಬ್ಲಮ್ ಇರುತ್ತೆ, ಪ್ರಾಬ್ಲಮ್ ಆಗುತ್ತೆ. ಯಾಕಾಗುತ್ತೆ ಅಂತ ಹೇಳಿದ್ರೆ ಅದನ್ನ ನೋಡಿ ಆ ಒಂದು ಲೆಕ್ಕಾಚಾರದಲ್ಲಿ ನಾವು ಕೊಟ್ಟಿರೋದನ್ನ ನಮಗ್ ಗೊತ್ತಿದೆ ನಾವು ಹೇಗ್ ಕೊಡ್ತಾ ಇದೀವಿ ಅಂತ. ಸೊ ಅದನ್ನ ನೀವುಗಳು ನೋಡ್ಕೊಳ್ಳಿ. ರೈಟಾ? ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಕ್ಷತ್ರದಲ್ಲಿ ಕೂತಿದೆ, ಅದಾಗಿದೆ ಇದಾಗಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಭಯ ಪಡುವಂತ ಗ್ರಹಣ ಇದಲ್ಲ. ರಕ್ತ, ಬ್ಲಡ್ ಮೂನ್ ಇತ್ಯಾದಿಗಳನ್ನ ಹೇಳ್ತಾ ಇದ್ದಾರೆ, ಬಟ್ ನೀವುಗಳು ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆ, ಸೊ ಏನಾದ್ರು ಆ ತರದ ದೊಡ್ಡ ಪ್ರಮಾಣದಲ್ಲಿ ಏನಾದ್ರು ಆಗುತ್ತಾ ಅಂದ್ರೆ ಆ ತರದೆಲ್ಲ ಏನೂ ಆಗಲ್ಲ. ರೈಟ್. ಸೊ ನಾವು ಕೆಲವೊಂದು ಪರಿಹಾರ ಕ್ರಿಯೆಗಳ ಬಗ್ಗೆ ಬರೋಣ. ಬೇರೆ ಒಂದು ಪರಿಹಾರ ಕ್ರಿಯೆಗಳನ್ನ ಮಾಡೋದ್ರಿಂದ ಏನಾದ್ರೂ ಒಂದು ಚೇಂಜಸ್ ಇತ್ಯಾದಿಗಳು ಬರುತ್ತಾ ಇಲ್ವಾ ಅನ್ನೋದನ್ನ ನೋಡೋಣ. ಓಕೆ, ನೀವೇನ್ ಮಾಡ್ಬೇಕು? ಗ್ರಹಣ ಪ್ರಾರಂಭ ಕಾಲದಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ ಸರ್, ಈ ನಕ್ಷತ್ರದವರಿಗೆ ಪರಿಹಾರ ಕೊಟ್ರ ಅಂದ್ರೆ ಇಲ್ಲ.
ಯಾರು ಬೇಕಾದ್ರೂ ಪರಿಹಾರ ಮಾಡಿ. ಇವಾಗ ನಾನು ಕೊಡೋ ಪರಿಹಾರಗಳು ಎನಿಬಡಿ ಯಾರು ಬೇಕಾದ್ರೂ ಮಾಡ್ಬೋದು, ಲೇಡೀಸ್ ಮಾಡ್ಬೋದು, ದೊಡ್ಡವರು ಚಿಕ್ಕವರು ಅವ್ರು ಇವ್ರು ಯಾರು ಬೇಕಾದ್ರೂ ಮಾಡಿ. ಇದ್ರಲ್ಲಿ ಬೇಕಾಗಿರೋದು ಒಂದೇ ವಿಷಯ, ನಂಬಿಕೆ. ಸಮಥಿಂಗ್ ವಿಲ್ ಹ್ಯಾಪನ್, ಅದು ಪಾಸಿಟಿವ್. ನನ್ನ ಲೈಫಲ್ಲಿ ಏನಾದ್ರೂ ಒಂದು ಒಳ್ಳೇದಾಗುತ್ತೆ, ಉದ್ಧಾರ ಆಗ್ತೀನಿ, ಅಥವಾ ಇರೋ ಸಮಸ್ಯೆಯಿಂದ ಹೊರಗಡೆ ಬರ್ತೀನಿ, ಆರ್ ನನಗಿರೋ ಸಮಸ್ಯೆಗೆ ಏನಾದ್ರೂ ಒಂದು ದಾರಿ ಕಾಣಿಸುತ್ತೆ ಅನ್ನೋ ನಂಬಿಕೆ ಇರೋರು ಮಾತ್ರನೇ ಮಾಡಿ. ನಂಬಿಕೆ ಇಲ್ಲ ಸರ್, ನಮ್ಗೆ ನಂಬಿಕೆನೆ ಬರಲ್ಲ ಅಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬಿಡಿ, ಅದು ಕೆಲಸನೇ ಮಾಡಲ್ಲ. ಯಾಕಂದ್ರೆ ನಮ್ ಥಾಟ್ ಹೇಗಿರುತ್ತೆ, ನಾವು ಯಾವ ತರ ಮೆಸೇಜ್ ಹಾಕ್ತಿವೋ ಅದೇ ತರನೇ ನಮ್ಗೆ ರಿಸೀವ್ ಆಗ್ತಾ ಇರ್ತದೆ. ಸೊ ದಯವಿಟ್ಟು ಪಾಸಿಟಿವ್ ಮೆಸೇಜ್ ನ ಹಾಕ್ತಾ ಇದ್ರೆ ಪಾಸಿಟಿವ್ ಆಗಿ ರಿಸೀವ್ ಆಗ್ತಾ ಇರ್ತದೆ. ನೆನ್ಪಿಟ್ಕೊಳ್ಳಿ, ಅವತ್ತಿನ ದಿವಸ ಗ್ರಹಣ ಪ್ರಾರಂಭ ಕಾಲದಲ್ಲಿ ಒಂದು ಕಂಚಿನ ಬಟ್ಟಲನ್ನ ತಗೊಳ್ಳಿ, ಬೌಲ್ ಚಿಕ್ಕದಾಗಿದ್ರು ಪರವಾಗಿಲ್ಲ, ಕಂಚಿನ ಬಟ್ಟಲನ್ನ ತಗೊಂಡು ಅದರಲ್ಲಿ ತುಪ್ಪವನ್ನ ತುಂಬಿಸ್ಬೇಕು. ಎಷ್ಟು ದೊಡ್ಡ ಬೌಲ್ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ತುಪ್ಪ ಎಷ್ಟಿರುತ್ತೆ ಅಂತ. ಯಾಕಂದ್ರೆ ಆಮೇಲೆ ಕೇಳ್ತೀರಾ ನೀವು 100 ಗ್ರಾಮ್ ತುಂಬಿಸ್ಲಾ, ಎಷ್ಟ್ ತಗೊಂಬರ್ಲಿ ಅಂತ ಹೇಳ್ಬಿಟ್ಟು. ಹಂಗಲ್ಲ, ಆ ಬೌಲ್ ನೀವ್ ಯಾವ ತರ ತಗೋತೀರಾ, ನಿಮ್ಮ ಕೆಪಾಸಿಟಿ ಏನಿದೆ ಆ ತರದ್ದು ಕಂಚಿನ ಬೌಲ್ ತಗೊಳ್ಳಿ, ಬಟ್ಟಲು ತಗೊಳ್ಳಿ, ಅದರಲ್ಲಿ ತುಪ್ಪವನ್ನ ತುಂಬಿಸಿ. ಚಿಕ್ಕದಾಗಿದ್ರೆ ಸಾಕಾ ಸರ್ ಅಂದ್ರೆ ಚಿಕ್ಕದಾಗಿದ್ರು ಸಾಕು. ಅದರಲ್ಲಿ ಒಂದು ತಾಮ್ರದ ನಾಣ್ಯವನ್ನ ಹುದುಗಿಸಿಡ್ಬೇಕು ಅದ್ರ ಒಳಗಡೆ. ಇದನ್ನ ನಿಮ್ಮ ದೇವ್ರ ಕೋಣೆನಲ್ಲಿ ಇಟ್ಬಿಡಿ. ಗ್ರಹಣ ಪ್ರಾರಂಭ ಆಗೋದಕ್ಕೆ ಒಂದು 5 ನಿಮಿಷ 10 ನಿಮಿಷ ಮುಂಚೆನೆ ಇದನ್ನ ಮಾಡಿ ಇಟ್ಬಿಡಿ, ಸಾಕು. ಇದಾದ ನಂತರ ಮಾರನೇ ದಿನ ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಈ ಒಂದು ಕಂಚಿನ ಬಟ್ಟಲಲ್ಲಿರುವಂತಹ ತುಪ್ಪದ ಸಮೇತವಾಗಿ ಇದನ್ನ ತಗೊಂಡು ಹೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ದಾನವಾಗಿ ನೀವು ಕೊಡಬೇಕು, ದಾನ ಕೊಡಬೇಕು. ಇದ್ರ ಜೊತೆಗೆ ದಕ್ಷಿಣೆ ತಾಂಬೂಲವನ್ನ ಸೇರಿಸಿ ಕೊಡಿ. ಯಾಕಂದ್ರೆ ಏನೋ ಒಂದು ಸಮಸ್ಯೆ ಇತ್ಯಾದಿಗಳನ್ನ ತಗೊಂಡೋಗಿ ನೀವು ಕೊಡ್ತಾ ಇರ್ತೀರಾ, ಅದನ್ನ ತಗೊಳ್ಳುವಂತವ್ರು ಕನಿಷ್ಠ ಪಕ್ಷ ಅವರಿಗೆ ಒಂದು ದಕ್ಷಿಣೆ ಅಂತಾರು ಕೊಡಿ, ಒಂದು ರೆಸ್ಪೆಕ್ಟ್ ಇಂದ ಕೊಡಿ. ತುಂಬಾ ಜನ ಕೊಡ್ತಾ ಇರೋದು ಹೇಗ್ ಕೊಡ್ತಾರೆ ಅಂದ್ರೆ ಅದೇನೋ ಒಂಥರ ಕೊಡ್ಬೇಕಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೊಡ್ತಾ ಇರ್ತಾರೆ. ಸೊ ದಕ್ಷಿಣೆ ಎಷ್ಟಿರ್ಬೇಕು ಅಂದ್ರೆ ನಿಮ್ ಇಷ್ಟ, ಬಟ್ ನಮ್ ಪ್ರಕಾರ ಶಾಸ್ತ್ರಕ್ಕಿಂತ ಜಾಸ್ತಿ ಇರ್ಬೇಕು. ಅಂದ್ರೆ 100 ರೂಪಾಯಿಗಿಂತ ಜಾಸ್ತಿ ಇರ್ಬೇಕು ಯಾವತ್ತು ದಕ್ಷಿಣೆ ಬಂದ್ಬಿಟ್ಟು, ಶಾಸ್ತ್ರಕ್ಕಿಂತ ಜಾಸ್ತಿ ಇರ್ಬೇಕು. ಶಾಸ್ತ್ರಾಧಿಕ, ಅರ್ಥ ಆಯ್ತವಾ? ಸೊ ಶಾಸ್ತ್ರಕ್ಕಿಂತ ಜಾಸ್ತಿ ಇರ್ಬೇಕು, ಅಥವಾ 1000 ರೂಪಾಯಿಗಿಂತ ಜಾಸ್ತಿ. ಈ ಶಾಸ್ತ್ರಕ್ಕಿಂತ ಜಾಸ್ತಿ ಅಂದ್ರೂ ಕೂಡ ನೀವೆಲ್ಲ ಏನ್ ಮಾಡ್ತೀರಾ, 1000 ರೂಪಾಯಿಗಿಂತ ಜಾಸ್ತಿ ಕೊಡ್ಬೇಕು, ಎಲ್ಲಿಂದ ಕೊಡೋದು ಅಂತೀರಾ. ನನ್ನ ಪ್ರಕಾರ ಕನಿಷ್ಠ 100 ರೂಪಾಯಿಗಿಂತ ಜಾಸ್ತಿ ಇರ್ಲಿ. ಎಷ್ಟು ರಿಯಲ್ ಆಗಿ ಕೊಡ್ಬೇಕು ಅದನ್ನ ಹೇಳಿ ಸರ್ ಅಂದ್ರೆ ಸಹಸ್ರಾಧಿಕ, ಶಾಸ್ತ್ರಕ್ಕಿಂತ ಜಾಸ್ತಿ. ಅರ್ಥ ಆಯ್ತಾ? ಸೊ 100 ರೂಪಾಯಿ ಕೊಡೋಕಾದವ್ರು 100 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡೋಕಾದವ್ರು 1000 ರೂಪಾಯಿ ಕೊಡಿ. ಒಟ್ಟಿನಲ್ಲಿ ದಕ್ಷಿಣೆ ಇತ್ಯಾದಿಗಳನ್ನ ಕ್ಲೀನ್ ಆಗಿಟ್ಟು ಒಳ್ಳೆ ಮನಸ್ಸಿನಿಂದ ಇದನ್ನ ತಗೊಂಡೋಗಿ ದೇವಸ್ಥಾನದಲ್ಲಿ ಕೊಡಿ. ಸಾಧಾರಣವಾಗಿ ಗ್ರಹಣ ಕಾಲದಲ್ಲಿ ಬಂದ್ಬಿಟ್ಟು ತುಂಬಾ ಜನ ಕೆಲವೊಂದು ದಾನ ಇತ್ಯಾದಿಗಳನ್ನ ಮಾಡ್ತಾರೆ, ಒಂದನ್ನ ಮರ್ತೋಗ್ತಾರೆ, ಅದ್ರಲ್ಲಿ ನಾಗಬಿಂಬ. ಓಕೆ, ಬೆಳ್ಳಿದು ಯಾವ್ದಾದ್ರು ಒಂದು ಚಿಕ್ಕದಾಗಿರುವಂತದ್ದು ಅಂಗಡಿಗಳಲ್ಲಿ ಸಿಗುತ್ತೆ, ನಾಗಬಿಂಬ, ನಾಗರ ಹಾವಿನ ಒಂದು ಬಿಂಬ ಸಿಗುತ್ತೆ, ಅದನ್ನ ತಗೊಂಡ್ಬನ್ನಿ. ಓಕೆ, ನಾಗರ ವಿಗ್ರಹ ಅಂತ ನೀವು ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರೆ ಕೊಡ್ತಾರೆ, ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರು ಕೊಡ್ತಾರೆ. ನೀವು ಜ್ಯುವೆಲರಿ ಶಾಪ್ಗೆ ಹೋಗಿ ಕೇಳ್ಬೇಕಂತ ಏನಿಲ್ಲ. ಒಂದು ನಾಗಬಿಂಬವನ್ನ ತಗೊಂಡ್ಬನ್ನಿ. ಯಾವಾಗ್ಲೇ ಗ್ರಹಣ ನಡೀಲಿ, ನಿಮ್ಮ ಜಾತಕದಲ್ಲಿ ನಡೀಲಿ, ನಿಮ್ಮ ಗೋಚಾರದಲ್ಲಿ ನಡೀಲಿ, ರಾಶಿನಲ್ಲಿ ನಡೀಲಿ, ನಾಮ ರಾಶಿನಲ್ಲಿ ನಡೀಲಿ, ನನ್ಗೆ ಅದೆಲ್ಲ ಮ್ಯಾಟ್ರು. ಯಾವಾಗ ನಡೆದ್ರು ನಾಗಬಿಂಬ ನೆನ್ಪಿಟ್ಕೊಳ್ಳಿ. ಇದನ್ನ ಎಲ್ಲೂ ಒಂದ್ ಕಡೆ ಉಲ್ಲೇಖಗಳು ಬಹಳಷ್ಟು ಜನ ಕಮ್ಮಿ ಮಾಡ್ತಾರೆ ಉಲ್ಲೇಖವನ್ನ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ನಾಗಬಿಂಬ ದಾನ ಕೊಡ್ಲೇಬೇಕು, ನಾಗಬಿಂಬ ಪೂಜೆ ನಡೀಲೇಬೇಕು. ಮನೆಗಳಲ್ಲಿ ನಾಗಬಿಂಬ ತಗೊಂಡ್ ಬಂದು ಪೂಜೆ ಮಾಡಿ ಇದನ್ನ ದಾನವಾಗಿ ಕೊಡೋದಕ್ಕೆ ಪ್ರಾರಂಭ ಮಾಡಿ. ಅಂದ್ರೆ ನಾಳೆ ಬೆಳಿಗ್ಗೆನೆ ಹೋಗಿ ನೀವು ಇದನ್ನೆಲ್ಲ ತಗೋಬರ್ಬೋದು. ತರುವಾಗ ದಯವಿಟ್ಟು ನಾನು ಹೇಳುವಂತ ವಸ್ತುಗಳಿಗೆ ಚೌಕಾಸಿ ಮಾಡಬೇಡಿ. ಇದೊಂದು 10 ರೂಪಾಯಿ ಕಮ್ಮಿ ಮಾಡು, ಇಷ್ಟೆಲ್ಲ ತಗೊಂಡಿದ್ದೀನಿ ಅದು ಕೊಡಲ್ವಾ, ಈ ರೀತಿ ಇದೆಲ್ಲ ಏನು ಮಾಡಕ್ ಹೋಗ್ಬೇಡಿ. ಒಂದು. ಎರಡನೇದು, ಈ ಪೂಜೆ ಅಥವಾ ಪರಿಹಾರಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ತರುವಾಗ ದಯವಿಟ್ಟು ಇದನ್ನ ಮಾತ್ರ ತನ್ನಿ. ಇದ್ರ ಜೊತೆಗೆ ಮನೆಗೂ ರೇಷನ್ ಹಾಕೊಂಡ್ಬಿಡ್ತಾರೆ ಕೆಲವರು, ಮನೆಗೆಲ್ಲ ರೇಷನ್ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ. ರೈಟಾ? ಇರ್ಲಿ ಬಿಡು, ಇನ್ನೊಂದ್ 2 ಎಕ್ಸ್ಟ್ರಾ ತರೋಣ, ಮನೆಗೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಈ ತರ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಇದ್ರ ಜೊತೆಗೆ ಏನೇನ್ ತರಬೇಕು ಅಂತ ಹೇಳಿದ್ರೆ, ಅಕ್ಕಿ 1 ಕೆಜಿ, 1 ಕೆಜಿ ಅಕ್ಕಿ ಇರಬೇಕು. ಕರಿ ಎಳ್ಳು 1 ಕೆಜಿ, ಅಕ್ಕಿ 1 ಕೆಜಿ, ನಾಗಬಿಂಬ 1, ನಾಗರ ವಿಗ್ರಹ 1, ಅಕ್ಕಿ 1 ಕೆಜಿ, ಕರಿ ಎಳ್ಳು 1 ಕೆಜಿ, 100 ಗ್ರಾಮ್ ತುಪ್ಪ ಇರಬೇಕು. ನಾನು ಹೇಳುವಂತ ಪ್ರಮಾಣವನ್ನ ದಯವಿಟ್ಟು ಬದಲಾಯಿಸಬೇಡಿ. ಸರ್ ಅರ್ಧ ಕೆಜಿ ಕೊಡ್ಬೋದಾ, ತುಪ್ಪ ಇನ್ನೂ ಜಾಸ್ತಿ ಮಾಡ್ಬೋದಾ, ಇದೆಲ್ಲ ಇಲ್ಲ. ಒಂದು ಜಾಸ್ತಿನೂ ಮಾಡಬೇಡಿ, ಕಮ್ಮಿನೂ ಮಾಡಬೇಡಿ, ನಾನು ಹೇಳದಷ್ಟು ಕೊಡಿ. 100 ಗ್ರಾಮ್ ತುಪ್ಪ ಕೊಡಿ. ಬೆಲ್ಲ 1 ಕೆಜಿ ಕೊಡಿ. ಎಣ್ಣೆ 1 ಲೀಟರ್ ಕೊಡಿ. 1 ಲೀಟರ್ ಎಣ್ಣೆ ಯಾವ್ದು ಕೊಡ್ಬೇಕಂದ್ರೆ, ನೀವು ಎಳ್ಳೆಣ್ಣೆನೂ ಕೊಡ್ಬೋದು, ಅಡಿಗೆಗೆ ಬಳಸುವಂತ ಎಣ್ಣೆನೂ ಬೇಕಾದ್ರೂ ಕೊಡ್ಬೋದು. ಕಲ್ಲುಪ್ಪು 1 ಕೆಜಿನ ಕೊಡಿ. ಶಲ್ಯ ಪಂಚೆ 1 ಸೆಟ್ ಇರಬೇಕು. ಇದರ ಜೊತೆಗೆ ಪೂಜಿಸಿದ ನಾಗಬಿಂಬವನ್ನ ಇಟ್ಟು, ಶಾಸ್ತ್ರ ದಕ್ಷಿಣೆಯನ್ನ ಇಟ್ಟು, ಫಲತಾಂಬೂಲಾದಿಗಳನ್ನ ಇಟ್ಟು ದೇವಸ್ಥಾನದಲ್ಲಿರುವಂತ ಅರ್ಚಕ ವರ್ಗದವರಿಗೆ ಇದನ್ನ ದಾನವಾಗಿ ಕೊಡಿ. ಬ್ರಾಹ್ಮಣರಿಗೆ ಕೊಡ್ಬೋದು, ಮಂತ್ರವೇತ್ತರರಿಗೆ ಕೊಡ್ಬೋದು, ವೇದಾಧ್ಯಯನ ಮಾಡಿದವರಿಗೆ ಕೊಡ್ಬೋದು, ಜಂಗಮರಿಗೆ ಕೊಡ್ಬೋದು, ಅಂದ್ರೆ ಖಂಡಿತವಾಗ್ಲೂ ಕೊಡ್ಬೋದು. ಆಯ್ತಾ? ಆ ದೈವದ ಸಮೀಪ ಇರುವಂತವ್ರು ಬಹಳಷ್ಟು ಜನ ಇರ್ತಾರೆ, ಆ ಪುಣ್ಯವಂತರಿಗೆ ಇದನ್ನ ತಗೊಂಡು ಹೋಗಿ ಕೊಡುವಂತದನ್ನ ಮಾಡಿ. ಯಾವತ್ತು ಸಾರ್ ಮಾಡ್ಬೇಕಂದ್ರೆ ಗ್ರಹಣದ ಮಾರನೇ ದಿನ, ಅಂದ್ರೆ ಸೋಮವಾರ. ಸೊ ಭಾನುವಾರ ನೀವು ಇದನ್ನೆಲ್ಲ ತಂದು ಮನೆಯಲ್ಲಿಟ್ಟು ಒಂದು ಪೂಜೆ ಮಾಡಿ. ಸರಳವಾಗಿ ನಿಮ್ಗೆ ಏನ್ ಪೂಜೆ ಬರುತ್ತೋ ಮಾಡಿ. ಇದಕ್ಕೆ ಬೆಸ್ಟ್ ಯಾವ್ದು ಸರ್, ನನಗೆ ಯಾವ್ದಾದ್ರು ಒಂದು ಪೂಜೆ ಹೇಳಿ ಅಂದ್ರೆ ಸುಬ್ರಹ್ಮಣ್ಯ.
ಓಕೆ, ಯಾವ ದೇವರ ಪೂಜೆ ಮಾಡ್ಬೋದು ಅಂದ್ರೆ ಸುಬ್ರಹ್ಮಣ್ಯನ ಮಂತ್ರ ಬರುತ್ತಾ ನಿಮ್ಗೆ? ಗೂಗಲ್ ಸರ್ಚ್ ಮಾಡಿ ಸಿಗುತ್ತೆ, ಯೂಟ್ಯೂಬ್ ಸರ್ಚ್ ಮಾಡಿದ್ರು ಸಿಗುತ್ತೆ. ಸುಬ್ರಹ್ಮಣ್ಯನ ಮಾಲಾ ಮಂತ್ರ ಬರುತ್ತಾ? ಸುಬ್ರಹ್ಮಣ್ಯ ಕವಚ ಬರುತ್ತಾ? ಸುಬ್ರಹ್ಮಣ್ಯ ಅಷ್ಟೋತ್ತರ ಗೊತ್ತಾ? ಸುಬ್ರಹ್ಮಣ್ಯ ಶತನಾಮಾವಳಿ ಗೊತ್ತಾ? ಸುಬ್ರಹ್ಮಣ್ಯ ಸಹಸ್ರನಾಮಾವಳಿ ಗೊತ್ತಾ? ಏನು ಬೇಕಾದ್ರೂ ಹೇಳಿ. ಕಂದಷಷ್ಠಿ ಅಂತಾನು ಬರುತ್ತೆ, ಕಂದಷಷ್ಠಿ ಕವಚ, ಅದನ್ನಾರು ಹೇಳ್ಕೊಳ್ಳಿ. ಒಟ್ನಲ್ಲಿ ಏನಾದ್ರೂ ಒಂದು ಹೇಳಿ ಇದಕ್ಕೊಂದು ಪೂಜೆ ಮಾಡಿ. ನಿಮ್ಗೆ ಹೇಗ್ ಬರುತ್ತೋ ಹಾಗೆ ಎಲ್ಲಾ ವಸ್ತುಗಳನ್ನ ಇಡಿ, ನಾಗಬಿಂಬವನ್ನ ಇಟ್ಟು ಒಂದು ಪೂಜೆಯನ್ನ ನಿಮ್ಮ ಮನೆಯಲ್ಲೇ ಮಾಡಿ. ಅವತ್ತಿನ ರಾತ್ರಿ ಆ ಗ್ರಹಣ ಕಾಲದಲ್ಲಿ ಪೂಜೆಯನ್ನ ಮಾಡಿ, ನಿಮ್ಮ ಮನೆಯಲ್ಲಿ ಆ ವಸ್ತುಗಳು ನಾಗಬಿಂಬ ಸಹಿತವಾಗಿ ಅಲ್ಲೇ ಇರಲಿ, ಅದನ್ನ ತೆಗಿಬೇಡಿ. ಮಾರನೇ ದಿನ ಬೆಳಿಗ್ಗೆ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಮಾರನೇ ದಿನ ನೀವೇನ್ ಮಾಡಿ ಅಂದ್ರೆ ಹೋಗಿ ಸ್ನಾನ ಇತ್ಯಾದಿಗಳನ್ನ ಮಾಡಿ ಮತ್ತೆ ಬಂದು ಮತ್ತೆ ಒಂದು ನಮಸ್ಕಾರ, ಒಂದು ಪೂಜೆ ಇತ್ಯಾದಿಗಳನ್ನ ಮಾಡಿ. ನಾರ್ಮಲ್ ಆಗಿ ಮಾಡ್ಬೋದು. ಒಂದೆರಡು ದೀಪ ಇತ್ಯಾದಿಗಳನ್ನ ಹಚ್ಚಿ, ಒಂದು ಆರತಿ ಗೀರ್ತಿ ತೆಗೆದು, ಒಂದು ಊದ್ಗಡ್ಡಿ ಹಚ್ಚಿ, ಒಂದು ನಮಸ್ಕಾರವನ್ನ ಹಾಕಿ, ನಿಮ್ಮ ಸಂಕಲ್ಪ ಏನಿದೆ ಅದನ್ನ ತಿಳಿಸಿ, ಇಷ್ಟು ವಸ್ತುಗಳನ್ನ ತಗೊಂಡು ದಾನವಾಗಿ ಕೊಡ್ಬೇಕಾಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಹುಡ್ಕೊಂಡು ಹೋಗಿ ದಾನ ಮಾಡಿ. ತುಂಬಾ ಜನ ಏನ್ ಮಾಡ್ತಾರೆ, ಮನೆಗ್ ಕರೆದು ದಾನ ಮಾಡ್ತಾರೆ, ಫಲ ಕೊಡಲ್ಲ. ನೀವ್ ಯಾರನ್ನ ಮನೆಗ್ ಕರೆದು ದಾನ ಮಾಡಿದ್ರು ಫಲ ಕೊಡಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಹುಡ್ಕೊಂಡು ಹೋಗಿ ದಾನ ಮಾಡಿ, ಅದು ನಿಮ್ಗೆ ಫಲ ಕೊಡುತ್ತೆ. ಮತ್ತೆ ದಾನಗಳನ್ನ ಕೆಲವೊಂದ್ಸಲ ಯಾರು ಸ್ವೀಕರಿಸಲ್ಲ ಅಂತಾರೆ, ದಾನಗಳನ್ನ ಸ್ವೀಕರಿಸ್ಬೇಕು. ದಾನಗಳನ್ನ ಯಾರು ಬೇಡ ಅಂತಿರೋ ಅವರ ಪಿತೃಗಳು 15 ವರ್ಷದವರೆಗೂ ಇವ್ರು ಕೊಟ್ಟಿರುವಂತ ಶ್ರಾದ್ದಾನವನ್ನ ಸೇವಿಸೋದಿಲ್ಲ. ಪಿತೃಶಾಂತಿ ಆಗಲ್ಲ. 15 ವರ್ಷದ ತನಕ ಪಿತೃಶಾಂತಿ ಆಗಲ್ಲ. ಇದು ಕೂಡ ಇದ್ರಲ್ಲಿರುವಂತ ಉಲ್ಲೇಖ, ನಮ್ದಲ್ಲ ಇದು. ಸೊ ದಾನಗಳನ್ನ ಸರಿಯಾಗಿ ತಿಳಿದಂತ ವ್ಯಕ್ತಿಗಳು ಯಾರೇ ಇದ್ರು ಸಹಿತ ಬೇಡ ಅನ್ನಲ್ಲ, ಇದು ಗೊತ್ತಿರೋ ವಿಷಯ. ಸೊ ಇದನ್ನ ದಾನವಾಗಿ ಕೊಡುವಾಗ ಈ ವಿಷಯಗಳನ್ನ ನೋಡ್ಕೊಂಡು ಕ್ಲೀನ್ ಆಗಿ ತಗೊಂಡೋಗಿ ಕೊಡಿ. ಸರ್ ಇಷ್ಟೆಲ್ಲ ದುಡ್ಡಿಲ್ಲ, ನೀವು ಕೊಟ್ಟಿರೋ ಪರಿಹಾರ ತುಂಬಾ ದೊಡ್ಡದಾಗೋಯ್ತು, ಸೊ ನಮ್ಮ ಹತ್ರ ಇಷ್ಟೆಲ್ಲ ದುಡ್ಡಿಲ್ಲ, ಈಸಿಯಾಗಿ ಏನಾದ್ರು ಒಂದು ಪರಿಹಾರ ಹೇಳಿ, ಇದ್ರ ಜೊತೆಗೆ ನಮ್ಗಿರುವಂತ ಸಮಸ್ಯೆಗಳು ಕೂಡ ಪರಿಹಾರ ಆಗಬೇಕು ಅಂತ ಏನಾದ್ರು ಇದ್ರೆ ಪ್ರಾಯಶ್ಚಿತ್ತ ಸಂಕಲ್ಪ. ನಾನ್ ಮೊದ್ಲಿಂದನೂ ಹೇಳ್ತಾ ಇದ್ದೀನಿ, ಪ್ರಾಯಶ್ಚಿತ್ತ ಸಂಕಲ್ಪವನ್ನ ಕೊಡಿ. ಯಾವುದೇ ಪೂಜೆ, ಹೋಮ, ಹವನ, ಪರಿಹಾರ ಕ್ರಿಯೆ, ಕ್ಷೇತ್ರ ದರ್ಶನ ನೀವೇನ್ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ, ಕೊಡೋದ್ಕಿಂತ ಒಂದ್ ದಿನ ಮುಂಚೆ ಕೊಡಿ ಅಂತ. ಈ ಸಲ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ರಾತ್ರಿ ಗ್ರಹಣ ಕಾಲ ಪ್ರಾರಂಭವಾದಾಗ 2 ಎಲೆ, 2 ಅಡಿಕೆ, 32 ರೂಪಾಯಿಗಳನ್ನ ಇಟ್ಟು ಪ್ರಾಯಶ್ಚಿತ್ತ ಸಂಕಲ್ಪವನ್ನ ಪಠಿಸಿ. ಒಂದೇ ಸಲ ಪಠಿಸೋದು. ಗ್ರಹಣ ನಡೀಲಿ, ಅದು 2 ಅವರ್ ನಡೀಲಿ, 2.5 ಗಂಟೆ ನಡೀಲಿ, ನಿಮ್ಗೆ ಅದು ಬೇಡ. ಗ್ರಹಣ ಪ್ರಾರಂಭ ಕಾಲದಲ್ಲಿ ಇದನ್ನ ಪಠಿಸಿ ನಿಮ್ಮ ದೇವರ ಕೋಣೆಯಲ್ಲಿ ದೇವರ ಹತ್ರ ಇಟ್ಬಿಡಿ. ರಾತ್ರಿ ಇಡೀ ಅದು ಅಲ್ಲೇ ಇರ್ಲಿ. ಮಾರನೇ ದಿನ ಬೆಳಿಗ್ಗೆ ಈ ಪ್ರಾಯಶ್ಚಿತ್ತ ಸಂಕಲ್ಪವನ್ನ ಹತ್ತಿರದಲ್ಲಿರುವಂತ ಮಠ ಅಥವಾ ಯಾವ್ದಾದ್ರು ಗುರುಗಳ ದೇವಸ್ಥಾನಕ್ಕೆ, ಅದು ರಾಯರಿರ್ಬೋದು, ಸಾಯಿಬಾಬಾ ಇರ್ಬೋದು, ದತ್ತ ಗುರುಗಳಿರ್ಬೋದು, ಯಾವ್ದಾದ್ರು ಗುರುಗಳ ದೇವಸ್ಥಾನಕ್ಕೆ ಅಥವಾ ಮಠಗಳಿಗೆ ಇದನ್ನ ತಗೊಂಡೋಗಿ ಸಮರ್ಪಣೆ ಮಾಡಿ. ಅವ್ರು ಕೇಳ್ತಾರೆ ಇದು ಏನು ಅಂತ, ಅವ್ರಿಗೆ ಹೇಳಿ ಇದು ಪ್ರಾಯಶ್ಚಿತ್ತ ಸಂಕಲ್ಪ. ಏನು ಅಂತ ಹೇಳಿದ್ರೆ, ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ಜನ್ಮನೋ ಹೋದ ಜನ್ಮನೋ ನಾನಾಗಿರ್ಬೋದು, ನನ್ನ ಪೂರ್ವಿಕರಾಗಿರ್ಬೋದು, ಏನಾದ್ರೂ ಒಂದು ತಪ್ಪುಗಳನ್ನ ಮಾಡಿರ್ತೀವಿ. ಎಲ್ಲದಕ್ಕೂ ಕ್ಷಮೆಯನ್ನ ಆಚಿಸುವಂಥದ್ದು, ಕ್ಷಮೆ ಆಚಿಸುವಂಥದ್ದು. ನಾನು ಮೊದಲೇ ಎಲ್ಲಾ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ, ಪರಿಹಾರ ಕ್ರಿಯೆ ಅಂದ್ರೆ ಸಾರಿ, ಕ್ಷಮೆ ಕೇಳೋದು ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕಿಂತ ದೊಡ್ಡದು ಏನಿಲ್ಲ, ಕ್ಷಮೆ ಕೇಳೋದು. ಇವಾಗ ಏನ್ ಮಾಡಕ್ಕಾಗುತ್ತೆ? ನಾನೇ ಮಾಡಿರ್ಬೋದು, ಇನ್ನೊಬ್ರು ಮಾಡಿರ್ಬೋದು, ಯಾರೋ ಮತ್ತೊಬ್ರು ಮಾಡಿರ್ಬೋದು. ಅನುಭವಿಸ್ತಾ ಇರೋದು ಯಾರು? ಸಾರ್ ಅವ್ರು ಮಾಡಿದಕ್ಕೆ ನಾವ್ ಯಾಕೆ ಸರ್ ಮಾಡೋಣ? ಅನುಭವಿಸ್ತಾ ಇರೋದು ಯಾರು? ನೀವು ಅದನ್ನ ನೋಡಿ. ಅನುಭವಿಸ್ತಾರ ನಾವು ಅಂದಾಗ ನಾವು ಪರಿಹಾರವನ್ನ ಮಾಡ್ಕೋಬೇಕಾಗುತ್ತೆ. ಇದಾದ ಮೇಲೆ ಪ್ರತಿದಿನ ಪ್ರಾಯಶ್ಚಿತ್ತ ಸಂಕಲ್ಪ ಕೊಡ್ಬೇಕು. 15 ದಿನಗಳ ಕಾಲ ಕೊಟ್ಟಾಗ ಇದರ ಜೊತೆಗೆ ನಿಮ್ಮ ಪಿತೃಗಳು ಕೂಡ ಸಂತೃಪ್ತರಾಗ್ತಾರೆ. ಬಟ್ ಇದು ಪಿತೃಪಕ್ಷ ಪ್ರಾರಂಭವಾಗೋ ದಿನದಿಂದ ಕೊಡೋದಲ್ಲ, ಅದಕ್ಕಿಂತ ಮುಂಚೆ ದಿನದಿಂದನೇ ಗ್ರಹಣಕ್ಕೂ ಒಂದು ಪ್ರಾಯಶ್ಚಿತ್ತ ಸಂಕಲ್ಪ ಕೊಟ್ಟು ಅದಾದ ಮೇಲೆ 15 ದಿನ ಕಂಟಿನ್ಯೂ ಕೊಡ್ಬೇಕು. ಯಾರು ಇದನ್ನ ಕಂಟಿನ್ಯೂ ಕೊಡಕ್ಕಾಗತ್ತೆ ಅಂದ್ರೆ, ಮನೆಯಲ್ಲಿ ಯಾವುದೇ ರೀತಿಯ ಮೈಲಿಗೆ ಆ ಸಮಯದಲ್ಲಿ ಆಗದೇ ಇದ್ದ ಪಕ್ಷದವ್ರು ಯಾರಾದ್ರೂ ಇದ್ರೆ ಇದನ್ನ ಕಂಟಿನ್ಯೂ ಆಗಿ ಕೊಡಿ. ಇದರಿಂದ ನಿಮ್ಮ ಪಿತೃಶಾಂತಿ ಆಗುತ್ತೆ. ಅಂದ್ರೆ ಮಾರನೇ ದಿನದಿಂದ ಮತ್ತೆ ನೀವು ನಾರ್ಮಲ್ ಆಗಿ ಪ್ರಾಯಶ್ಚಿತ್ತ ಸಂಕಲ್ಪ ಇತ್ಯಾದಿಗಳನ್ನ ಪಡಿಸೋದು, ತಗೊಂಡು ಹೋಗಿ ಕೊಡುವಂಥದ್ದು. ಈ ರೀತಿ ನೀವು ಮಾಡೋದಕ್ಕೆ ಪ್ರಾರಂಭ ಮಾಡಿ 15 ದಿನಗಳು ಅಂದ್ರೆ ಮಹಾಲಯ ಅಮಾವಾಸ್ಯೆ ತನಕ ನೀವು ಈ ಪ್ರಯೋಗವನ್ನ ಮಾಡ್ಬೇಕಾಗುತ್ತೆ. ಒಂದು ದಿನಕ್ಕೆ 2 ಎಲೆ, 2 ಅಡಿಕೆ, 32 ರೂಪಾಯಿ. ಇಷ್ಟನ್ನ ನೀವು ಖರ್ಚು ಮಾಡಿದ್ರೆ ಸಾಕು. ನಿಮ್ಮ ಪಿತೃಗಳ ಶಾಂತಿ ಕೂಡ ಇದರಲ್ಲೇ ಆಗುತ್ತೆ. ಪಿತೃಗಳು ನಿಮ್ಮನ್ನ ಹರಿಸ್ಬೋದು, ಅಥವಾ ಪಿತೃಗಳು ಇರುವಂತ ಬಂಧನದಿಂದ ಬಿಡಿಸ್ಕೊಳ್ಳೋದಕ್ಕೆ ನಿಮಗೆ ಕನಸಿನಲ್ಲಿ ಕಾಣಿಸಿಕೊಂಡು ನಿಮಗೇನಾದ್ರೂ ಹೇಳಬಹುದು, ನನಗೆ ಇದನ್ನ ಮಾಡು, ನಾನು ಇಂಥ ಕಡೆ ಇದ್ದೀನಿ, ನನಗೆ ಈ ಬಲಿಯನ್ನ ಮಾಡು, ನಾರಾಯಣ ಬಲಿ ಇತ್ಯಾದಿಗಳನ್ನ ಮಾಡುವಂಥದ್ದು, ತರ್ಪಣ ಇತ್ಯಾದಿಗಳನ್ನ ಮಾಡೋದು, ಪಿಂಡ ಪ್ರದಾನ ಇತ್ಯಾದಿಗಳನ್ನ ಮಾಡೋದು, ಬಟ್ಟೆ ಇಡಿ, ಧೂಪ ಹಾಕಿ, ನನಗೆ ಗೊತ್ತಿಲ್ಲ, ಏನು ಬೇಕಾದ್ರೂ ಹೇಳ್ಬೋದು. ನಿಮ್ಮ ಒಂದು ಸಂಪ್ರದಾಯದಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ, ನಿಮ್ಮ ಪಿತೃಗಳು ಸಂತುಷ್ಟರಾಗಿ ತೋರಿಸ್ತಾರೆ. ಸರ್ 15 ದಿನಾನು ಮಾಡಿದೆ ಸರ್, ಒಂದು ಪಿತೃನು ಕನ್ಸಲ್ ಬಂದಿಲ್ಲ ಅಂದ್ರೆ ತಿಳ್ಕೊಳ್ಳಿ ಅವರಿಗೆ ನಿಮ್ಮಿಂದ ಏನು ಬೇಡ ಅಂತ. ಅದಕ್ಕಿಂತ ದೊಡ್ಡದಾಗಿ ನಾನು ಏನು ಹೇಳಕ್ ಸಾಧ್ಯ ಇಲ್ಲ. ಸೊ ಅವರಿಗೆ ನಿಮ್ಮಿಂದ ಏನು ಬೇಡ ಅಂತ. ಸೊ ಇದೊಂದು ಪ್ರಾಯಶ್ಚಿತ್ತ ಸಂಕಲ್ಪವನ್ನ ಕೊಡುವಂಥದ್ದು ಒಂದು ನಾರ್ಮಲ್ ಆಗಿರುವಂತ ವಿಧಾನ ಆಗಿದೆ. ಇದನ್ನ ನೀವು ಮಾಡ್ಬೋದು. ಯಾರಿಗಾದ್ರೂ ಪ್ರಯೋಗ ಇತ್ಯಾದಿಗಳನ್ನ ಮಾಡಿ ವಾಕ್ಸಿದ್ಧಿ ಆಗಬೇಕು ಅಂದ್ರೆ ಏನ್ ನಡೀತದೋ ಅದನ್ನ ನಾವು ಹೇಳ್ತೀವಿ. ನಾವು ಹೇಳಿದ್ದು ನಡೆಯಲ್ಲ. ತುಂಬಾ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ನಾವ್ ಹೇಳಿದ್ದು ನಡೀತದೆ ಅಂತ. ಹಂಗಾಗಲ್ಲ. ಏನ್ ನಡೀತದೋ ಅದನ್ನ ನಾವು ಹೇಳಿರ್ತೀವಿ ಅಷ್ಟೇ. ಸೊ ಯಾವುದೋ ಒಂದು ಶಕ್ತಿ ಮುನ್ನೆಲೆಲೆ ಬಂದದ್ದು ತಿಳಿಸುವಂತದ್ದಾಗಿರ್ತದೆ. ವಾಕ್ಸಿದ್ಧಿ ಆಗಬೇಕು ಅನ್ನೋರು ಯಾರಾದ್ರೂ ಇದ್ರೆ, ದೇಸಿ ತುಪ್ಪ, ಪ್ಯೂರ್ ಆಗಿರುವಂತ ತುಪ್ಪಕ್ಕೆ ನಿಮ್ಮ ಕೈಯನ್ನ ಮುಟ್ಟಿಸಿ ಗ್ರಹಣ ಪ್ರಾರಂಭ ಕಾಲದಿಂದ
ಒಂದು ಮಂತ್ರವನ್ನ ನಾನು ಕೊಡ್ತೀನಿ, ಅದನ್ನ ಜಪ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಕೌಂಟು ನೀವು ಹೇಗ್ ಮಾಡ್ತೀರಾ ಅನ್ನೋದು ನಿಮ್ ಇಷ್ಟ. ಇದಕ್ಕೆ ಯಾವುದೇ ಜಪಮಾಲೆಗಳನ್ನ ನೀವು ಬಳಸಬಹುದು, ಹೇಗ್ ಬೇಕಾದ್ರೂ ಇದನ್ನ ಕೌಂಟ್ ಮಾಡಬಹುದು. 8,000 ಸಂಖ್ಯೆನಲ್ಲಿ ಈ ಮಂತ್ರವನ್ನ ಜಪ ಮಾಡಬೇಕು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಈ ಮಂತ್ರವನ್ನ ತುಪ್ಪವನ್ನ ಮುಟ್ಟಿಸಿಕೊಂಡೇ ತಾವು ಜಪ ಇತ್ಯಾದಿಗಳನ್ನ ಮಾಡ್ಬೇಕಾಗುತ್ತೆ. ಇದಾದ ನಂತರ ಈ ತುಪ್ಪವನ್ನ ದೇವರ ಕೋಣೆನಲ್ಲಿ ಇಡಿ. ಅಂದ್ರೆ ಭಾನುವಾರ ದಿವಸ ಗ್ರಹಣ ಪ್ರಾರಂಭವಾಗುವಾಗ ಒಂದು ಬಟ್ಲಲ್ಲಿ ಸ್ವಲ್ಪ ತುಪ್ಪ ಹಾಕೋತೀರಾ, ಸ್ವಲ್ಪ ತುಪ್ಪ ಹಾಕೊಳ್ಳಿ. ತುಪ್ಪ ಅಂದ್ರೆ ಫುಲ್ ಅಲ್ಲ, ಸ್ವಲ್ಪ ತುಪ್ಪ ಹಾಕೊಳ್ಳಿ. ಈ ತುಪ್ಪವನ್ನ ನೀವು ಮಂತ್ರಿಸ್ಬೇಕಾಗುತ್ತೆ. ಇದಾದ ನಂತರ ರಾತ್ರಿ ಅದು ಆ ಬಟ್ಲನ್ನ ದೇವರ ಹತ್ರ ಇಡಿ. ಮಾರನೇ ದಿನ ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನ ಮಾಡಿ ಒಂದು ಪೂಜೆ ಇತ್ಯಾದಿಗಳನ್ನ ಮಾಡಿ ಈ ತುಪ್ಪವನ್ನ ಸೇವಿಸಿದಾಗ ನಿಮಗೆ ವಾಕ್ ಶುದ್ಧಿಯಾಗಿ ವಾಕ್ ಸಿದ್ಧಿ ಆಗುತ್ತೆ. ಯಾರ್ಯಾರಿಗೆ ವಾಕ್ ಸಿದ್ಧಿ ಆಗ್ಬೇಕು ಅನ್ನುವಂಥದ್ದು ಇದು ಒಂದೇ ದಿನದ ಪ್ರಯೋಗ ಆಗಿದೆ. ಯಾರಿಂದಾದ್ರೂ ಸಾಧ್ಯವಾಯಿತು ಅಂತ ಹೇಳಿದ್ರೆ ಈ ಪ್ರಯೋಗವನ್ನ ತಾವುಗಳು ಮಾಡಬಹುದು. ಇದ್ರ ಜೊತೆಗೆ ಈ ನಮ್ಮ ಪಕ್ಷ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ಸುಮಾರು ಸೋಮವಾರದಿಂದ ಪ್ರಾರಂಭವಾಗ್ತಾ ಇದೆ ಇದು ಪಕ್ಷ. ಸೊ 21ನೇ ತಾರೀಕು ತನಕನೂ ಈ ಪಕ್ಷ ಹೀಗೆ ನಡೀತಾ ಇರ್ತದೆ, 15 ದಿನಗಳ ಕಾಲ. ಪ್ರತಿದಿನ ಸಾಧ್ಯವಾದವರು ಬಡವರಿಗೆ, ನಿರ್ಗತಿಕರಿಗೆ ಅಥವಾ ಕೀಟಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಿಸಿ. ಇದರಿಂದ ಕೂಡ ನಿಮ್ಮ ಪಿತೃಗಳು ಶಾಂತಿ ಆಗೋದಕ್ಕೆ ಇದೊಂದು ಒಳ್ಳೆ ಮಾರ್ಗ. ನನಗೆ ಗೊತ್ತಿರೋದು ಎಲ್ಲಾ ಪರಿಹಾರ ಕ್ರಿಯೆಗಿಂತ ನಾನ್ ಸಜೆಸ್ಟ್ ಮಾಡೋ ಪರಿಹಾರ ಕ್ರಿಯೆ ಇದು ಒಂದೇ. ಇವಾಗ ಇನ್ನೂ ನಾನು ಪರಿಹಾರ ಕ್ರಿಯೆ ಹೇಳ್ತೀನಿ. ಎಲ್ಲಾ ಪರಿಹಾರಕ್ಕಿಂತ ನೀವು ಯಾವ್ದು ಸಜೆಸ್ಟ್ ಮಾಡ್ತೀರಾ, ನಾನು ಸಜೆಸ್ಟ್ ಮಾಡೋದು ಇದು ಒಂದೇ. ಯಾರಿಗೆ ಜಾಸ್ತಿ ನಾನು ಸಜೆಸ್ಟ್ ಮಾಡೋದಂದ್ರೆ ಆ ಕ್ಯಾಟಗರಿನ ಬಿಟ್ಬಿಡಿ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಕೀಟಗಳಿಗೆ. ಅದಕ್ಕೆ ಮೇಲೆ ಹೋಗಲ್ಲ ನಾನು, ಈ 3 ಜನರಿಗೆ ಮಾತ್ರ. ಸೊ ಇಲ್ಲಿ ನಿಮ್ಮ ಕೈಲಿಂದ ಆದಂತ ಪ್ರಮಾಣದಲ್ಲಿ ಆಗುವಂತದನ್ನ ಹಾಕಿ. ಪಕ್ಷಿಗಳಿಗೆ ಆಹಾರ ಹಾಕ್ಬೋದಾ, ಕಾಗೆಗೆ ಹಾಕ್ಬೋದಾ ಸರ್ ಹಾಕಿ, ಪಾರಿವಾಳಕ್ಕೆ ಹಾಕ್ಬೋದಾ ಸರ್ ಹಾಕಿ, ಏನು ಆಗಲ್ಲ, ಎಲ್ಲದಕ್ಕೂ ಹಾಕಿ, ಏನು ಪ್ರಾಬ್ಲಮ್ ಏನಿರಲ್ಲ, ಅದನ್ನ ಹಾಕಿ. ಸರ್ ಅಷ್ಟೆಲ್ಲ ದುಡ್ಡಿಲ್ಲ, ನಾವು ತುಂಬಾ ಬಡವರಿದೀವಿ, ಇರುವೆಗಳಿಗೆ ಊಟ ಹಾಕ್ಬೋದಾ ನೀವು? ಇರುವೆಗಳಿಗೆ ಭೋಜನದ ವ್ಯವಸ್ಥೆ ಮಾಡೋಷ್ಟಾದ್ರೂ ದೇವ್ರು ಕೊಟ್ಟಿದಾನ? 15 ದಿನ ಮಾಡಿ, ಬರೀ ಇರುವೆಗಳಿಗೆ ಊಟ ಹಾಕಿ ಸಾಕು. ಇರುವೆಗಳು ಎಲ್ಲಿ ಸಿಗ್ತಾವಂತೆಲ್ಲ ಕೇಳಕ್ ಬರ್ಬೇಡಿ, ಇರುವೆಗಳಿಗೆ ಊಟ ಇತ್ಯಾದಿಗಳನ್ನ ಹಾಕಿ. ಯಾವ್ದಾದ್ರು ಒಂದು ಮರದ ಬುಡದಲ್ಲಿ ಸ್ವಲ್ಪ ಸಕ್ಕರೆ ಇತ್ಯಾದಿಗಳನ್ನ 15 ದಿನಗಳ ಕಾಲ ಹಾಕ್ತಾ ಬನ್ನಿ. ಅರ್ಥ ಆಯ್ತಾ? ತುಂಬಾ ಸಿಂಪಲ್ ಪರಿಹಾರ ಇದು. ಈ 15 ದಿನದಲ್ಲಿ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಯಾವ್ಯಾವ ವಿಷಯದಲ್ಲಿ ಪರಿವರ್ತನೆ ಬಂತು, ಇಷ್ಟೇ ಸಕ್ಕರೆನಲ್ಲ ಸರ್ ಅಂದ್ರೆ ಇಷ್ಟೇ ಸಕ್ಕರೆನಲ್ಲಿ ಎಷ್ಟು ಪರಿವರ್ತನೆ ಬರ್ತಾ ಇದೆ ಅಂತ ನೋಡಿ. ಸ್ವಲ್ಪ ನೀವು ಹಾಕಿರುವಂತ ಆ ಪಕ್ಷಿಗಳಿಗೆ ಹಾಕಿರುವಂತ ಭೋಜನ ನಿಮ್ಮ ಜೀವನದಲ್ಲಿ ಯಾವ ಮಟ್ಟಿಗೆ ಬದಲಾವಣೆನ ತರುತ್ತೆ ಅನ್ನೋದನ್ನ ನೋಡಿ. ಹಸುಕರು ಇತ್ಯಾದಿಗಳಿಗೆ, ಪ್ರಾಣಿಗಳಿಗೆ, ನಾಯಿಗಳಿಗೆ, ಇವರುಗಳಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಿ. ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ನೋಷ್ಟು ಯಾವ್ದಾದ್ರು ಒಂದು ಹೊತ್ತು ಊಟದ ವ್ಯವಸ್ಥೆಯನ್ನ ನಿಮ್ ಕೈಯಿಂದ ಮಾಡಕ್ಕಾಗತ್ತಾ? ನಾವೇನ್ ಮಾಡ್ತೀವಿ, ಹಸುಗೆ 1-2 ಬಾಳೆ, ನಾಯಿಗೆ ಒಂದು ಪಾರ್ಲಿಜಿ ಬಿಸ್ಕೆಟ್ ಸಾಲಲ್ಲ ಸ್ವಾಮಿ. ನಾನು ಹೇಳ್ತಾ ಇರೋದು ಹೊಟ್ಟೆ ತುಂಬುವಷ್ಟು ಒಂದು ಪ್ರಾಣಿಗೆ ಊಟದ ವ್ಯವಸ್ಥೆ ಮಾಡಕ್ಕಾಗತ್ತಾ ಅಂತ ಕೇಳ್ತಾ ಇದ್ದೀನಿ. ಮನುಷ್ಯರಿಗೆ ಕೊಟ್ರೆ ಮನುಷ್ಯರಿಗೆ ಬಂದ್ಬಿಟ್ಟು ಆಹಾರದ ಜೊತೆಗೆ ನೀರನ್ನ ಸಹಿತವಾಗಿ ನೀವು ಕೊಡ್ಬೇಕು. ಯಾರಾದ್ರು ನಿರ್ಗತಿಕರಿಗೆ, ಬಡವರಿದ್ದಾರೆ ಸರ್ ನಾನು ಊಟದ ವ್ಯವಸ್ಥೆ ಮಾಡ್ಬೋದಾ, 3 ಜನರಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಪ್ರತಿದಿನ ನಾನು ಊಟ ಕೊಡಿಸ್ತೀನಿ ಅಂತ ನಿಮ್ಗೆ ಅನಿಸ್ತಾರೆ, ಊಟದ ಜೊತೆಗೆ ನೀರನ್ನ ಕೊಡಿಸ್ಬೇಕು. ಊಟ ಒಳ್ಳೆಯ ಊಟವನ್ನ ಕೊಡಿಸಿ. ಯಾವ್ದೋ ಒಂದು ಅನ್ನ ಸಾಂಬಾರ್ ಸಿಕ್ತು, ಇಡ್ಲಿ ವಡೆ ಸಿಕ್ತು, ರೈಸ್ ಬಾತ್ ಸಿಕ್ತು ಅಂತೆಲ್ಲ ಕೊಡ್ಸೋದಲ್ಲ. ಅವ್ರು ಅದನ್ನ ಊಟ ಮಾಡಿರ್ಬಾರ್ದು, ಅಥವಾ ಅವರಲ್ಲಿ ಆ ಊಟ ಮಾಡುವಂತ ಕ್ಷಮತೆ ಇರಬಾರ್ದು. ಇದೆಲ್ಲ ಈ ತರದ ಊಟ ಎಲ್ಲ ನಾವು ಮಾಡಲ್ಲ ಅಂತಾರಲ್ಲ, ಈ ತರದ ಊಟ ಯಾರಿಗಾರು ಕೊಡ್ಸೋ ತರ ನಿಮ್ ಕೈಯಿಂದ ಆಯ್ತು ಅಂದ್ರೆ ಕೊಡ್ಸಿ. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿರುವಂತದ್ದು ಕೀಟಗಳಿಗೆ ಕೊಡಿ. ಅದ್ರ ಜೊತೆಗೆ ಬಂದ್ಬಿಟ್ಟು ನಾರ್ಮಲ್ ಕ್ರಿಮಿಕೀಟಗಳಿಗೆ ಕೊಡ್ಬೋದು, ಅಥವಾ ಪ್ರಾಣಿಗಳಿಗೆ ಕೊಡ್ಬೋದು, ಅಥವಾ ಪಕ್ಷಿಗಳಿಗೆ ಊಟವನ್ನ ಹಾಕಿ. ನಿಜವಾಗ್ಲೂ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಬರ್ತವೆ. ಬಂದಿರುವಂತ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಪಿತೃಪಕ್ಷದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯವನ್ನ ಮಾಡುವ ಹಾಗಿಲ್ಲ. ಅದೇ ರೀತಿ ಶತಾಭಿಷ ನಕ್ಷತ್ರವನ್ನ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ 6 ತಿಂಗಳ ಕಾಲ ಬಳಸಬೇಡಿ. ಆಯ್ತಾ? ಮುಂದಿನ ದಿನಗಳಲ್ಲಿ ನಾವು ಮುಹೂರ್ತವನ್ನ ಕೊಡುವಾಗ ಈ ಗ್ರಹಣದ ನಕ್ಷತ್ರಗಳನ್ನ ಮರ್ತೋಗ್ಬಿಡ್ತೀವಿ. ಈ ಮುಹೂರ್ತ ಕೊಡೋರು ಏನ್ ಮಾಡ್ತಾರೆ ಅಂದ್ರೆ ಯಾವ ಗ್ರಹಣದಲ್ಲಿ ಯಾವ ನಕ್ಷತ್ರ ಇತ್ತು ಅನ್ನೋದೇ ಮರ್ತೋಗ್ತಾರೆ. ಗ್ರಹಣದ ನಕ್ಷತ್ರವನ್ನ ಯಾವುದೇ ಕಾರಣಕ್ಕೂ ಕೊಡ್ಬೇಕು. ಆಯ್ತಾ? ಆದಷ್ಟು ಆ ಗ್ರಹಣದ ನಕ್ಷತ್ರ ಶತಾಭಿಷವನ್ನ ಅವಾಯ್ಡ್ ಮಾಡಿ. ಯಾವುದೇ ರೀತಿಯ ಶುಭ ಕಾರ್ಯ, ಒಂದು ಅಕ್ಷರಾಭ್ಯಾಸ ಇತ್ತು, ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇರೋದು, ಒಂದು ಅಕ್ಷರಾಭ್ಯಾಸ ಇತ್ತು, ಒಂದು ನಾಮಕರಣ ಇತ್ತು, ಒಂದು ಮದುವೆ ಇತ್ತು, ಒಂದು ಗೃಹ ಪ್ರವೇಶ ಉಂಟು, ಒಂದು ಗಾಡಿ ತಗೋತಾ ಇದ್ದೀನಿ ಸರ್, ನಾನು ಒಂದು ಜಾಗ ತಗೋತಾ ಇದ್ದೀನಿ, ರಿಜಿಸ್ಟ್ರೇಷನ್ ದಿನ ಇಟ್ಕೊಂಡಿದ್ದೀನಿ, ಯಾವುದೇ ನಿಮ್ಗೆ ಎಷ್ಟೇ ಒಳ್ಳೆ ನಕ್ಷತ್ರ ಅದಾಗಿದ್ರು ಕೂಡ ಶತಾಭಿಷ ನಕ್ಷತ್ರವನ್ನ ಅವಾಯ್ಡ್ ಮಾಡೋದನ್ನ ಮಾಡ್ಕೊಳ್ಳಿ. ರೈಟ್. ಸೊ 8/9/2025ರಿಂದ 21/9/2025 ಈ 15 ದಿನಗಳ ಕಾಲ ನಾನೊಂದು ಪ್ರಯೋಗವನ್ನ ನಿಮಗೆ ಕೊಡ್ತೀನಿ. ಈ ಪ್ರಯೋಗವನ್ನ ನೀವುಗಳು ಮಾಡಿ ನೋಡಿ. ಅರಳಿ ಮರದ ಸಮೀಪ, ನೀವೊಂದು ಅರಳಿ ಮರವನ್ನ ಮೊದಲೇ ನೋಡಿ ಇಟ್ಕೊಳ್ಳಿ. ಅರಳಿ ಮರದ ಸಮೀಪ ಈ ಪ್ರಯೋಗವನ್ನ ಮಾಡಬೇಕು. ಸೂರ್ಯ ಅಸ್ತ ಆಗೋದಕ್ಕೆ ಸ್ವಲ್ಪ ಮುಂಚೆ, ಅಂದ್ರೆ ಒಂದು 15 ನಿಮಿಷ, 20 ನಿಮಿಷ, 24 ನಿಮಿಷ, ಒಂದು ಅರ್ಧ ಗಂಟೆ ಇರುವಾಗ. ಸೂರ್ಯ ಅಸ್ತ 6 ಗಂಟೆಗೆ ಅಂತ ಗೂಗಲ್ ತೋರಿಸ್ತಾ ಐತೆ, ಓಕೆ, 5:15 ಮಾಡಿ, 6:15 ಅಂತ ತೋರಿಸ್ತಾ ಐತೆ, 6 ಗಂಟೆಗೆ ಇದನ್ನ ಮಾಡಿ, ಈ ಪ್ರಯೋಗವನ್ನ ಮಾಡಿ. ಒಂದು ಮಣ್ಣಿನ ತಟ್ಟೆನಲ್ಲಿ ಸ್ವಲ್ಪ ಅನ್ನವನ್ನ ಹಾಕ್ಬೇಕು. ಒಂದು ಪುಟ್ಟ ಕುಡಿಕೆಯಲ್ಲಿ ಸ್ವಲ್ಪ ನೀರನ್ನ ಹಾಕಿ ಅರಳಿ ಮರದ ಸಮೀಪದಲ್ಲಿ ಇದನ್ನ ಇಡಬೇಕು.
ಅರಳಿ ಮರದ ಹತ್ರ ಇದನ್ನ ಇಡಿ. ಅದ್ರ ಜೊತೆಗೆ ಒಂದು ಮಣ್ಣಿನ ದೀಪವನ್ನ ಎಳ್ಳೆಣ್ಣೆ ಹಾಕಿ ದಕ್ಷಿಣಾಭಿಮುಖವಾಗಿ ಅದೇ ಅರಳಿ ಮರದ ಹತ್ರ ನೀವು ಬೆಳಗದೆ. ಒಂದೇ ಒಂದು ದೀಪ, 2-3 ದೀಪಗಳು ಏನಿಲ್ಲ, ಬತ್ತಿ ಬೇಕಾದ್ರೆ 2 ಹಾಕಿ, ಆದ್ರೆ ದೀಪ ಒಂದೇ ಇರಬೇಕು, ದಕ್ಷಿಣಾಭಿಮುಖವಾಗಿ ಉರಿತಾ ಇರಬೇಕು. ಸೊ ಈ ಪ್ರಯೋಗವನ್ನ ಕಂಟಿನ್ಯೂ ಆಗಿ 15 ದಿನಗಳ ಕಾಲ ನೀವು ಮಾಡ್ಬೇಕು. ಇವಾಗ ಕೆಲವರಿಗೆ ಡೌಟ್ ಬರುತ್ತೆ, ಸರ್ ನಾಳೆ ಹೋದಾಗ ಸೇಮ್ ದೀಪ ಅಲ್ಲೇ ಇತ್ತು, ಅನ್ನ ಇಟ್ಟಿದ್ದು ಹಾಗೆ ಇತ್ತು, ಎಂತ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನೀವು ಹೇಳೋಕ್ ಬರ್ತಾ ಇರೋದು ಅದೇ ವಿಷಯವನ್ನ. ಇವತ್ತು ನೀವು ಯಾವ ಅರಳಿ ಮರದ ಹತ್ರ ಈ ಪ್ರಯೋಗವನ್ನ ಮಾಡಿದಿರೋ ಮಾರನೇ ದಿನ ಆ ಅರಳಿ ಮರದ ಹತ್ರ ನೀವು ಪ್ರಯೋಗ ಮಾಡುವ ಹಾಗಿಲ್ಲ. ಸೊ ಅರಳಿ ಮರವನ್ನ ತಾವು ಹುಡುಕ್ಬೇಕಾಗುತ್ತೆ. ಅರಳಿ ಮರಗಳು 15 ದಿನಕ್ಕೆ, ಒಂದೊಂದು ದಿನಕ್ಕೆ ಒಂದೊಂದು ಅರಳಿ ಮರ ಅಂದ್ರೆ 15 ಅರಳಿ ಮರದ ಸಮೀಪದಲ್ಲಿ ಈ ಪ್ರಯೋಗವನ್ನ ಮಾಡಬೇಕು. ಪ್ರಯೋಗ ಮಾಡುವಾಗ ಮೌನಾಚರಣೆಯನ್ನ ಮಾಡಿ, ಅದ್ರ ಜೊತೆಗೆ ಯಾರು ನಿಮ್ಮನ್ನ ಕೇಳೋ ತರ ಇರಬಾರ್ದು, ಇದೇನ್ರಿ ಇದು ಹೊಸ ಪ್ರಯೋಗ, ಇದೇನು ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರಯೋಗ ಕೆಲಸ ಮಾಡಲ್ಲ. ನಿಮ್ಮ ಕೋರಿಕೆ ಏನ್ ಸರ್, ಇದರಿಂದ ಏನ್ ಸರ್ ಲಾಭ, ನಿಮ್ಮ ಕೋರಿಕೆ ಜೀವನದಲ್ಲಿ ಏನಾದ್ರೂ ಬಹಳ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಅಂದ್ರೆ ಆ ಕೋರಿಕೆಯನ್ನ ಅರಳಿ ಮರದ ಹತ್ರ ನೀವು ಅಲ್ಲಿ ಹೇಳ್ಬೋದು. ಕೆಲವ್ರು ಏನ್ ಮಾಡ್ತಾರೆ, 1-2 ದಿನದ ಮಟ್ಟಿಗೆ ಒಂದು ಕೋರಿಕೆ, ಆಮೇಲೆ ಮರ್ತೋಗ್ಬಿಟ್ಟು ಇನ್ನೊಂದು ಕೋರಿಕೆ, ಅದಾದ್ಮೇಲೆ ಮತ್ತೊಂದು ಕೋರಿಕೆ, ಅಥವಾ ಒಂದು 3-4 ಲಿಸ್ಟ್ಗಳು ತಗೊಂಡ್ಬರ್ತೀರಾ. ಈ ತರದ್ದು ಕೆಲಸ ಮಾಡಲ್ಲ. ಯಾವ್ದಾದ್ರು ಒಂದು ಮುಖ್ಯವಾದಂತ ಕೋರಿಕೆ ಇತ್ತು ಲೈಫಲ್ಲಿ, ಸರ್ ಇದಾಗ್ಲೇಬೇಕು ನೋಡಿ, ಇದು ಬೇಕೇ ಬೇಕು ನನಗೆ, ಅಥವಾ ಇದಾದ್ರ ಮೇಲೆ ನೋಡಿ ಸರ್ ಎಲ್ಲ ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ ಅನ್ನುವಂಥದ್ದು ಯಾವ್ದಾದ್ರು ಕೋರಿಕೆಗಳಿದ್ರೆ ಈ ಪ್ರಯೋಗವನ್ನ ನೀವುಗಳು ಮಾಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಇದು ಬರೀ ನಕ್ಷತ್ರ, ನಾನು ಹೇಳಿರೋ ನಕ್ಷತ್ರದವರೇ ಮಾಡ್ಬೇಕಂದ್ರೆ ಏನು ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಯಾರು ಬೇಕಾದ್ರೂ ಈ ಪ್ರಯೋಗವನ್ನ ಮಾಡಬಹುದು. ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಈ ಪ್ರಯೋಗವನ್ನ ಯೂಸ್ ಮಾಡಬಹುದು. ಫೈನಾನ್ಷಿಯಲ್ ಪ್ರಾಬ್ಲಮ್ ಸಪರೇಟ್ ಪ್ರಯೋಗ ಕೊಡಿ ಅಂತ ಇದ್ದೀರಾ, ಸೊ ಆದ್ರೂ ಸಹಿತ ಫೈನಾನ್ಷಿಯಲ್ ಪ್ರಾಬ್ಲಮ್ಗೆ ಈ ಪ್ರಯೋಗವನ್ನ ನೀವುಗಳು ಮಾಡಬಹುದು. ಇದೇ ರೀತಿ ಸರ್ ಅಲ್ಲಿ ಅಂಗಡಿ ಅಲ್ಲೆಲ್ಲ ಹೋಗೋದು, ಅರಳಿ ಮರದ ಹತ್ರ ಹುಡ್ಕೊಂಡು ಹೋಗೋದು, ಮತ್ತೆ ಇನ್ನೊಂದು ಅರಳಿ ಮರ ಹುಡ್ಕೊಂಡು ಹೋಗೋದು, ಅಲ್ಲೆಲ್ಲ ಬೆಳೆಸೋದು ನಮಗ್ ಕಷ್ಟ ಆಗುತ್ತೆ. ಕೆಲವ್ರಿಗೆ ನೋಡಿ ಒಂದು ಪರಿಹಾರ ಕ್ರಿಯೆ ಕೆಲವ್ರಿಗೆ ಈಸಿ ಇರುತ್ತೆ, ಕೆಲವ್ರಿಗೆ ಅದೇ ಪರಿಹಾರ ಕ್ರಿಯೆ ಕಷ್ಟ ಇರುತ್ತೆ. ಎಲ್ಲರೂ ಒಂದೇ ತರ ಇರೋಲ್ಲ. ಕೆಲವರಿಗೆ ನೀರು ಸಿಗುವಂತ ಪ್ರದೇಶ ನಮ್ಗೆ ಈಸಿಯಾಗಿ ಸಿಗುತ್ತೆ ಸರ್ ಅರಿಯೋ ನೀರು ಅಂತಾರೆ. ಕೆಲವರು ಎಲ್ಲಿ ಸರ್ ಇರೋದು, ನಾವಿರೋದು ಈ ಸಿಟಿನಲ್ಲಿ, ಎಲ್ಲಿಂದ ಹೋಗ್ಲಿ ಅರಿಯೋ ನೀರಿಗೆ ಅಂತಾರೆ. ಕರೆಕ್ಟಾ? ಸೊ ಪ್ರಯೋಗಗಳು ಎಲ್ಲರಿಗೂ ಯೂಸ್ ಆಗುತ್ತಾ, ಎಲ್ಲರಿಗೂ ಈಸಿಯಾಗಿ ಮಾಡಕ್ ಆಗತ್ತಾ ಅಂದ್ರೆ ಇಲ್ಲ. ನಾನು ಕೊಟ್ಟಿರೋ ಪ್ರಯೋಗದಲ್ಲಿ ನಿಮಗೆ ಇದ್ ಮಾಡ್ಬೋದು ನೋಡಪ್ಪ, ಇದು ಈಸಿ ಇದೆ ನಮ್ಗೆ ಅನ್ನುವಂತ ಪ್ರಯೋಗ ಮಾಡಿ. ಇದು ಮಾಡಿದ್ರೆ ಆಗುತ್ತಾ, ಇದ್ರ ಜೊತೆಗೆ ಅದು ಮಾಡಿದ್ರೆ ಆಗುತ್ತಾ, ಇದಕ್ಕಿಂತ ಯಾವ್ದು ಪವರ್ಫುಲ್ಲು, ಇದೆಲ್ಲ ಬೇಡ. ಇಲ್ಲ ಸರ್ ಅಲ್ಲಿಗೆಲ್ಲ ಹೋಗಕ್ಕಾಗಲ್ಲ, ನಾವು ಲೇಡೀಸ್ ಇದೀವಿ, ಮನೆಯಲ್ಲೇ ಕೂತಿರ್ತೀವಿ, ನಮ್ಗೊಂದು ಪ್ರಯೋಗ ಏನಾದ್ರು ಹೇಳಿ ಅಂತ ಹೇಳಿದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ, ನಾಳೆ ಅಂದ್ರೆ ಭಾನುವಾರ ದಿವಸ, ಇದು ವಿಡಿಯೋ ನಾಳೆ ಬೀಳ್ತಾ ಇದೆ, ಸೊ ಆಕ್ಚುಲಿ ಬಂದ್ಬಿಟ್ಟು ಭಾನುವಾರ ದಿನ ನೀವೊಂದು ಮಣ್ಣಿನ ಮಡಿಕೆ ವಿತ್ ಪ್ಲೇಟ್, ಅಂದ್ರೆ ಮಣ್ಣಿನದೇ ಆಗಿರುವಂತ ಒಂದು ಮುಚ್ಚಳ, ಮಡಿಕೆ ಮತ್ತು ಮುಚ್ಚಳವನ್ನ ತರಬೇಕು. ಮನೆಯಲ್ಲಿ ಇದ್ದದ್ದು ಆಗಲ್ಲ. ಇದರ ಜೊತೆಗೆ ಒಂದು ದೀಪವನ್ನ ಕೂಡ ನೀವು ತಗೊಂಡ್ಬನ್ನಿ. ದೀಪಕ್ಕೆ ಬತ್ತಿ ಎಳ್ಳೆಣ್ಣೆಯನ್ನ ಬೇಕಾದ್ರೆ ತರಬಹುದು ಅಂದ್ರೆ ಖಂಡಿತ ತರಬಹುದು. ಈ ಮಣ್ಣಿನ ಮಡಿಕೆಯನ್ನ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ, ಎಲ್ಲಿ ಬೇಕಾದ್ರೂ ಇಡಿ ಪರವಾಗಿಲ್ಲ, ಅಡುಗೆ ಮನೆಯಲ್ಲಿ ಈ ಮಣ್ಣಿನ ಮಡಿಕೆಯನ್ನ ಇಟ್ಟು ನೀರ್ ತುಂಬಿಸಿ. ಯಾವತ್ತು ಸಾರ್ ಅಂದ್ರೆ ಸೋಮವಾರ. ಓಕೆ, ಸೋಮವಾರದಿಂದ 15 ದಿನಗಳ ಕಾಲ ಇದು ಪ್ರಯೋಗ ನಡೀತದೆ. ಸೋಮವಾರ ಮಣ್ಣಿನ ಮಡಿಕೆನ ಪೂರ್ತಿ ನೀರು ತುಂಬಿಸಿ, ಫುಲ್ ಇರಬೇಕು. ಮಣ್ಣಿನ ಮಡಿಕೆ ಅರ್ಧ ನೀರೆಲ್ಲ ಇರಬಾರ್ದು, ಫುಲ್ ನೀರು. ಅದ್ರ ಮೇಲೆ ತಟ್ಟೆ ಮುಚ್ಬಿಡಿ. ಅದರ ಪಕ್ಕದಲ್ಲಿ, ಆ ಮಣ್ಣಿನ ಮಡಿಕೆ ಪಕ್ಕದಲ್ಲಿ ನಿಮ್ಗೆ ಆತರ ಸೆಟ್ಟಿಂಗ್ ಮಾಡ್ಕೊಳ್ಳಿ ಅಡಿಗೆ ಮನೆ ಎಲ್ಲಿ ಇಡಬಹುದು ಇದು ಅಂತ. ದಕ್ಷಿಣಾಭಿಮುಖವಾಗಿಯೇ ಒಂದು ಮಣ್ಣಿನ ದೀಪವನ್ನ ಬೆಳಗ್ಬೇಕು. ಇಷ್ಟೇ. ಪ್ರತಿದಿನ ಈ ದೀಪ ಮಾತ್ರ ಏನಾಗ್ಬೇಕು ಅಂದ್ರೆ ಬೆಳಿಗ್ಗೆ ಮತ್ತು ಸಂಜೆ, ಬೆಳಿಗ್ಗೆ ಮತ್ತು ಸಂಜೆ ಬೆಳಿಗ್ಗೆ, ಜಾಸ್ತಿ ಅಂದ್ರೆ ಒಂದು 3/4 ಗಂಟೆನೋ ಅರ್ಧ ಗಂಟೆನೋ ಉರಿಯೋ ತರ ಬೆಳಗ್ಗೆ. ತುಂಬಾ ಜನರ ಮನೆಯಲ್ಲಿ ನಾನು ನೋಡ್ತೀನಿ 3 ಅವರ್ 4 ಅವರ್ 5 ಅವರ್ ಸಾಯಂಕಾಲ ತನಕ ಒಂದು ದೀಪ ಉರಿತಾ ಇರ್ತಾರೆ. ಈ ತರ ಎಲ್ಲ ದೀಪಗಳನ್ನ ಬೆಳಗೋಕೆ ಹೋಗ್ಬೇಡಿ. ಯಾರು ಹೇಳಿದ್ರು ಏನ್ ಮಾಡೋದು ಸಹಿತ ಬೆಳಗೋದಕ್ಕೆ ಹೋಗ್ಬೇಡಿ. ಒಂದು ಅರ್ಧ ಗಂಟೆ ಇಲ್ಲ 3/4 ಗಂಟೆ ಬೆಳಗೋ ತರ ದೀಪವನ್ನ ನೀವು ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ಸಾರ್ ಜಾಸ್ತಿ ಬೆಳಗ್ತಾ ಇದೆ, ನಾನು ಹೋಗಿ ಆರಿಸ್ತೀನಿ ಸಾರ್ ಅಂತಾರೆ ತುಂಬಾ ಜನ. ಇದನ್ನೆಲ್ಲ ಶಾಂತಿ ಗಿಂತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಇರ್ಲಿ, ಬಟ್ ನೆಕ್ಸ್ಟ್ ಟೈಮ್ ನಿಮ್ಗೆ ಗೊತ್ತಾಗುತ್ತೆ ಕಮ್ಮಿ ತುಪ್ಪವನ್ನ ಬಳಸಬೇಕು, ಇಷ್ಟೇ ಹಾಕ್ಬೇಕು, ಅಥವಾ ಕಮ್ಮಿ ಎಳ್ಳೆಣ್ಣೆಯನ್ನ ಹಾಕ್ಬೇಕು ನಾವು ಅಂತ ಬಿಟ್ಟು. ಯಾಕಂದ್ರೆ ನಮ್ಮ ದೇವರ ಕೋಣೆಯಲ್ಲಿ ಇರುವಂತ ದೀಪಗಳಿಗೆಲ್ಲ ತುಪ್ಪಗಳನ್ನ ಹಾಕಿ ಆ ತುಪ್ಪ ಗಟ್ಟಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಗಂಟೆ ಬರ್ತಾ ಇರ್ತದೆ ದೀಪಗಳು. ಸೊ ಇಲ್ಲಿ ಈ ಪ್ರಯೋಗನ ಮನೆಯಲ್ಲಿರುವಂತ ಗೃಹಿಣಿಯರು ಮಾಡ್ಬೋದು ಅಂದ್ರೆ ಮಾಡ್ಬೋದು, ಮನೆಯಲ್ಲಿರುವಂತ ಯಾವುದೇ ವ್ಯಕ್ತಿಗಳು ಈ ಪ್ರಯೋಗವನ್ನ ಮಾಡ್ಬೋದು. ಇದರಲ್ಲೂ ಕೂಡ ಅಷ್ಟೇ, ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರುವಂತ ಯಾವುದಾದ್ರೂ ವಿಷಯವನ್ನ ನೀವುಗಳು ಬೇಡ್ಕೋಬಹುದು. ಸರ್ ಇದು ಕೂಡ ಕಷ್ಟ ಐತೆ ಸರ್ ನಮ್ಗೆ ಅನ್ನೋರು, ಗ್ರಹಣದ ದಿನ ಸೈಲೆಂಟ್ ಆಗಿರಿ. ಯಾಕಂದ್ರೆ ಇರೋದೇ ಗ್ರಹಣ 10 ಗಂಟೆಗೆ. ಆರಾಮಾಗಿ ಅದಕ್ಕಿಂತ ಮುಂಚೆ ಊಟ ಮಾಡಿ, ಕ್ಲೀನ್ ಆಗಿ ನಿದ್ದೆ ಮಾಡಿ, ಮಾರನೇ ದಿನ ಬೆಳಿಗ್ಗೆ ಎದ್ದೇಳಿ ಸ್ನಾನ ಮಾಡಿ. ಆಯ್ತಾ? ಇದೆಲ್ಲ ಆಗಲ್ಲ ಸರ್ ಅನ್ನೋರು ಆರಾಮಾಗಿರಿ, ಕ್ಲೀನ್ ಆಗಿ ನಿದ್ದೆ ಮಾಡಿ, ಬೆಳಿಗ್ಗೆ ಎದ್ದು ಸ್ನಾನ ಇತ್ಯಾದಿಗಳನ್ನ ಮಾಡಿ, ಹತ್ರದಲ್ಲಿರುವಂತ ದೇವಿ ದೇವಸ್ಥಾನ, ಹೆಣ್ಣು ದೇವರ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಿನಲ್ಲೇ ಅಭಿಷೇಕ ಮಾಡಿಸ್ಬೇಕು. ಕೆಲಸ ನಿಮ್ದು. ಓಕೆನಾ? ಇಲ್ಲಿ ನೀವು ಸಂಕಲ್ಪ ಇತ್ಯಾದಿಗಳನ್ನ ಮಾಡ್ಕೋಬಹುದು, ಪರಿಹಾರ ಇತ್ಯಾದಿಗಳನ್ನ ಕೇಳ್ಕೋಬಹುದು, ಅಥವಾ ಗ್ರಹಣದಿಂದ ಸಮಸ್ಯೆ ಆಗುವಂತದನ್ನ ನಿವೃತ್ತಿಗೆ ಕೇಳ್ಕೋಬಹುದು, ಅಥವಾ ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ, ಅಥವಾ ಇವಾಗಿರುವಂತ ಸಮಸ್ಯೆಯಿಂದ
ಹೊರಗಡೆ ಬರೋದಕ್ಕಾಗಿ ಕೂಡ ನೀವು ಕೇಳ್ಕೋಬಹುದು. ಅರ್ಚನೆ ಇತ್ಯಾದಿಗಳನ್ನ ಮಾಡ್ಬೋದಾ ಸರ್ ನಮ್ಮ ಹೆಸರಿನಲ್ಲಿ ಅಂದ್ರೆ ಮಾಡ್ಕೊಳ್ಳಿ. ಆದ್ರೆ ಇದು ಯಾರಿಗೆ ಅಂತ ಹೇಳಿದ್ರೆ ಇದು ಯಾವ್ದು ಆಗಲ್ಲ ಸರ್. ಯಾವ್ದಾರು ಒಂದು ಈಸಿ ಆಗಿರೋದು ಮಾರನೇ ದಿನ ಎದ್ದು ಹೋಗೋ ತರ ಏನಾದ್ರು ಹೇಳಿ ಅಂತ ಹೇಳಿದ್ರೆ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಗ್ರಹಣ ಕಾಲದಲ್ಲಿ ನೀವೇನಾದ್ರೂ ಪರಿಹಾರಗಳು, ಪೂಜೆ, ಪುರಸ್ಕಾರ, ಮಂತ್ರ ಜಪ ಇತ್ಯಾದಿಗಳನ್ನ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ತುಂಬಾ ಪವರ್ಫುಲ್. ತುಂಬಾ ಅಂದ್ರೆ ತುಂಬಾ ಪವರ್ಫುಲ್. ನಾರ್ಮಲ್ ಡೇಸ್ ಅಲ್ಲಿ ನೀವು ಮಾಡೋದಕ್ಕೂ ಈ ಟೈಮಲ್ಲಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀವು ನಾರ್ಮಲ್ ಆಗಿ ಒಂದ್ಸಲ ಮಾಡ್ತಿರಲ್ವಾ, ಒಂದು ಸಲ ನೀವೇನಾದ್ರು ಪಾರಾಯಣ ಮಾಡಿದ್ರೆ ಇಲ್ಲಿ 1000 ಸಲ ಪಾರಾಯಣ ಮಾಡಿದಷ್ಟು ಫಲ ಸಿಗುತ್ತೆ. ಕೆಲವೊಂದ್ ಕಡೆ ಲಕ್ಷ ಫಲದಷ್ಟು ಸಿಗುತ್ತೆ, ಕೆಲವೊಂದ್ ಕಡೆ 10 ಲಕ್ಷ ಫಲದಷ್ಟು ಸಿಗುತ್ತೆ ಅಂತ ಗ್ರಂಥದಲ್ಲಿ ಉಲ್ಲೇಖ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಒಂದು ಸಲ ಸಹಸ್ರನಾಮ, ಲಲಿತಾ ಸಹಸ್ರನಾಮ ಪಠಿಸ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಗ್ರಹಣ ನಾರ್ಮಲ್ ಡೇಸ್ ಅಲ್ಲಿ ಪಡಿಸಿದ್ರೆ ಒಂದ್ಸಲ ಸಹಸ್ರನಾಮ ಪಡಿಸಿದ್ರೆ ಒಂದ್ಸಲ ಪಡಿಸ್ದಂಗೆ, ರೈಟಾ? ಗ್ರಹಣ ಕಾಲದಲ್ಲಿ ಒಂದ್ಸಲ ಸಹಸ್ರನಾಮ ಪಡಿಸಿದ್ರೆ 1000 ಸಲ ಪಡಿಸ್ದಂಗೆ ಅಷ್ಟು ಫಲ ಸಿಗುತ್ತೆ. ಇವಾಗ ಯೋಚನೆ ಮಾಡಿ, ಈ 3 ಅವರ್ ಯೂಸ್ ಮಾಡ್ತಿರೋ, ಮಲ್ಕೋತಿರೋ, ಏನ್ ಮಾಡ್ತಿರೋ ಅನ್ನೋದು ನಿಮಗೆ ಸೇರಿದ್ದು. ಈ ಟೈಮಲ್ಲಿ ಮಾಡುವಂತ ಪರಿಹಾರ ಕ್ರಿಯೆಗಳು, ಈ ಟೈಮಲ್ಲಿ ಮಾಡುವಂತ ಮಂತ್ರ ಜಪ, ಈ ಟೈಮಲ್ಲಿ ಮಾಡುವಂತ ಸ್ತೋತ್ರಗಳು, ಇವೆಲ್ಲವೂ ನಿಮ್ ಕೈ ಹಿಡಿತದೆ. ಖಂಡಿತವಾಗ್ಲೂ ಕೈ ಹಿಡಿತದೆ. ಮನೆಯಿಂದ ಹೊರಗಡೆ ಹೋಗ್ಬೇಡಿ, ದೇವಸ್ಥಾನ ಅಂತೂ ಓಪನ್ ಇರಲ್ಲ. ಒಂದು ಆ ಟೈಮಲ್ಲೂ ಓಪನ್ ಇರಲ್ಲ. ಎರಡನೇದು ಗ್ರಹಣ ಇತ್ಯಾದಿಗಳಿದ್ದಾಗ ಓಪನ್ ಇರಲ್ಲ. ಓಪನ್ ಇರುವಂತ ಕೆಲವೊಂದು ದೇವಸ್ಥಾನಗಳಿದೆ, ಅದನ್ನ ಬಿಟ್ಟು ನಾರ್ಮಲ್ ಆಗಿ ನಾವು ಹೋಗುವಂತ ದೇವಸ್ಥಾನಗಳು ಓಪನ್ ಇರಲ್ಲ. ನನ್ನ ಪ್ರಕಾರ ಇದನ್ನ ಸದುಪಯೋಗ ಪಡಿಸ್ಬೋದು. ಸದುಪಯೋಗ ಪಡಿಸ್ಕೊಂಡಷ್ಟು ಬಹಳ ಒಳ್ಳೆ. ಸದುಪಯೋಗ ಪಡಿಸ್ಕೊಳ್ಳಿ. ಈ ಸಮಯವನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಬಿಟ್ರೆ ಮುಗೀತು. ಇವಾಗ ಚಂಡಿ ಪಾರಾಯಣವನ್ನ, ದೀಕ್ಷೆ ಇತ್ಯಾದಿಗಳನ್ನ ತಗೊಂಡಿದ್ದೀರಾ, ಉಪದೇಶ ಇತ್ಯಾದಿಗಳು ತಗೊಂಡಿದ್ದೀರಾ, ರೈಟ್? ಅದನ್ನ ಇಟ್ಕೊಂಡು ನಾವು ಪ್ರತಿ ಸಲ ಬಂದ್ಬಿಟ್ಟು ಪಾರಾಯಣ ಮಾಡ್ತೀವಿ. ನವರಾತ್ರಿಗಳಲ್ಲಿ 4 ನವರಾತ್ರಿಗಳಲ್ಲಿ ಮಾಡ್ತೀವಿ ಅನ್ನೋರು ನಾಳೆ ಮಾಡಿ ನೋಡಿ, ಅಂದ್ರೆ ಭಾನುವಾರ ದಿವಸ ಗ್ರಹಣದಲ್ಲಿ ಮಾಡಿ ನೋಡಿ. ನೀವು ನನಗೆ ಹೇಳ್ತೀರಾ ಇದೇನ್ ಸರ್ ಪವರ್ ಹಿಂಗ್ ಬರ್ತಾ ಇದೆ ಅಂತ. ತುಂಬಾ ಪವರ್ ಇರುತ್ತೆ. ಇಂಥ ಸಮಯಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಸಮಸ್ಯೆಯಿಂದ ನೀವುಗಳು ಹೊರಗಡೆ ಬರ್ಬೋದು. ಈ ಶತ್ರುಕಾಟ ಇತ್ಯಾದಿಗಳೆಲ್ಲ ಹೊಡ್ಸ್ಕೊಂಡು ಹೋಗುತ್ತೆ. ಈ ಪ್ರತ್ಯಂಗಿರ, ಚಂಡಿ ಇತ್ಯಾದಿಗಳನ್ನೆಲ್ಲ ನೀವು ಬಳಸಿದಾಗ ಶತ್ರುಗಳು ನಿಮ್ ತಂಟೆಗೆ ಬರಲ್ಲ, ನಿಮ್ ವಿಚಾರಕ್ಕೆ ಬರದೇ ಇಲ್ಲ ಅವರು. ನಾನು ಹೇಳ್ತೀನಲ್ಲ, ಬರಲ್ಲ. ಸಪೋಸ್ ಬಂದ್ರು ಸರ್ ಏನು ಮಾಡ್ಕೊಳಲ್ಲ. ಸಪೋಸ್ ತಿಳ್ಕೊಳ್ಳಿ ಬಂದೇ ಬಿಟ್ರು, ಇವಾಗ ಏನ್ ಸರ್ ಅಂದ್ರೆ ಏನು ಮಾಡ್ಕೊಳಲ್ಲ. ಎಲ್ರಿಗೂ ಕೋರ್ಟ್ ಕೇಸು, ಕೋರ್ಟ್ ಪ್ರಾಬ್ಲಮ್. ನಾನು ಹೇಳ್ತೀನಿ, ನೀವು ಕೋರ್ಟ್ ಪ್ರಾಬ್ಲಮ್ ಒಂದು ಪರಿಹಾರ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಇಲ್ಲಿ ಕ್ಲಿಯರ್ ಖುಲಾಸೆ ಆಯ್ತು, ನಿಮ್ ಕಡೆಗೆ ಆಯ್ತು ಅಂತ ತಿಳ್ಕೊಳ್ಳೋಣ ನ್ಯಾಯ. ಅವನೇನ್ ಮಾಡ್ತಾನೆ, ನೆಕ್ಸ್ಟ್ ಇನ್ನೊಂದು ಕೋರ್ಟಿಗೆ ಅಪೀಲ್ ಆಗ್ತಾನೆ, ಕರೆಕ್ಟಾ? ಹೈಯರ್ ಕೋರ್ಟಿಗೆ ಅಪೀಲ್ ಆಗ್ತಾನೆ, ಮತ್ತೆ ಹೋಗ್ಬೇಕಾ ಕೋರ್ಟಿಗೆ. ನಾನೇನಂತೀನಿ, ಇಲ್ಲಿರೋ ಕೋರ್ಟ್ ಪ್ರಾಬ್ಲಮ್ ಇಲ್ಲೇ ಮುಗಿಸಿ, ಇದು ಯಾವುದೇ ಕಾರಣಕ್ಕೂ ಮೇಲೆ ಕೋರ್ಟಿಗೆ ಹೋಗ್ಬಾರ್ದು. ಇದಕ್ಕೆ ಪರಿಹಾರ ಹೇಳೋದಕ್ಕೆ ಹೇಳಿ. ಕೋರ್ಟ್ ಪ್ರಾಬ್ಲಮ್ ಇಂದ ಪರಿಹಾರ ತುಂಬಾ ಜನ ಹೇಳ್ತಾರೆ, ನಮಗೂ ಗೊತ್ತೈತೆ, ರೈಟಾ? ಸೊ ಆವಾಗ ಇದಕ್ಕೆ ಪರಿಹಾರವನ್ನ ಹೇಳುವಂಥದ್ದು ಯಾವುದು ಅಂತ ಹೇಳಿದ್ರೆ ಬಗಳಾಮುಖಿ. ಗೊತ್ತಾಯ್ತಾ? ಇದಕ್ಕೆ ಪರಿಹಾರ ಹೇಳುವಂಥದ್ದು ಬಗಳಾಮುಖಿ. ಇಲ್ಲಿಂದ ಮೇಲಕ್ಕೆ ಹೋಗಲ್ಲ, ಗೆಲುವು ನಿಮ್ದಾಗತ್ತೆ. ಮತ್ತೆ ಅವನು ಮೇಲ್ ಅಪೀಲು, ಇನ್ನೊಂದ್ಸಲ ಅಪೀಲ್ ಹಾಕೋದಕ್ಕೆ ಹೋಗಲ್ಲ, ರೈಟಾ? ಮತ್ತೆ ಹೇಳ್ತಾ ಇದ್ದೀನಿ ನಾನು, ಚಂಡಿ ಪಾರಾಯಣ ಮತ್ತು ಲಲಿತಾ ಸಹಸ್ರನಾಮಕ್ಕೆ ದೀಕ್ಷೆ ಇರಬೇಕು, ಉಪದೇಶ ಇರಬೇಕು. ಉಪದೇಶ ಅನ್ನೋದ್ರೆ ಏನು ಅನ್ನೋದು ಗೊತ್ತಿರಬೇಕು ಫಸ್ಟ್. ಯಾರೋ ಒಬ್ರು ಹೇಳ್ಕೊಟ್ರು, ಅದನ್ನ ಹೇಳಿದ್ವಿ, ಅದಲ್ಲ. ಕರೆಕ್ಟ್ ಆಗಿರುವಂತ ಗುರುಗಳನ್ನ ನೋಡಿ ಅವ್ರು ಹೇಳ್ತಾರೆ ಯಾವ ಯಾವ ಮಂತ್ರಗಳಿಗೆ ಉಪದೇಶ ಇರಬೇಕು, ಯಾರ್ಯಾರು ಏನನ್ನ ಪಠಿಸ್ಬೋದು. ವಿಷ್ಣು ಸಹಸ್ರನಾಮಕ್ಕೆ ಶಿವನ ಶಾಪ ಇದೆ ಅಂತಾರೆ, ಶಿವನ ಸಹಸ್ರನಾಮಕ್ಕೆ ವಿಷ್ಣುವಿನ ಶಾಪ ಇದೆ ಅಂತಾರೆ. ಶಾಪ ನಿವೃತ್ತಿ ಮಾಡಿ ಪಠಿಸಿದ್ರೆ ಕೆಲಸ ಮಾಡುತ್ತೋ, ಹಾಗೆ ಪಠಿಸಿದ್ರೆ ಕೆಲಸ ಮಾಡುತ್ತೋ, ಇದನ್ನೆಲ್ಲ ಯಾವ ಗುರುಗಳಿಂದ ತಗೋತಾ ಇದ್ದೀರಾ? ಗುರುನ ಕೇಳಿ, ಗುರು ಕೊಡ್ತಾರೆ. ನನಗೆ ಗೊತ್ತಿರೋ ತನಕ ತುಂಬಾ ಜನ ಗುರುಗಳಿದ್ದಾರೆ, ತುಂಬಾ ಚೆನ್ನಾಗಿ ಕಲಿಸ್ತಾ ಇದಾರೆ. ತುಂಬಾ ಜನ ಬಂದ್ಬಿಟ್ಟು ಪಾಠಗಳನ್ನ ತಗೋತಾ ಇದಾರೆ, ತುಂಬಾ ಜನ ಕ್ಲಾಸ್ಗಳನ್ನ ಮಾಡ್ತಾ ಇದಾರೆ, ತುಂಬಾ ಚೆನ್ನಾಗಿ ಕಲಿಸ್ತಾ ಇದಾರೆ, ತುಂಬಾ ವಿಷಯಗಳನ್ನ ಕೊಡ್ತಾರೆ. ಯಾವಾಗ ಕೊಡ್ತಾರೆ ಗೊತ್ತಾ? ನಾವು ಕೇಳಿದಾಗ ಕೊಡ್ತಾರೆ. ಈ ವ್ಯಕ್ತಿ ಅರ್ಗಿಸ್ಕೊತಾ ಇದ್ದಾನೆ, ಈ ವ್ಯಕ್ತಿ ಓಕೆ ಇದ್ದಾನೆ, ಪರವಾಗಿಲ್ಲ ಅಂದಾಗ ಕೊಡ್ತಾರೆ. ತುಂಬಾ ಜನ ಇದೊಂದು ಡೌಟ್, ಸರ್ ಅವ್ರ ಹತ್ರ ಹೋದೆ ಅವ್ರು ಏನು ಕೊಟ್ಟಿಲ್ಲ, ಇವ್ರ ಹತ್ರ ಹೋದೆ ನಿಮ್ಮಷ್ಟು ವಿಷಯ ಅವ್ರು ಹೇಳ್ಕೊಟ್ಟಿಲ್ಲ ಅಂತಾರೆ. ನಾನು ಒಂದೇ ಮಾತು ಹೇಳ್ತೀನಿ, ಯಾವತ್ತಾರೋ ಅವ್ರು ಕೊಟ್ಟಿದ್ದನ್ನ ಕರ್ಗಿಸಿದೀರಾ? ನಿಮ್ ಮನೆಯಲ್ಲಿ ನಿಮ್ ಮಕ್ಳು ಇರ್ತಾರೆ, ಒಂದ್ ಪ್ಲೇಟ್ ಊಟ ಹಾಕಿರ್ತೀರಾ, ಊಟ ಪಟ್ ಅಂತ ಮಾಡ್ಬಿಟ್ಟು ಅವ್ನ್ ಪ್ಲೇಟ್ ಖಾಲಿ ಪ್ಲೇಟ್ ತಂದಾಗ ನೀವೇನ್ ಮಾಡ್ತೀರಾ? ನಿಮ್ಗೆ ಏನ್ ಮೆಸೇಜ್ ಕೊಡ್ತಾನ ಅವನು? ಇನ್ನೊಂದ್ ಸ್ವಲ್ಪ ಬಡ್ಸು ಅಂತ, ಕರೆಕ್ಟಾ? ಅವ್ರ ಗುರುಗಳು ಕೊಟ್ಟಿರೋ ವಿಷಯಗಳನ್ನ ನೀವು ಅರ್ಗಿಸ್ಕೊಂಡ್ರೆ ತಾನೆ ಅವ್ರು ನೆಕ್ಸ್ಟ್ ಕೊಡೋದಕ್ಕೆ. ನಾವೇನ್ ಮಾಡ್ತೀವಿ, ಒಂದು ಅವ್ರು ಕೊಟ್ಟಿರೋ ವಿಷಯಗಳನ್ನ ಅರ್ಗಿಸ್ಕೊಳ್ಳಲ್ಲ. ಯಾವುದೇ ಗುರುಗಳಿರ್ಲಿ, ಅವ್ರು ಕೊಟ್ಟಿರೋ ವಿಷಯ ನಾವು ಅರ್ಗಿಸ್ಕೊಳ್ಳಲ್ಲ. ಎರಡನೇದು, ಅರ್ಗಿಸ್ಕೋತೀವೋ ಬಿಡ್ತೀವೋ, ಮತ್ತೆ ಅವ್ರ ಹತ್ರ ಹೋಗಲ್ಲ. ಅಲ್ಲಿಗೆ ಮುಗೀತು. ಅಂದ್ರೆ ಹೌದು ಮುಗೀತು, ಇವಾಗ ನೆಕ್ಸ್ಟ್ PhD ಲೆವೆಲ್ ಅಲ್ಲಿ ನಾವು ಇದೀವಿ ಅಂತ ನಾವು ತಿಳ್ಕೊತೀವಿ. ಆ ಗುರುಗೆ ಗೊತ್ತಿರ್ತದೆ ನಿಮ್ಗೆ ಎ ಮಾತ್ರನೇ ಕೊಟ್ಟಿರ್ತಾರೆ, ಎ ಇಂದ Z ಅಲ್ಲಿ ಬರೀ ಎ ಮಾತ್ರನೇ ಕೊಟ್ಟಿರ್ತಾರೆ. BCD ಅವ್ರು ಕೊಟ್ಟಿರಲ್ಲ, ಅದು ಅವ್ರಿಗೂ ಚೆನ್ನಾಗಿ ಗೊತ್ತಿರ್ತದೆ. ಪರೀಕ್ಷೆ ಇರುತ್ತೆ, ವ್ಯಕ್ತಿ ಜೀರ್ಣಿಸ್ಕೋತಾನ, ಇಷ್ಟು ವಿಷಯಗಳನ್ನ ವ್ಯಕ್ತಿ ಜೀರ್ಣಿಸ್ಕೋತಾನ, ಆತರ ಒಬ್ಬ ಪರ್ಫೆಕ್ಟ್ ಶಿಷ್ಯ ಸಿಗ್ತಾನ ಅಂತ ಈಗಿನ ಕಾಲದಲ್ಲಿ ಗುರುಗಳು ಕಾಯ್ತಾ ಇದ್ದಾರೆ. ಮೊದ್ಲಿನ ಕಾಲದಲ್ಲಿ ಏನಾಗ್ತಾ ಇತ್ತು ಹೇಳಿ, ಶಿಷ್ಯಂದ್ರು ಬಂದ್ಬಿಟ್ಟು ಗುರುಗಳು ಯಾರಾದ್ರೂ ಸಿಗ್ತಾರಾ ಅಂತ ಹುಡುಕ್ತಾ ಇದ್ದಾರೆ. ಈಗ ಕಾಲದಲ್ಲಿ ನಾನೇ ಹೇಳ್ತೀನಿ ಕೇಳಿ, ತುಂಬಾ ಜನ ಗುರುಗಳು ಶಿಷ್ಯಂದ್ರನ್ನ ಹುಡುಕ್ತಾ ಇದಾರೆ, ಯಾರೋ ಒಬ್ಬ ಪರ್ಫೆಕ್ಟ್ ಸಿಗ್ತಾನ ಅಂತ. ಯಾಕೆ ಸಿಗ್ತಾನೆ ಅಂದ್ರೆ ಇದನ್ನ ಅರಗಿಸ್ಕೊಳ್ಳುವಂತವನು ಬೇಕಿರ್ತದೆ. ಸೊ ಒಳ್ಳೆ ಗುರುಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಮ್ಯಾಟ್ರ್ ಅಲ್ಲ. ಎಲ್ಲಾ ಗುರುಗಳಿಗೂ ನಾನು ಹೇಳಿರೋ ವಿಷಯಗಳು ಗೊತ್ತಿರ್ತದೆ. ನಾನು ಹೇಳಿರೋ ವಿಷಯನ ಯಾವುದೇ ಗುರುಗಳು ಅಲ್ಲಗಳಿಯಲ್ಲ. ನಾನು ಯಾವ್ದು ಶಾಪ ನಿವಾರಣೆ, ಉಪದೇಶ ಅನ್ನಲ್ಲೋ ಯಾವ ಗುರುಗಳು ಅಲ್ಲಗಳಿಲ್ಲ, ಅವ್ರಿಗೆಲ್ಲರಿಗೂ ಗೊತ್ತಿರ್ತದೆ. ಬಟ್ ಆ ಲೆವೆಲ್ಗೆ ಬಂದಿರುವಂತ ಒಬ್ಬ ಶಿಷ್ಯನ ಹುಡುಕಾಟದಲ್ಲಿ ಪ್ರತಿಯೊಬ್ಬ ಗುರುಗಳು ಇರ್ತಾರೆ. ಕನಿಷ್ಠ ಪಕ್ಷ ಗುರುಗೆ ಒಂದು ಒಳ್ಳೆ ಶಿಷ್ಯರಾಗಿ ಬದುಕೋದಕ್ಕಾರು ಕನಿಷ್ಠ ಪಕ್ಷ
ಟ್ರೈ ಮಾಡಿ. ರೈಟ್. ಸೊ ಮುಂದೆ ನೋಡೋಣ ಇನ್ನೊಂದು ಪರಿಹಾರವನ್ನ. ರೈಟ್, ಇದೊಂಥರ ವಿಚಿತ್ರವಾಗಿದೆ ಪರಿಹಾರ. ನಾ ಮೊದಲೇ ಹೇಳಿದೆ ಗುರುಭಕ್ತಿ ಅಂದ್ರೇನೆ ವಿಚಿತ್ರ ಅಂತ. ರೈಟ್, ನಾಳೆ ಹೋಗಿ ನಿಮ್ಮ ಸೈಜ್ ಯಾವುದು ಅಂತ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಚಪ್ಲಿಯನ್ನ ತಗೊಳ್ಳಿ. ಚಪ್ಲಿ ಯಾವ ತರ ಇರ್ಬೇಕು ಸರ್ ಅಂದ್ರೆ ನಿಮ್ ಇಷ್ಟ ಸರ್. ಕಡಿಮೆ ಪೇಮೆಂಟ್ ತಗೋತಿರೋ, ದೊಡ್ಡ ಪೇಮೆಂಟ್ ತಗೋತಿರೋ, ನಿಮ್ ಇಷ್ಟ. ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳಿ, ಇದೊಂಥರ ವಿಚಿತ್ರವಾಗಿರುತ್ತೆ. ಏನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಕಾಲಿನ ಚಪ್ಲಿ ಸೈಜ್ ನಿಮಗೆ ಗೊತ್ತಿರ್ತದವಲ್ಲ, 7, 8, 9 ವಾಟ್ ಎವರ್ ಇಟ್ ಇಸ್, ಆ ಸೈಜುದು ಚಪ್ಲಿ ತಗೊಳ್ಳಿ. ನೀವು ಧರಿಸಿ ನೋಡುವ ಹಾಗಿಲ್ಲ. ಚಪ್ಲಿ ನೀವು ಧರ್ಸಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಚಪ್ಲಿನ ತಗೊಳ್ಳಿ, ವಿತ್ ಬಾಕ್ಸ್ ತಗೊಳ್ಳಿ. ಅವ್ರ ಕವರ್ ಅಲ್ಲಿ ಕೊಟ್ರೆ ಇಲ್ಲ ಸರ್ ನಂಗೆ ಬಾಕ್ಸ್ ಬೇಕು ಅಂತೇಳಿ, ವಿತ್ ಬಾಕ್ಸ್ ತಗೊಳ್ಳಿ. ಗ್ರಹಣ ಪ್ರಾರಂಭ ಆಗೋದ್ಕಿಂತ ಮುಂಚೆ ಸರಿಸುಮಾರು ಭಾನುವಾರ ಸಂಜೆ 6 ಗಂಟೆಯ ನಂತರ 7 ಗಂಟೆಯ ಒಳಗಡೆ, ಟೈಮ್ ನೆನ್ಪಿಟ್ಕೊಳ್ಳಿ, 6 ಗಂಟೆಯಿಂದ 7 ಗಂಟೆಯ ಒಳಗಡೆ ಜನರು ಓಡಾಡ್ತಾ ಇರುವಂತ ಪ್ರದೇಶದಲ್ಲಿ ಹೋಗಿ ಈ ಬಾಕ್ಸ್ ಅನ್ನ ಇಟ್ಟು ತಿರುಗಿ ನೋಡದೆ ಬರ್ಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಹೊಸ ಚಪ್ಲಿ ತಗೊಳ್ಳಿ. ನಾಳೆ ಮಧ್ಯಾಹ್ನ ಮೇಲೆ ಹೋಗಿ ತಗೊಂಡ್ರು ಪರವಾಗಿಲ್ಲ, ಅಂದ್ರೆ ಭಾನುವಾರ ಮಧ್ಯಾಹ್ನ ಮೇಲೆ ಹೋಗಿ ತಗೊಂಡ್ರು ಪರವಾಗಿಲ್ಲ. ಸೈಜು ನೀವ್ ಯಾವ ಚಪ್ಲಿ ಸೈಜ್ ಇದೆಯೋ ಅದೇ ಬೇಕು. ನೀವು ಜೆಂಟ್ಸ್ ಆಗಿದ್ರೆ ಜೆಂಟ್ಸ್ ಚಪ್ಲಿ ತಗೊಳ್ಳಿ, ಲೇಡೀಸ್ ಆಗಿದ್ರೆ ಲೇಡೀಸ್ ಚಪ್ಲಿ ತಗೊಳ್ಳಿ. ನಮ್ಮ ಯಜಮಾನ್ರು ಹೊರಗಡೆ ಇದ್ದಾರೆ, ಅವ್ರ ಬದಲ ನಾನ್ ಚಪ್ಲಿ ತಗೊಳ್ಳ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಹಾಕ್ಬೇಡಿ, ನನ್ನ ಕೈಯಿಂದ ಆಗಲ್ಲ ಇದನ್ನ ಹೇಳೋದಕ್ಕೆ. ಸೊ ನಿಮಗೆ ನೀವೇ ತಗೋಬೇಕಾಗತ್ತೆ, ಮರಿಬೇಡಿ. ರೈಟಾ? ಯಾಕಂದ್ರೆ ಯಜಮಾನರನ್ನ ಪ್ರೀತಿಸುವಂತ ಯಜಮಾನತಿಯರು ಜಾಸ್ತಿ ಇರ್ತಾರೆ, ಎಲ್ಲಾ ಕಡೆನೂ ಅವರೇ ಹಾಕಿರ್ತಾರೆ. ಅವ್ರಿಗಾಗಲ್ಲ ಗುರುಗಳೇ ನಾನ್ ಮಾಡ್ಲಾ, ಅವ್ರಿಗಾಗಲ್ಲ ಗುರುಗಳೇ ನಾನ್ ಮಾಡ್ಲಾ ಅಂತ ದಯವಿಟ್ಟು ನೀವು ಮಾಡಕ್ ಹೋಗ್ಬಿಡಿ. ನಿಮ್ದನ್ನ ನೀವುಗಳು ಮಾಡ್ಕೊಳ್ಳಿ. ತಗೊಂಡ್ರ ಬಾಕ್ಸ್ ಅಲ್ಲಿ ಅದನ್ನ ಹಾಕೊಂಡು ನೋಡ್ಬೇಡಿ. ಚಪ್ಲಿ ಹಾಕೊಂಡು ನಾವು ಸೈಜ್ ಇತ್ಯಾದಿಗಳನ್ನ ನೋಡ್ತೀವಿ, ನಡ್ಕೊಂಡು ನೋಡ್ತೀವಲ್ಲ, ನಿಮ್ಮ ಬಾಡಿ ಟಚ್ ಆಗ್ಬಾರ್ದು. ಅಂದ್ರೆ ಹಾಕಿ ಎಲ್ಲ ನೋಡ್ಬೇಡಿ, ಬಾಡಿ ಅಂದ್ರೆ ಕೈ ಟಚ್ ಆಗ್ಬೋದು. ಆ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ. ಬಾಕ್ಸ್ ತಗೊಂಡು ಮನೆಗೆ ಬರ್ತಿರೋ ಎಲ್ಲ ಬನ್ನಿ, ಬಟ್ ಸಂಜೆ 6 ಗಂಟೆಯಿಂದ 7 ಗಂಟೆ. ಸರ್ ನಾನು ಅದೇ ಟೈಮ್ಗೆ ಹೋಗಿ ಚಪ್ಲಿ ತಗೊಂಡು ಅಲ್ಲಿ ಇಟ್ಬಿಡ್ಬೋದು ಅಂದ್ರೆ ಸೂಪರ್. ಇನ್ನು ಓಕೆನಾ? ಚಪ್ಲಿನ ತಗೊಂಡೋಗಿ ಜನಗಳು ಓಡಾಡ್ಬೇಕು, ಜನಗಳು ಕಣ್ಣಿಗೆ ಬೀಳ್ಬೇಕು, ಎಲ್ಲೋ ಒಂದ್ ಕಡೆ ಮರೆ ಮಾಚೆ ಎಲ್ಲ ಇಡಂಗಿಲ್ಲ. ಕ್ಲೀನ್ ಆಗಿ ಚಪ್ಲಿ ಇಟ್ಬಿಟ್ಟು ನಿಮ್ಮ ಸಮಸ್ಯೆ ಇತ್ಯಾದಿಗಳನ್ನ ಹೇಳ್ತಾ ಆ ಚಪ್ಲಿ ಇತ್ಯಾದಿಗಳನ್ನ ಇಟ್ಬಿಟ್ಟು ನಿಮ್ ಇಷ್ಟ ನೀವು ಮನೆಗೆ ಬನ್ನಿ. ಸೋಮವಾರ ದಿನ ಬೆಳಿಗ್ಗೆ ನೀವು ಹೋಗ್ಬೇಕು ಎಲ್ಲಿಗೆ ಅಂತ ಹೇಳಿದ್ರೆ, ಆ ಚಪ್ಲಿಯನ್ನ ಎಲ್ಲಿ ಇಟ್ಟಿದ್ದೀರೋ ಆ ಸ್ಥಳಕ್ಕೆ ಹೋಗಿ ನೋಡಿ. ಒಂದ್ ಸಮಯ ಆ ಬಾಕ್ಸ್ ಇದೆ ಅಥವಾ ಚಪ್ಲಿ ಇಲ್ಲ ಒಳಗಡೆ, ಅಥವಾ ಬಾಕ್ಸ್ ಸಮೇತ ಚಪ್ಲಿನೂ ಇಲ್ಲ ಸರ್ ಅಂತ ಏನಾದ್ರು ಬಂತು ಅಂತ ಹೇಳಿದ್ರೆ ತಿರ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಬರೋದಕ್ಕೆ ಪ್ರಾರಂಭ ಆಯ್ತು ಅಂತ. ಅಭಿವೃದ್ಧಿ ಆಗುವಂತ ದಿನಗಳು ಬರ್ತಾ ಇದೆ, ಕರ್ಮ ಇತ್ಯಾದಿಗಳು ಕಳೀತಾ ಇದೆ, ನಿನ್ನ ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಪ್ರಾರಂಭ ಆಗ್ತೀಯಾ, ಕಷ್ಟಗಳು ಸೈಡ್ ಲೈನ್ ಆಗ್ತವೆ ಅಂತ ಅರ್ಥ. ಸರ್ ಚಪ್ಲಿ ಅಲ್ಲೇ ಇದೆ ಸರ್, ಬಾಕ್ಸ್ ಸಮೇತ ಇಟ್ಟವ್ರೆ ಸರ್, ಯಾರು ಮುಟ್ತಾ ಇಲ್ಲ ಸರ್ ಅಂತ ಹೇಳಿದ್ರೆ ಸಮಯ ಚೆನ್ನಾಗಿಲ್ಲ, ಕಷ್ಟಗಳು ಮೇಲಿಂದ ಮೇಲೆ ಬರ್ತವೆ, ಕರ್ಮ ಇನ್ನೂ ಕಳೆದಿಲ್ಲ ಅಂತ ಅರ್ಥ. ಈ ಪ್ರಯೋಗವನ್ನ ನೀವು ಗ್ರಹಣದ ಟೈಮಲ್ಲಿ, ಅಂದ್ರೆ ಗ್ರಹಣ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಈ ಪ್ರಯೋಗವನ್ನ ನೀವು ಮಾಡ್ಕೊಂಡ್ ಬರ್ಬೋದು. ಸಪೋಸ್ ನೀವು ಓದಿ ನೋಡಿದಾಗ ಬಾಕ್ಸು ಇಲ್ಲ ಚಪ್ಲಿನೂ ಇಲ್ಲ ಅಂದ್ರೂ ಇಮಿಡಿಯೇಟ್ ಅಲ್ಲಿಂದ ಸ್ವಲ್ಪ ದೂರ ಬನ್ನಿ. ಯಾವ್ದಾದ್ರು ಒಂದು ಅಂಗಡಿಗೆ, ಬಟ್ಟೆ ಅಂಗಡಿಗೆ ಹೋಗಿ ಒಂದು ಬಟ್ಟೆನ ತಗೊಳ್ಳಿ. ಒಂದ್ ಶರ್ಟ್ ತಗೋತೀರಾ ನಿಮ್ಮಿಷ್ಟ, ಒಂದ್ ಚೂಡಿದಾರ್ ಪೀಸ್ ತಗೋತೀರಾ ನಿಮ್ಮಿಷ್ಟ, ಒಂದ್ ಸೀರೆ ತಗೋತೀರಾ ನಿಮ್ಮಿಷ್ಟ, ಒಂದ್ ಶಲ್ಯ ಪಂಚೆ ತಗೋತೀರಾ ನಿಮ್ಮಿಷ್ಟ, ಒಂದು ಸ್ವೆಟರ್ ತಗೋತೀರಾ ನಿಮ್ಮಿಷ್ಟ. ಇಷ್ಟು ವಸ್ತುಗಳನ್ನ ನಾನು ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ರೈಟಾ? ಇದನ್ನ ಬಿಟ್ಟು ಇವಾಗ ಬ್ಲೌಸ್ ಪೀಸ್ ಎಲ್ಲ ಕೇಳಕ್ ಹೋಗ್ಬಿಡಿ, ಕೆಲಸ ಆಗಲ್ಲ. ಕರ್ಚೀಫ್ ಅಲ್ಲೆಲ್ಲ ಕೆಲಸ ಆಗಲ್ಲ. ಇಷ್ಟು ವಸ್ತುಗಳನ್ನ ಯಾವ್ದಾದ್ರು ಒಂದನ್ನು ತಗೊಳ್ಳಿ. ಅದು 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, ನನಗೆ ಗೊತ್ತಿಲ್ಲ ಅದ್ರ ರೇಟ್ ಎಷ್ಟಿರುತ್ತೆ ಅಂತ. ಅಷ್ಟು ಪ್ರಮಾಣದಲ್ಲಿ ಯಾವ್ದು ನಿಮ್ ಕೈಯಿಂದ ಆಗುತ್ತೋ ಅದನ್ನ ತಗೊಂಡು, ಆ ಕರ್ಮ ಕಳೆದಿದೆ, ಆ ಬಾಕ್ಸ್ ನಾನು ಅಲ್ಲಿ ಇಟ್ಟಿದ್ದೆ, ಅದೇ ಜಾಗದಲ್ಲಿ ಕವರ್ ಸಮೇತವಾಗಿ ಇದನ್ನ ಇಟ್ಬಿಟ್ಟು ಬಂದು ಮತ್ತೆ ಹೋಗಿ ನೋಡ್ಬೇಕಾ ಸರ್ ಅಂದ್ರೆ ಇಲ್ಲ. ಇದು ಯಾಕೆ ಅಂತ ಹೇಳಿದ್ರೆ ಆ ಕರ್ಮ ಕಳೆದಿದೆಯಲ್ಲ, ಅದಕ್ಕೆ ನಾವು ಕೊಡ್ತಾ ಇರುವಂತ ಒಂದು ಪುಟ್ಟ ಉಡುಗೊರೆ. ರೈಟಾ? ಸೊ ಕರ್ಮ ಕಳೆದಿದ್ಯಾ, ಮುಂದಿನ ಜೀವನ ನಂದು ಚೆನ್ನಾಗಿದ್ಯಾ ಅಂತ ನಿಮ್ಗೆ ಏನಾದ್ರು ಅನಿಸ್ತಂದ್ರೆ ಇದೊಂದು ವಿಚಿತ್ರ ಪರಿಹಾರವನ್ನ ನೀವು ಮಾಡಿ ನೋಡಿ. ಈ ಪರಿಹಾರದಲ್ಲಿ ನಿಮ್ಮ ಚಪ್ಲಿ ನೀವು ಇಟ್ಟಿರುವಂತದ್ದು ಏನಾದ್ರು ಹೋಗಿದ್ರೆ, ಅದನ್ನ ಯಾರಾದ್ರೂ ತಗೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಇದುವರೆಗೂ ಏನ್ ಕಷ್ಟ ಇತ್ತೋ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ಸರಿಯಾಗತ್ತಾ ಸರ್ ಅಂದ್ರೆ ಇಲ್ಲ. ಕನಿಷ್ಠ ಪಕ್ಷ ನಿಮ್ಮ ಜೀವನದಲ್ಲಿ ಹೊಸ ಬೆಳಕೊಂದು ಬರೋದಕ್ಕೆ ಪ್ರಾರಂಭ ಆಗುತ್ತೆ, ಇರುವಂತ ಕಷ್ಟಗಳು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ನೋಡಿ, ಪರಿಹಾರ ಕ್ರಿಯೆ ಅಂದ್ರೆ ಎಕ್ದಮ್ ಎತ್ಕೊಂಡು ಹೋಗಿ ನಿಮ್ಮನ್ನ ಮೇಲ್ಗಡೆ ಕೊಡ್ಸಲ್ಲ, ಕ್ರಮೇಣವಾಗಿ ಒಂದ್ ಸ್ವಲ್ಪ ನಿಮ್ಮ ಜೀವನದಲ್ಲಿ ಏನೋ ಒಂದು ಬೆಳಕು ಕಾಣಿಸಿ ಆ ಕ್ರಮೇಣವಾಗಿ ಕಷ್ಟಗಳು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗ್ತವೆ. ರೈಟ್. ನೆಕ್ಸ್ಟ್ ಪರಿಹಾರ, ಒಂದು 5 ರೂಪಾಯಿಯ ನಾಣ್ಯವನ್ನ ತಗೊಳ್ಳಿ. ರೈಟಾ? 5 ರೂಪಾಯಿಯ ನಾಣ್ಯವನ್ನ ತಗೊಂಡು ಗ್ರಹಣ ಪ್ರಾರಂಭವಾಗುವ ಸಮಯದಿಂದ ಗ್ರಹಣ ಮೋಕ್ಷವಾಗುವ ಸಮಯದವರೆಗೂ ಕೂತ್ಕೊಂಡು ಜಪ ಮಾಡಬೇಕು. ಈ ಜಪ ಕೌಂಟಿಂಗ್ ಇಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ ಮಾಲೆ ಇತ್ಯಾದಿಗಳನ್ನ ಏನು ಬಳಸಬೇಡಿ. ಇದು ಒಂದು ತಂತ್ರ ಪರಿಹಾರ ಆಗಿದೆ. ಒಂದು 5 ರೂಪಾಯಿ ನಾಣ್ಯ ಇದೆಯಾ, ಬಲಗೈನಲ್ಲಿ ಇಟ್ಕೊಂಡ್ರ, ಹಿಂಗ್ ಇಟ್ಕೊಂಡ್ರ, ಕೂತ್ರ, ನಾನು ಹೇಳುವಂತ ಒಂದು ಮಂತ್ರವನ್ನ ಜಪ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಕೌಂಟ್ ಮಾಡಬೇಡಿ.
ಇದ್ರಲ್ಲಿ ನಿಮಗೆ ಬೇಕಾಗಿರೋ ವಿಷಯ ಏನು ಅಂದ್ರೆ ಏಕಾಗ್ರತೆ. ಯಾಕಂದ್ರೆ ಸುಮಾರು 10 ಗಂಟೆಯಿಂದ ಹಿಡ್ಕೊಂಡು 1:30 ಗಂಟೆ ತನಕ ನೀವು ಕೂತ್ಕೋಬೇಕಾಗುತ್ತೆ. 1:30 ಬೆಳಗಿನ ಜಾವ 1:30 ನಡೆಯೋ ತನಕ ಮಧ್ಯರಾತ್ರಿ ಅಲ್ಲಿವರೆಗೂ ಕೂತ್ಕೊಳ್ಳೋಕ್ ಆಗುವಂತ ವ್ಯಕ್ತಿಗಳು ಈ ಪ್ರಯೋಗವನ್ನ ಮಾಡಿ. ಇದು ಏನಕ್ಕೆ ಅಂತ ನಾನು ಹೇಳ್ತೀನಿ, ಮೋಸ್ಟ್ಲಿ ಎಲ್ಲರೂ ಎದ್ದು ಪ್ರಯೋಗ ಮಾಡ್ಬೋದು. ಸೊ ಏನ್ ಮಾಡ್ಬೇಕಂದ್ರೆ ಆ ಮಂತ್ರ ಜಪ ಇತ್ಯಾದಿಗಳನ್ನ ಮಾಡಿ ಆದ್ಮೇಲೆ ಆ ನಾಣ್ಯವನ್ನ ತೆಗೆದು ಕೆಳಗಡೆ ಇಡಬೇಡಿ, ಭೂಮಿ ಮೇಲೆ ತೆಗೆದು ದೇವ್ರ ಕೋಣೆನಲ್ಲಿ ಇಟ್ಬಿಡಿ. ಯಾವ್ದಾದ್ರು ಉಡ್ಡು ಗಿಡ್ಡು ಇತ್ತಂದ್ರೆ ಅದ್ರ ಮೇಲೇನು ಇಡ್ಬೋದು. ಓಕೆನಾ? ಸೊ ದೇವ್ರ ಕೋಣೆನಲ್ಲಿ ಇಟ್ಟು ನಮಸ್ಕಾರ ಹಾಕಿ ನಿಮ್ಮಿಷ್ಟಕ್ಕೆ ನೀವು ಬನ್ನಿ. ಮಂತ್ರ ಚಾಂಟಿಂಗ್ ಮಾಡುವಂತ ಸಮಯದಲ್ಲಿ ನಿಮ್ಮ ಮುಂದೆ ದೀಪ ಬೆಳಗ್ತಾ ಇರಬೇಕು. ತುಪ್ಪದ ದೀಪ ಇದ್ರೆ ಬಹಳಷ್ಟು ಒಳ್ಳೇದು. ಇಲ್ಲಿ ತುಪ್ಪವನ್ನ ಬಳಸಕ್ಕಾದ್ರೆ ಖಂಡಿತ ಬಳಸಿ. ತುಪ್ಪದ ದೀಪ ಬೆಳಗ್ತಾ ಇಲ್ಲಿ, ಅದ್ರ ಜೊತೆಗೆ ಊದ್ಗಡ್ಡಿ, ಅಗರಬತ್ತಿ, ಹೊಗೆ, ಊದ್ಗಡ್ಡಿ ಬೇಕೇ ಬೇಕು. ಇದೆರಡೇ ಸಾಕು. ಸರ್ ನೈವೇದ್ಯ ಇಡ್ಬೇಕಂದ್ರೆ ಏನು ಬೇಡ, ಇಟ್ಕೊಳ್ಳಿ. ಜಪ ಮಾಡಿದ್ರಿ, ಜಪ ಆಯ್ತು, ಮೋಕ್ಷ ಕಾಲ ಆಯ್ತು, ಎಷ್ಟು ಕೌಂಟಿಂಗ್ ಗಿಂಟಿಂಗ್ ಎಲ್ಲ ಇಲ್ಲ. ಜಪ ಎಲ್ಲ ಅದ್ರ ಮೇಲೆ ಈ ನಾಣ್ಯವನ್ನ ಅಲ್ಲಿ ಇಟ್ರಿ, ಒಂದ್ ನಮಸ್ಕಾರ ಹಾಕಿದ್ರಿ, ನಿಮ್ ಇಷ್ಟಕ್ಕೆ ನೀವು ಹೋಗಿ ಮಲ್ಕೊಳ್ಳಿ. ಮಾರನೇ ದಿನ ಸ್ನಾನಾದಿಗಳನ್ನ ಮುಗಿಸ್ಕೊಂಡ್ ಬಂದು ಮತ್ತೊಂದ್ಸಲ ದೀಪ ಇತ್ಯಾದಿಗಳನ್ನ ಬೆಳಿ ಒಂದು ದಂಡ ನಮಸ್ಕಾರವನ್ನ ಹಾಕಿ. ಮನೆಯಲ್ಲಿರುವಂತಹ ದಾರಿದ್ರ್ಯ ದೋಷ ನಿವಾರಣೆ ಆಗ್ಲಿ, ಸಾಲ ಬಾಧೆ ನಿವಾರಣೆ ಆಗ್ಲಿ, ಫೈನಾನ್ಷಿಯಲ್ ಆಗಿ ಆರ್ಥಿಕವಾಗಿ ಉನ್ನತಿ ಆಗ್ಲಿ ಅಂತ ಬೇಡ್ಕೊಂಡು ಈ ನಾಣ್ಯವನ್ನ ತೆಗೆದು ನಿಮ್ಮ ಎಲ್ಲಾರು ನೀವು ವ್ಯಾಪಾರ ಸ್ಥಳ ಇದೆ ಅಂತ ಹೇಳಿದ್ರೆ ಅಲ್ಲಿರುವಂತ ಗಲ್ಲಾ ಪೆಟ್ಟಿಗೆ ಅಥವಾ ನಿಮ್ಮ ಮನೆಯಲ್ಲಿ ಇಡ್ತೀನಿ ಸರ್ ಅಂದ್ರೆ ತಿಜೋರಿನಲ್ಲಿ ಬಚ್ಚಿಡಬೇಕು. ಈ ಡೈಲಾಗ್ ನೆನ್ಪಿಟ್ಕೊಳ್ಳಿ, ಬಚ್ಚಿಡ್ಬೇಕು. ಬಚ್ಚಿ ಹೆಂಗಿಡ್ತೀರಾ ಅಂದ್ರೆ ನೀವೇ ಯೋಚನೆ ಮಾಡ್ಬೇಕು, ಇದ್ರಲ್ಲೇ ಇಟ್ಟೆ ಬಟ್ ಎಲ್ಲಿಟ್ಟೆ ಗೊತ್ತಿಲ್ಲ. ಈ ರೀತಿ ಬಚ್ಚಿಡ್ಬೇಕು ಅಂದ್ರೆ ನಾರ್ಮಲ್ ಆಗಿ ನಾವು ತೆಗ್ದಾಗ ನಮ್ಗೆ ಅದು ಸಿಗಬಾರ್ದು, ನಾರ್ಮಲ್ ಆಗಿ ತೆಗ್ದಾಗ ಕಾಣಿಸ್ಬಾರ್ದು. ಈ ರೀತಿ ಹೇಗ್ ಇಡ್ತಿರೋ ನಿಮಗ್ ಸೇರಿದ್ದು. ಗಲ್ಲಾ ಪೆಟ್ಟಿಗೆನಲ್ಲಿ ಇಡ್ತಿರೋ, ಇಲ್ಲಿ ಇಡ್ತಿರೋ ನಿಮ್ ಇಷ್ಟ. ಕೆಲವ್ರಿಗೆ ಏನಾಗುತ್ತೆ, ಇವಾಗ ಸರ್ ಇದ್ರ ಜೊತೆಗೆ ಇನ್ನೊಂದ್ 2 ಕಾಯಿನ್ ಎಕ್ಸ್ಟ್ರಾನೇ ಇಟ್ಟು ನಾವು ಜಪ ಮಾಡ್ಬೋದು ಅಂದ್ರೆ ಮಾಡ್ಬೋದು. ಒಂದನ್ನ ತಿಜೋರಿನಲ್ಲಿ ಇಡ್ತೀವಿ ಸರ್, 2 ತಿಜೋರಿ ಇದೆ, 2 ತಿಜೋರಿನ ಒಂದಿಡ್ತೀವಿ, ಒಂದನ್ನ ತಗೊಂಡೋಗಿ ನಮ್ಮ ಅಂಗಡಿನಲ್ಲಿರುವಂತಹ ಗಲ್ಲಾ ಪೆಟ್ಟಿಗೆನಲ್ಲಿ ಹಾಕ್ತಿವಿ ಅಂದ್ರೆ ನಿಮ್ ಇಷ್ಟ. ಕ್ಯಾಶ್ ಬಾಕ್ಸ್ ಅಲ್ಲೂ ಕೂಡ ಇದನ್ನ ಇಡಬಹುದು. ಬಚ್ಚಿಡ್ಬೇಕು. ಅದನ್ನ ಹೇಗೆ ಇಡ್ತೀರಾ ಅನ್ನೋದು ನಿಮ್ ಇಷ್ಟ. 5 ರೂಪಾಯಿ ನಾಣ್ಯವನ್ನೇ ಉಪಯೋಗಿಸಿ. ಅದ್ರ ಗೋಲ್ಡನ್ ಕಲರ್ ಅಲ್ಲಿ ಉಪಯೋಗಿಸ್ಲಾ, ಬೇರೆ ಕಲರ್ ಇರೋ ಉಪಯೋಗಿಸ್ಲಾ ಅಂದ್ರೆ ನಿಮ್ ಇಷ್ಟ. 5 ರೂಪಾಯಿ ನಾಣ್ಯ ಇರ್ಬೇಕು. ರೈಟಾ? ಸೊ ಮಂತ್ರ ಬಂದ್ಬಿಟ್ಟು ಹೇಳ್ಬೇಕಾ ಇಲ್ಲ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೋತೀರಾ ಅಂತ ಗೊತ್ತಿಲ್ಲ, ಹೇಳ್ಬೇಕಾ? ಸೊ ಬರ್ಕೊಳ್ಳಿ. ಓಂ ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಹ್ರೀಂ ಧನದಾಯೇ ನಮಃ. ಈ ಮಂತ್ರವನ್ನ 108 ಸಲ ಬೇಕಾದ್ರೂ ಪಠಿಸ್ಬೋದು. ಬಟ್ ನನ್ನ ಪ್ರಕಾರ ಇದು ಅಷ್ಟು ದೊಡ್ಡ ಪ್ರಮಾಣದ ಕೆಲಸ ಮಾಡಲ್ಲ. ಆಯ್ತು, ಇದು ಒಂದ್ಸಲ ಮಾಡ್ಬಿಟ್ರೆ ಮುಗೀತಾ ಸರ್ ಅಂದ್ರೆ ಒಂದ್ಸಲ ಮಾಡ್ಬಿಟ್ರೆ ಮುಗೀತು. ಸೊ ನಾನೇನಂತೀನಿ ಅಂದ್ರೆ ಕನಿಷ್ಠ ಪಕ್ಷ 3 ಅವರ್ ಆದ್ರೂ ಯಾವ ಮಂತ್ರನೂ ಬರಲ್ಲ, ಯಾರು ನಮ್ಗೆ ದೀಕ್ಷೆನೂ ಕೊಟ್ಟಿಲ್ಲ, ಯಾವ್ದು ಗೊತ್ತಿಲ್ಲ, ನಮ್ಗೆ ದುಡ್ಡು ಬೇಕು, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನೋಂತ ಆಸೆ ಇದ್ರೆ ಈ ಮಂತ್ರವನ್ನ ತಾವುಗಳು ಜಪ ಮಾಡಬಹುದು. ಓಂ ಶ್ರೀಂ ಐಂ ಹ್ರೀಂ ಧನದಾಯೇ ನಮಃ. ಅರ್ಥ ಆಯ್ತಲ್ವಾ? ತುಂಬಾ ಈಸಿ ಇದೆ ಮಂತ್ರ. ಸ್ವಲ್ಪ ಪ್ರೊನೌನ್ಸಿಯೇಷನ್ ಮಾಡ್ಕೊಂಡ್ಬಿಟ್ರೆ ಬರುತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಮಂತ್ರ ಚಾಂಟಿಂಗ್ ಮಾಡುವಾಗ ಬಬ ಅಂತ ಏನೇನೋ ಮಾಡಬೇಡಿ. ಒಂದು ಟೋನ್ ಸರಿಯಾಗಿರ್ಬೇಕು. ಒಂದು ಲೆವೆಲ್ ಅಲ್ಲಿ ಕ್ಲೀನ್ ಆಗಿ ಮಾಡುವಾಗ ಕ್ಲೀನ್ ಆಗಿ ಉಚ್ಚಾರಣೆ ಇತ್ಯಾದಿಗಳು ಇರ್ಲಿ, ಬೆನ್ನು ಸ್ಟ್ರೈಟ್ ಆಗಿರ್ಲಿ. ಮಂತ್ರ ಜಪ ಮಾಡುವಾಗ ಬೆನ್ನು ನೇರವಾಗಿ ಇಟ್ಕೊಂಡು ಆ ದೀಪವನ್ನ ನೋಡ್ತಾ ಬೇಕಾದ್ರೂ ಮಂತ್ರ ಜಪ ಇತ್ಯಾದಿಗಳನ್ನ ಮಾಡಬಹುದು. ಖಂಡಿತವಾಗ್ಲೂ ಈ ಪ್ರಯೋಗ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯವನ್ನ ನಾಶ ಮಾಡುತ್ತೆ. ಅಧಿಕ ಖರ್ಚಾಗ್ತಾ ಇದೆ ಸರ್, ಅಥವಾ ಬಂದಿರೋದು ಬೇರೆ ಏನಕ್ಕೋ ಹೋಗ್ತಾ ಇದೆ ಸರ್, ಅಥವಾ ಇನ್ಕಮೇ ಇಲ್ಲ ಬಾಸ್, ಈ ಕಡೆ ಎಕ್ಸ್ಪೆನ್ಸ್ ಜಾಸ್ತಿ ಇದೆ, ಇನ್ಕಮ್ ಕಮ್ಮಿ ಇದೆ ಬಾಸ್ ಅನ್ನೋರು ಕೂಡ ಮಾಡ್ಬೋದು. ಸಾಲ ಬಾಧೆ ಇದ್ದವ್ರಿಗೆ ಸಾಲವನ್ನ ತೀರ್ಸೋದಕ್ಕೆ ದಾರಿ ಸಿಗುತ್ತೆ. ದುಡ್ಡು ಬರುತ್ತಾ ಸರ್ ಅಂತ ತುಂಬಾ ಜನ ಕೇಳ್ತಾರೆ. ಹಂಗೆಲ್ಲ ಬರಲ್ಲ. ನಾನು ಏನ್ ಹೇಳ್ತೀನಿ, ಸಾಲ ತೀರ್ಸೋದಕ್ಕೆ ದಾರಿ ಸಿಗುತ್ತೆ, ಅಥವಾ ಆ ಸಾಲ ತೀರ್ಸೋದಕ್ಕೆ ಇನ್ಕಮ್ಗೆ ಸಂಬಂಧಪಟ್ಟ ಅವಕಾಶಗಳು ಬರುತ್ತೆ. ಅದನ್ನ ನೀವು ಹಿಡ್ಕೊಂಡು ನಿಮ್ಮ ಜೀವನದಲ್ಲಿ ಮುಂದೆ ಬನ್ನಿ. ದುಡ್ಡಂತೂ ಬರಲ್ಲ, ಅವಕಾಶಗಳು ಬರುತ್ತೆ. ಅವಕಾಶ ನಿಮಗೆ ಕೊಟ್ಟಾಗ ಅದನ್ನ ಬಳಸ್ಕೊಳ್ಳುವಂತ ಕೆಲಸವನ್ನ ತಾವುಗಳು ಮಾಡ್ಬೋದು. ಕೊನೆಯದಾಗಿ ಸಿದ್ಧರ ಪೂಜೆ. ಹುಣ್ಣಿಮೆ ಇರೋದ್ರಿಂದ ಸಿದ್ಧರ ಪೂಜೆಯನ್ನ ಮಾಡ್ಬೋದಾ ಅಂತ ಬಹಳಷ್ಟು ಜನ ಕೇಳ್ತೀರಾ. ಹೌದು, ಆದ್ರೆ ಈ ಸಲ ಸಿದ್ಧರ ಪೂಜೆ ಯಾವುದೇ ಬ್ಯಾನರ್ಗಳು ನಾವು ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ ಇದನ್ನ ಯೂಟ್ಯೂಬ್ ಅಲ್ಲಿ ಕೊಡೋಣ ಅಂತ. ಸೊ ಇಲ್ಲಿ ನೀವೇನ್ ಮಾಡಿ ಅಂತ ಹೇಳಿದ್ರೆ ಸಿದ್ಧರ ಪೂಜೆಯನ್ನ ಗ್ರಹಣ ಪ್ರಾರಂಭ ಕಾಲದಲ್ಲಿ ಸುಮಾರು 10 ಗಂಟೆಯ ಸಮಯದಲ್ಲಿ ನೀವುಗಳು ಸ್ಟಾರ್ಟ್ ಮಾಡಬಹುದು. ಸುಮಾರು 10 ಗಂಟೆಯ ಸಮಯದಲ್ಲಿ ತಾವುಗಳು ಪ್ರಾರಂಭ ಮಾಡಿ ಸಿದ್ಧರ ಪೂಜೆಯನ್ನ ಮಾಡಿ. 18 ಸಿದ್ಧರುಗಳಿಗೆ ಸಂಬಂಧಪಟ್ಟಂತ ಪೂಜೆ ಇದಾಗಿರ್ತದೆ. ಯಾರಿಗಾರು ಪೂಜೆ ಇದು ಮಾಡೋದಕ್ಕೆ ನಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಸಿದ್ಧರ ಪೂಜೆ ಬಗ್ಗೆ ನಾನು ವಿಷಯವನ್ನ ಮಂಡಿಸಿದ್ದೀನಿ. ಅದು ನಮ್ಗೆ ತಿಳಿತಾ ಇಲ್ಲ ಅಂದ್ರೆ ನಮ್ಮ ಕಚೇರಿ ಸಂಖ್ಯೆಗೆ ಒಂದು ವಾಟ್ಸಪ್ ಸಂದೇಶವನ್ನ ಕಳಿಸಿ. ಕಾಲ್ಗಳು ತುಂಬಾ ಬಿಸಿ ಬರ್ತಾ ಇದೆ. ಸೊ ದಯವಿಟ್ಟು ವಾಟ್ಸಪ್ ಸಂದೇಶವನ್ನ ಕಳಿಸಿ, ಸಿದ್ಧರ ಪೂಜೆಯ ಡೀಟೇಲ್ ಕಳಿಸಿ ಅಂತ. ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು ಸಿದ್ಧರ ಪೂಜೆಯ ಡೀಟೇಲ್ ಬರುತ್ತೆ. ಅದ್ರಲ್ಲಿ ಹೇಗಿದೆಯೋ ಹಾಗೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಇದಾದ ನಂತರ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ನಿಮ್ಮ ಮನೆ ಸಿದ್ಧರ ಪೂಜೆ ನಡೆಯೋದಕ್ಕೆ ಪ್ರಾರಂಭ ಆಗ್ಲಿ. ಯಾವ ಸಮಸ್ಯೆ ಇದ್ರೂ ಎಲ್ಲವೂ ಧೂಳಿಪಟವಾಗುತ್ತೆ. ಯಾಕಂದ್ರೆ ಗುರುಗಳ ಮುಂದೆ ಇವೆಲ್ಲ ನಡೆಯಲ್ಲ. ಯಾವ್ದಿದ್ರು ಅಷ್ಟೇ, ಗುರುಗಳ ಮುಂದೆ ಏನು ನಡೆಯಲ್ಲ, ಸಿದ್ಧರುಗಳ ಮುಂದೆ ಯಾವುದು ನಡೆಯಲ್ಲ. ಸಿದ್ಧರ ಪೂಜೆಯನ್ನ ಪ್ರಾರಂಭ ಮಾಡಿದಾಗ ಈ ಸಲ ವಿಶೇಷ ಏನು ಅಂತ ಹೇಳಿದ್ರೆ
ಗ್ರಹಣ ಕಾಲದಲ್ಲಿ ಓಂ ಸಿದ್ದೇಶ್ವರಾಯ ನಮಃ ಅನ್ನುವಂಥದ್ದು ಏನ್ ಜಪ ಮಾಡ್ತಿರೋ ನೀವು, ಆ ಜಪ ಬಂದ್ಬಿಟ್ಟು ಪ್ರಮಾಣ ಜಾಸ್ತಿ ಮಾಡಿ. ನಾರ್ಮಲ್ ಆಗಿ 54 108 ಸಲ ಸಿದ್ಧರ ಪೂಜೆನ ಜಪ ಮಾಡ್ತಾ ಇದ್ರಂದ್ರೆ ಇಲ್ಲಿ ಪ್ರಮಾಣವನ್ನ ಜಾಸ್ತಿ ಮಾಡಿ. ನೀವು 540 ಸಲ ಆಗತ್ತಾ, 333 ಸಲ ಆಗತ್ತಾ, 1008 ಸಲ ಆಗತ್ತಾ ಅನ್ನೋದನ್ನ ಚೆಕ್ ಮಾಡಿ. ಅಲ್ಲಿವರೆಗೂ ದೀಪ ಉರಿಯುವಂತ ವ್ಯವಸ್ಥೆಯನ್ನ ಯಾರನ್ನಾರು ಇಟ್ಟು ದೀಪವನ್ನು ಉರಿಸುವಂತ ವ್ಯವಸ್ಥೆ ಇದ್ರೆ ಬಹಳ ಒಳ್ಳೇದು. ಇಲ್ಲ ಸರ್ ಲಿಂಬೆಹಣ್ಣಿನ ದೀಪಗಳೆಲ್ಲ ಆರೋಯ್ತು, ಮಧ್ಯದಲ್ಲಿರುವಂತ ತೆಂಗಿನಕಾಯಿ ದೀಪ ಮಾತ್ರ ಉರಿತಾ ಇದೆ ಅಂದ್ರೆ ನೋ ಪ್ರಾಬ್ಲಮ್, ಅದನ್ನು ನೀವು ಮಾಡ್ಬೋದು. ಪ್ರೊಸೀಜರ್ ಎಲ್ಲ ಹೀಗೆ ಇರುತ್ತೆ. ಮಾರನೇ ದಿನ ಅಂದ್ರೆ ಭಾನುವಾರ ಸಿದ್ಧರ ಪೂಜೆ ನೈಟ್ ಮಾಡ್ತೀರಾ, ಮಾರನೇ ದಿನ ಸೋಮವಾರ ಆ ಸಿದ್ಧರ ಪೂಜೆನಲ್ಲಿ ನಾವು ಯಾವ ರೀತಿ ವಿಸರ್ಜನೆಯನ್ನ ಹೇಳಿದೀವೋ ಅದೇ ರೀತಿ ಮಾಡ್ಕೊಳ್ಳಿ. ಬಟ್ ಇಲ್ಲಿ ವಿಸರ್ಜನೆ ಏನಾಗಿದೆ ಅಂದ್ರೆ ಬಹಳಷ್ಟು ಕಡೆಯಲ್ಲಿ ನಾನು ನೀರಲ್ಲಿ ಹಾಕಿ ಅಂದಿದ್ದೀನಿ. ನೀರು ಇಲ್ದಿದ್ದವ್ರು ಏನ್ ಮಾಡಿ ಅಂತ ಹೇಳಿದ್ರೆ ಯಾವುದಾದರೂ ದೊಡ್ಡ ಮರದ ಕೆಳಗಡೆ ಇಟ್ಬಿಡಿ. ದೊಡ್ಡ ಮರದ ಕೆಳಗಡೆ ಇವುಗಳನ್ನ ಇಡಬಹುದು. ಆಯ್ತಾ? ತಿರುಗಿ ನೋಡದೆ ಬನ್ನಿ. ಮತ್ತೆ ಇದರಲ್ಲಿರುವಂತ ನಾಣ್ಯಗಳು ಸರ್ ಪುಣ್ಯ ಬರುತ್ತೆ ಮನೆಯಲ್ಲಿ ಇಡ್ತೀನಿ ದೇವರಿದ್ದಾರೆ ಅಂತೆಲ್ಲ ಇಡಕ್ ಹೋಗ್ಬಿಡಿ. ಇದನ್ನ ಆವತ್ತಿನ ದಿವಸ ಖರ್ಚು ಮಾಡಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ಕೆಲವರು ತರ್ತಾರೆ, ಒಂದು ಕಾಯಿನ್ ಬಿಟ್ಬಿಟ್ಟೆ ಸರ್ ನಾನು ಅಂತಾರೆ. ಈ ತರದೆಲ್ಲ ಏನು ಮಾಡ್ಕೊಳಕ್ ಹೋಗ್ಬಿಡಿ. ಸೊ ಸಿದ್ಧರ ಪೂಜೆ ಕೂಡ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆಯನ್ನ ಕೊಡುತ್ತೆ. ಒಟ್ಟಿನಲ್ಲಿ ಇಷ್ಟೇ ನಾನು ಹೇಳೋದಕ್ಕೆ ಬರ್ತಾ ಇದ್ದೀನಿ. ಗ್ರಹಣ ಅಂದ್ರೂ ಕೂಡಲೇ ಭಯ ಪಡೋದ್ಕಿಂತ ಆ ಗ್ರಹಣವನ್ನ ಉಪಯೋಗಿಸಿ ನಿಮ್ಮ ಜೀವನದಲ್ಲಿ ಯಾವ ಯಾವ ರೀತಿಯಲ್ಲಿ ಬದಲಾವಣೆಯನ್ನ ತರಬಹುದು ಅನ್ನೋದನ್ನ ನೋಡಿ. ಮಕ್ಕಳು ಓದ್ತಾ ಇಲ್ಲ ಸರ್, ಯಾಕೆ ಸರಸ್ವತಿ ಮಂತ್ರವನ್ನ ಉಚ್ಚಾರಣೆ ಮಾಡಿಸಬಾರ್ದು ಅವತ್ತಿನ ದಿನ? ನಾವು ಮಾಡ್ಸೋಣ. ಆಯ್ತಾ? ಮಕ್ಕಳು ಓದ್ತಾ ಇಲ್ಲ ಅಂದ್ರೂ ಕೂಡಲೇ ಸರಸ್ವತಿ ಮಂತ್ರ ಕೊಡ್ಬೋದಲ್ಲ, ಎಲ್ರಿಗೂ ಗೊತ್ತಿರುವಂತ ಮಂತ್ರಗಳು. ಹಯಗ್ರೀವ ಸ್ವಾಮಿಗಳ ಮಂತ್ರವನ್ನ ಕೊಟ್ಟು ನೋಡಿ. ಸರಸ್ವತಿ ಮಂತ್ರಕ್ಕಿಂತ ಸ್ಪೀಡ್ ಆಗಿ ಕೆಲಸ ಮಾಡುತ್ತೆ. ಹಯಗ್ರೀವರ ಮಂತ್ರವನ್ನ ಕೊಟ್ಟು ನೋಡಿ. ನಾಳೆ ಅಂದ್ರೆ ಭಾನುವಾರ ದಿವಸ ಗ್ರಹಣದ ಸಮಯದಲ್ಲಿ ಸಿಂಹ ಗಣಪತಿ ಆರಾಧನೆಯನ್ನ ಮಾಡಿ ನೋಡಿ. ಗಣಪತಿನಲ್ಲೇ ಸಿಂಹ ಗಣಪತಿ ಆರಾಧನೆಯನ್ನ ಮಾಡಿ ನೋಡಿ. ಜೀವನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಈ ಗ್ರಹಣ ನಿಮ್ಗೆ ಕೊಡುತ್ತೆ ಅನ್ನೋದನ್ನ ಗೊತ್ತಾಗುತ್ತೆ. ಯಾಕಂದ್ರೆ ಇದರ ಆರಾಧನಾ ಕ್ರಮ ಇತ್ಯಾದಿಗಳು ಸಕಲ ಗಣಪತಿ ಗಣಪತಿ ಯಂತ್ರ ಮಂತ್ರ ತಂತ್ರ ಅನ್ನುವಂಥದ್ದು ಗುರುಗಳ ಪುಸ್ತಕ ಇದೆ, ಅದರಲ್ಲಿ ನಿಮ್ಗೆ ಸಿಗ್ಬೋದು. ಆದ್ರೆ ಇಮಿಡಿಯೇಟ್ ಆಗಿ ಅದನ್ನ ತಗೊಂಡ್ಬರಕ್ಕಾಗತ್ತಾ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇಲ್ಲೆಲ್ಲದಕ್ಕೂ ಒಂದೊಂದು ಇದೆಯಾ ಅಂದ್ರೆ ಎಲ್ಲದಕ್ಕೂ ಒಂದೊಂದು ವಿಚಾರ ಇದೆ. ಇದನ್ನ ಬಿಟ್ಟು ನಿಮ್ಮ ಆಚಾರ ವಿಚಾರದಲ್ಲಿ ನಿಮ್ಮ ಗುರುಮುಖೇನವಾಗಿ ಬಂದಿರುವಂತಹ ಮಂತ್ರಗಳಾಗಿರ್ಬೋದು, ಕವಚಗಳಾಗಿರ್ಬೋದು, ಸ್ತುತಿ ಸ್ತೋತ್ರ ಸ್ತವ ಗೀತೆ ಏನಿದ್ರು ಪರವಾಗಿಲ್ಲ, ಅದನ್ನ ನೀವುಗಳು ಜಪ ಮಾಡಬಹುದಾಗಿದೆ. ಸೊ ಇದು ನಿಮಗೆ ಒಂದು ಪುಟ್ಟದಾಗಿರುವಂತ ಗ್ರಹಣಕ್ಕೆ ಸಂಬಂಧಪಟ್ಟಂತ ವಿಶೇಷ ಇದೆ. ಇದರ ಜೊತೆಗೆ ಪಿತೃಗಳಿಗೆ ಸಂಬಂಧಪಟ್ಟಂತ ವಿಶೇಷವಾಗಿರುವಂತ ಪರಿಹಾರವನ್ನ ಕೂಡ ನಾನು ಕೊಟ್ಟಿದ್ದೀನಿ. ಎರಡನ್ನೂ ಸೇರಿಸಿ ಮಾಡಿ ಜೀವನದಲ್ಲಿ ಏನಾದ್ರೂ ಒಂದು ಪರಿವರ್ತನೆ ತರಬೇಕನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಸೊ ನಾವು ಏನಿವತ್ತು ನಾವು ಮಾತಾಡಿದೀವೋ ಆ ವಿಚಾರಧಾರೆಗಳು ನಾಳೆ ಬೆಳಿಗ್ಗೆ ಯೂಟ್ಯೂಬ್ ನಲ್ಲಿ ಪ್ರಸಾರ ಆಗುತ್ತೆ. ಸೊ ಮತ್ತೆ ನೀವು ನಿಲ್ಸಿ ಮತ್ತೆ ಬೇಕಾದ್ರೆ ಪ್ಲೇ ಮಾಡಿ ಮಂತ್ರ ಆಗಿರ್ಬೋದು ಏನೇ ಆಗಿರ್ಬೋದು ನೀವು ತಿಳ್ಕೊಬಹುದು. ನಮ್ಮ ಕಚೇರಿಯ ಕಡೆಯಿಂದ ನಿಮ್ಗೆ ಏನ್ ಹೆಲ್ಪ್ ಆಗ್ಬೋದು ಅಂದ್ರೆ ತುಂಬಾ ಜನ ಮೆಸೇಜ್ ಆಗ್ತಾ ಇದೀರಾ ಅಥವಾ ಇವತ್ತು ಫೋನ್ ಕಾಲ್ ಬಂದಿದ್ದು ಪ್ರಾಯಶ್ಚಿತ್ತ ಸಂಕಲ್ಪ ಕೊಡಿ ಅಂತ. ನೋಡಿ, ಪ್ರಾಯಶ್ಚಿತ್ತ ಸಂಕಲ್ಪ ನಮ್ಗೆ ವೈಯಕ್ತಿಕವಾಗಿ ಮೆಸೇಜ್ ಕಳಿಸಿದಾಗ ಕೊಡೋಕ್ಕಾಗತ್ತೆ ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ದೊಡ್ಡ ವಿಷಯವನ್ನ ನಾವು ಹಾಕಕ್ಕಾಗಲ್ಲ. ಸೊ ಏನೇ ವಿಷಯಗಳಿದ್ರು ಸಹಿತ ಒಂದು ಮೆಸೇಜ್ ಮಾಡಿ. ನಮ್ಮ ಕಚೇರಿಯ ಕರೆಗಳು ಬಂದ್ಬಿಟ್ಟು ಬಿಸಿ ಇರ್ತವೆ ಅನ್ನೋದು ಕೂಡ ಕೆಲವರು ಹೇಳಿದೀರಾ. ಹೌದು, ದಯವಿಟ್ಟು ಮೆಸೇಜ್ ಕಳಿಸಿ. ಅಪಾಯಿಂಟ್ಮೆಂಟ್ ಡೀಟೇಲ್ ಬೇಕು, ಮೆಸೇಜ್ ಕಳಿಸಿ. ಪ್ರಾಯಶ್ಚಿತ್ತ ಸಂಕಲ್ಪ ಕೊಡಿ, ಮೆಸೇಜ್ ಕಳಿಸಿ. ವಾಟ್ಸ್ಆಪ್ ಮಾಡಿ. ಸಿದ್ಧರ ಪೂಜೆ ಡೀಟೇಲ್ ಕೊಡಿ, ವಾಟ್ಸ್ಆಪ್ ಮಾಡಿ. ನಾವು ಖಂಡಿತವಾಗ್ಲೂ ನಿಮ್ಗೆ ಆ ರಿಪ್ಲೈಯನ್ನ ಖಂಡಿತವಾಗ್ಲೂ ಕೊಡ್ತೀನಿ. ಇದು ಇವತ್ತಿಗೆ ಸಂಬಂಧಪಟ್ಟಂತ ವಿಚಾರಧಾರೆ ಆಗಿತ್ತು. ಯಾರಿಗಾದ್ರೂ ಇದಕ್ಕೆ ಸಂಬಂಧಪಟ್ಟಿದ್ದು, ಬೇರೆ ಕ್ಲಾಸ್ ಅಲ್ಲ, ಇದಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಯಾರಿಗಾರು ಡೌಟ್ ಇದ್ರೆ ಕೇಳಿ, ನಾನು ಉತ್ತರಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇದನ್ನ ಇಲ್ಲಿಗೆ ನಿಲ್ಸೋಣ. ಹ್ಯಾಂಡ್ ರೈಸ್ ಮಾಡಿ, ನಾವು ಅದನ್ನ ಉತ್ತರಿಸ್ತೀವಿ. ಯಾರಿಲ್ಲ? ನಾನು ಹೇಳಿರುವ ಪ್ರಶ್ನೆನಲ್ಲಿ, ನಾನು ಹೇಳಿರುವಂತ ವಿಷಯದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಬೇರೆಯವ್ರು ಯಾರೋ ಹೇಳ್ತಾರೆ ಇಲ್ಲಿ ಓದಿದೆ ಆ ಗ್ರಂಥದಲ್ಲಿ ಇತ್ತು, ಇದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಬೇರೆ ಗುರುಗಳೇ ನಮಸ್ತೆ. ನಮಸ್ತೆ. ನಮ್ಮ ತಂಗಿಯವರ ಮಾವ ತೀರೋಗಿ ಅವರು ನಮ್ ತಂಗಿ ನಮ್ಮ ಮನೇಲಿ ಉಳ್ಕೊಂಡಿದ್ದಾರೆ. ಹಾಗಾಗಿ ಈ ನಾಳೆಗೆ 7 ದಿನ ಆಗುತ್ತೆ ಅವ್ರದ್ದು ತೀರೋಗಿ. ಪರಿಹಾರ, ಈ ಗ್ರಹಣದ ಪರಿಹಾರ ನಾವು ಮಾಡಬಹುದಾ? ಇಲ್ಲ, ಅವ್ರು ಇರೋದ್ರಿಂದ ನಾವು ಮಾಡೋ ಹಾಗಿಲ್ಲ. ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ, ಮಾಡೋದಕ್ಕೆ ಹೋಗ್ಬೇಡಿ. ಸರಿ ಗುರು. ನಾನು ಹೇಳದ್ನಲ್ಲ, 4-5 ದಿನದ ಮುಂಚೆ ಗ್ರಹಣಕ್ಕಿಂತ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಒಳ್ಳೇದ್ ನಡೀತಾ ಇದೆಯಾ ಕೆಟ್ಟದ್ ನಡೀತಾ ಇದೆಯಾ ಗಮನಿಸಿ ನೋಡಿ, ನಿಮ್ಗೆ ವಿಷಯ ಸಿಗುತ್ತೆ. ನೀವು ಮಾಡ್ಬೇಕಾ ಬೇಡ ಅನ್ನೋದು ವಿಷಯ ಸಿಗುತ್ತೆ. ಶನಿ ಬರುವಾಗ್ನೂ ಅಷ್ಟೇ, ಗುರು ಬರುವಾಗ್ನೂ ಅಷ್ಟೇ. ಏನಾದ್ರೂ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಅದು ಕ್ಲೀನ್ ಆಗಿ ಮೆನ್ಷನ್ ಆಗುತ್ತೆ. ಶನಿ ಬಂದ ಅಂದ್ರೂ ಹೆದರ್ಕೋಬೇಡಿ, ಗುರು ಗೋಚಾರ ಚೇಂಜ್ ಮಾಡಿದ್ರೆ ಹೆದರ್ಕೋಬೇಡಿ, ರಾಹು ಕೇತುಗಳು ಬಂದ್ರೆ ಹೆದರ್ಕೋಬೇಡಿ. ಅವು ಬರೋದ್ಕಿಂತ ಮುಂಚೆನೆ ನಿಮ್ಗೆ ಸಿಂಪ್ಟಮ್ಸ್ ತೋರಿಸ್ತವೆ. 2.5 ವರ್ಷ ನಾನು ಏನ್ ಮಾಡ್ತೀನಿ, 1.5 ವರ್ಷ ಏನ್ ಮಾಡ್ತೀನಿ, 1 ವರ್ಷ ಏನ್ ಮಾಡ್ತೀನಿ, ಅದೇ ನಡೆಯೋದು. ಕೆಟ್ಟದಾಗ್ತಾ ಇದೆಯಾ, ಕೆಟ್ಟದ್ದೇ ಮಾಡ್ತವೆ. ಒಳ್ಳೇದಾಗ್ತಾ ಇದೆಯಾ, 100% ಒಳ್ಳೇದಾಗುತ್ತೆ. ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಶನಿ 7.5 ಬಂದಾಗ ಎಷ್ಟೋ ಜನ ಬಂದ್ಬಿಟ್ಟು ಜಾಗ ತಗೊಂಡವ್ರೆ.
ಎಷ್ಟೋ ಜನರಿಗೆ ಮದುವೆ ಆಗಿದೆ, ಎಷ್ಟೋ ಜನ ಮನೆ ಕಟ್ಟೋರೆ. ಸೊ ಎಲ್ಲವನ್ನ ಬಂದ್ಬಿಟ್ಟು ಒಂದೇ ಇದ್ರಲ್ಲಿ ಸಾಮಾನ್ಯ ಜ್ಞಾನ ಇದ್ದಂಗೆ ಒಂದೇ ವಿಚಾರದಲ್ಲಿ ನೋಡ್ಕೊಂಡು ಕೂತ್ಕೋಬೇಡಿ. ಮತ್ತೆ ಶನಿ ಸಾಡೆ ಸಾತಿ ಅಥವಾ ಶನಿ ಪ್ರಭಾವ ಇದ್ದಾಗ ನಾವೇನಾದ್ರು ತಗೊಂಡ್ವಿ ಅಂತ ತಿಳ್ಕೊಡಿ, 7 ಜನ್ಮದ ತನಕ ಅದನ್ನ ಮಾರಕ್ಕಾಗಲ್ಲ. ತುಂಬಾ ವಿಶೇಷತೆಗಳಿರ್ತವೆ, ಒಳ್ಳೇದು ಇರ್ತವೆ, ಕೆಟ್ಟದ್ದು ಇರುತ್ತವೆ. ಪಾಸಿಟಿವ್ ತಗೊಳ್ಳೋಣ ಅಲ್ವಾ, ಎಲ್ಲರ ಹತ್ರನೂ ಇರುತ್ತೆ, ನಮ್ಮ ಹತ್ರನೂ ಇರುತ್ತೆ, ನಿಮ್ಮ ಹತ್ರನೂ ಇರುತ್ತೆ, ಕರೆಕ್ಟಾ? ಇದ್ರಲ್ಲಿರೋ ಒಳ್ಳೇದು ಏನಿದೆ ಅನ್ನೋದನ್ನ ಮಾತ್ರ ಹುಡುಕುವಂತ ಪ್ರಯತ್ನ ಮಾಡಿದಾಗ ನಮ್ಗೆ ಎಲ್ಲರಲ್ಲೂ ಒಳ್ಳೇದೇ ಕಾಣಿಸ್ತಾ ಇರ್ತದೆ. ಆದಷ್ಟು ಒಳ್ಳೇದನ್ನ ಹುಡುಕಿ, ಕೆಟ್ಟದನ್ನ ಸ್ವಲ್ಪ ದೂರ ಇಡಿ. ಇರುತ್ತೆ ಬಟ್ ಸ್ವಲ್ಪ ದೂರ ಇಡಿ. ನೆಕ್ಸ್ಟ್. ಸರಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಗುರುಗಳ 28 ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. 28 ಜನ ಅಂದ್ರೆ ಅಭಿಜಿತ್ ನಕ್ಷತ್ರನು ಸೇರಿ 28 ಜನ ಬಂದವ್ರೆ ಅನ್ಸುತ್ತೆ. ನಾನ್ ಮಾತಾಡ್ಕಿನ್ನ ಜಾಸ್ತಿಯಾಗಿ ಇವ್ರುಗಳೇ ಮಾತಾಡ್ತಾರೆ ಗುರು ಜೊತೆ. ನೋಡೋಣ, ಒಂದು ಹೇಳಿ. ಎಕ್ಸಾಂಪಲ್ ತಗೊಂಡು ಕ್ಲೋಸ್ ಮಾಡುವ ಗುರುಗಳ. ಹಲೋ, ಚಿತ್ತನ್ ಮಾತಾಡಿ ಸರ್. ನಮಸ್ತೆ ಗುರುಗಳೇ. ನಮಸ್ತೆ. ಪ್ರಾಣದ್ದು ಮಂತ್ರ ಹೇಳಿದ್ರಲ್ಲ ಗುರುಗಳು, ಮನೆಯಲ್ಲಿ ಅಂಟು ಮುಟ್ಟು ಮೈಲಿಗೆ ಅದು ಮಾಡಬಾರ್ದಲ್ವಾ ಗುರುಗಳೇ? ಮಾಡ್ಬೋದು ಸರ್. ಕೇಳೋಣ. ಈ ಪ್ರಶ್ನೆ ಬಂದ್ಬಿಟ್ಟು ಪದೇ ಪದೇ ನಾರ್ಮಲ್ ಆಗಿ ಯೂಟ್ಯೂಬ್ ಅಲ್ಲಿ ಇದನ್ನ ಇಟ್ಕೊಂಡು ನನ್ನ ಕ್ಲಾಸಲ್ಲೂ ಪದೇ ಪದೇ ಬರ್ತಾ ಇರ್ತದೆ. ಮತ್ತೆ ಮತ್ತೆ ನಾನು ಹೇಳ್ತೀನಿ, ಯಾರು ಹೇಗೆ ನನಗ್ ಗೊತ್ತಿಲ್ಲ, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಆ ಮಾಸಿಕ ಆದಂತ ದಿನಗಳಲ್ಲಿ ಗಂಡಸರು ನೀವುಗಳಾದ್ರೂ ಸಹಿತ ಪೂಜೆ ಮಾಡಬೇಡಿ. ದೇವಸ್ಥಾನ, ದೇವ್ರ ಮನೆ ಕ್ಲೋಸ್. ಯಾರೇ ಆದ್ರೂ ಸಹಿತ, ಅಕ್ಕ ತಂಗಿಯರಾಗ್ಲಿ, ಮಿಸ್ಸಸ್ ಆಗ್ಲಿ, ಯಾರೇ ಆಗಿರ್ಲಿ, ದಯವಿಟ್ಟು ಕ್ಲೋಸ್ ಮಾಡಿ, ಪೂಜೆ ಮಾಡಬೇಡಿ. ನಾನ್ ಹೇಳ್ತಾ ಇರೋದು. ಆಮೇಲೆ ಇದು ಸರ್ ಬೇರೆಯವ್ರು ಹಿಂಗ್ ಹೇಳಿದಾರೆ, ಅವ್ರು ಹಿಂಗ್ ಹೇಳಿದ್ರು, ನನಗೆ ಗೊತ್ತಿಲ್ಲ. ನಾನ್ ಹೇಳೋದು ಹೀಗೆ ಇರುತ್ತೆ, ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಅಣ್ಣ, ಪಟ್ಟಂತ ತೆಗಿ. ಪ್ರಾಯಶ್ಚಿತ ಮಂತ್ರ ಗ್ರೂಪ್ ಅಲ್ಲಿ ಹಾಕ್ಬೋದು ಅದ್ರಲ್ಲಿ ಮೇಡಮ್? ಪ್ರಾಯಶ್ಚಿತ ಸಂಕಲ್ಪ ಯಾವ ಗ್ರೂಪ್ ಅಲ್ಲಿ? ಗ್ರೂಪ್ ಅಲ್ಲಿ ಹಾಕ್ಬೋದು, ಬಟ್ ಇವಾಗ ಯೂಟ್ಯೂಬ್ ಅಲ್ಲಿ ನೋಡೋವರೆಗೂ ಕೂಡ ಅದು ಬೇಕಾಗುತ್ತೆ. ನಮ್ ಗ್ರೂಪ್ ಅಲ್ಲಿ ಬೇಕಾದ್ರೆ, ನಮ್ ಗ್ರೂಪ್ ಅಲ್ಲಿ ಎಲ್ಲರಿಗೂ ಇದೆ ಅದು ಆಲ್ರೆಡಿ, ನಮ್ಮವ್ರ ಹತ್ರ ಎಲ್ಲ ಇದೆ. ಓಕೆ ಓಕೆ, ಬೇಕಿದ್ರೆ ಹಾಕಿ, ಬೇಕಿದ್ರೆ ಹಾಕಿ, ನೋಡೋಣ. ಕುಮಾರ್ ಪ್ರಭು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ. ನಮಸ್ತೆ ಗುರುಗಳೇ, ನಾರಾಯಣ ಮಂತ್ರ 8,000 ಜಪ ಹೇಳಿದ್ರಲ್ಲ ಗುರುಗಳೇ, ಬಟ್ಲಲ್ಲಿ ತುಪ್ಪ ಇಟ್ಕೊಂಡು ಅದನ್ನ ಮುಟ್ಟಿರ್ಬೇಕು ನಾವು ಅಂತ ಹೇಳಿ. ಗುರುಗಳೇ, ಜಪ ಮಾಡ್ಬೇಕಾದ್ರೆ ಒಂದು ಕೈಯಲ್ಲಿ ಜಪಮಾಲೆ ಇರುತ್ತೆ, ಸೊ ಮುಟ್ಬೇಕು ಅಂದ್ರೆ ಯಾವ ತರ ಗುರುಗಳೇ? ಸರ್, ಅದನ್ನ ನೀವು ಗುರುಮುಖೇನ ತಗೋಬೇಕಾಗತ್ತೆ. ಅದು ವಾಕ್ಸಿದ್ಧಿ ಆಗುವಂತ ಮಂತ್ರ ಆಗಿರ್ತದೆ. ಅದನ್ನ ಗುರುಮುಖೇನವಾಗಿ ಕಲಿಬೇಕಾಗುತ್ತೆ. ಜಪ ಸಂಖ್ಯೆ 1 ಲಕ್ಷ, 1.25 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಇದ್ದಾಗ ಯಾವ ಲೆಕ್ಕದಲ್ಲಿ ನಾವು ಜಪ ಮಾಡ್ಬೇಕು ಅನ್ನೋದು ಗುರುಮುಖೇನವಾಗಿ ನಿಮ್ಗೆ ತಿಳಿಸ್ತಾರೆ. ಅದು ಗೊತ್ತಿದ್ರೆ ನೀವು ಮಾಡ್ಕೋಬಹುದು. ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಮೆಸೇಜ್ ಹಾಕಿ, ನಾನು ನಿಮ್ಗೆ ತಿಳಿಸ್ತೀನಿ ಅದು ಏನು ಅಂತ. ಬಟ್ ಮಾಡೋರಿಗೆ ಮಾತ್ರ, ಸುಮ್ನೆ ಕೇಳ್ಕೊಂಡು ಸುಮ್ನೆ ಕೂತಿರೋರಿಗೆ ನಾನ್ ಕೊಡಲ್ಲ. ಸರಿ ಗುರುಗಳೇ, ಮೆಸೇಜ್ ಮಾಡಿ. ಜಪ ಮಾಡೋರಿಗೆ ನಾನು ಕಲಿಸ್ತೀನಿ ಯಾವ ರೀತಿ ಜಪ ಮಾಡ್ಬೇಕು ಏನು ಅಂತ. ನಾನು ವಿದೌಟ್ ಎನಿ ಮನಿ ನಾನು ಜಪ ಮಾಡ್ತೀನಿ. ಬೇರೆ ಗೋಪಾಲ್ ಮಾತಾಡಿ ಸರ್. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ತೆ. ಗುರುಗಳಿಗೆ ಪ್ರಾಯಶ್ಚಿತ್ತ ಸಂಕಲ್ಪ ಹೇಳಿರಿ ಸರ್. ಒಟ್ಟು 16 ದಿನ ಆಗ್ತದಲ್ಲ ಗುರುಗಳ, ಒಂದಿನ ಮುಂಚೆ ಸೇರಿ. ಇದು ಈಗ ಗ್ರಹಣ ದೋಷ ಇದ್ದವರು ಕೂಡ ಇದ್ರಲ್ಲೇ ಕ್ಲಿಯರ್ ಆಗ್ತದೆ ಗುರುಗಳ. ಮತ್ತೆ ತುಪ್ಪದ ದಾನ ಸಪರೇಟ್ ಮಾಡ್ಬೇಕಾ ಗುರುಗಳ? ಅದ ಅರ್ಥ ಆಗ್ಲಿಲ್ಲ. ಇಲ್ಲ ಸರ್, ನಾರ್ಮಲ್ ಆಗಿ ಗ್ರಹಣ ದೋಷ ಇರ್ಲಿ ಏನೇ ಇರ್ಲಿ, ಪ್ರಾಯಶ್ಚಿತ್ತ ಏನು ಮಾಡಕ್ ಆಗದಿದ್ದವರು ಪ್ರಾಯಶ್ಚಿತ್ತ ಕನಿಷ್ಠ ಪಕ್ಷ ಸಾರಿ, ಪ್ರತಿದಿನ ಸಾರಿ 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 ಅಂತ ಕೇಳ್ಕೊಂಡು ಹೋಗಿ. ನಿಮ್ಮ ಜೀವನದಲ್ಲಿ ಏನಾದ್ರು ಒಂದು ಪರಿವರ್ತನೆ ಖಂಡಿತ ಬರುತ್ತೆ. ಧನ್ಯವಾದಗಳು, ಥ್ಯಾಂಕ್ ಯು. ಮಾಡಿ. ಕಮಲೇಶ್ ಸರ್ ಮಾತಾಡಿ. ಕಮಲೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಹೇಳಿ ಸರ್. ನಮಸ್ತೆ ಹೇಳಿ. ಶತವಿಷ ಬಂದಿದೆ, ಶತವಿಷ ಮಗಳದಿದೆ. ಮಗಳಿಗೆ ಮೊನ್ನೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ. ಶುಭ ಆಗ್ತಾ ಇದೆಯೋ ಏನಾಗ್ತಾ ಇದೆ ಅಂತ ನನಗ ಆಶ್ಚರ್ಯ ಆಗ್ತಾ ಇದೆ. ಅಲ್ವಾ? ಪ್ರಾಯಶ್ಚಿತ್ತ ಸಂಕಲ್ಪ ಮಾಡ್ತೀನಿ ಮತ್ತು ಸಿದ್ಧರ ಪೂಜೆನ ಮಾಡಿಸ್ತೀನಿ ಗುರುಗಳೇ. ಸೋಮವಾರ ನಾರ್ಮಲ್ ಬೆಳಗ್ಗೆ ಆಗಿ ನಿಮ್ಮ ಮಗಳ ಜಾತಕದಲ್ಲಿ ನಿಮ್ಮ ಮಗಳ ನಕ್ಷತ್ರ ಶತಾಭಿಷ ಇದೆ, ಗ್ರಹಣನೂ ಬಂದಿದೆ. ಆದ್ರೆ ನಿಮ್ಮ ಮಗಳಿಗೆ ಗೌರ್ಮೆಂಟ್ ಇಂದ ಆರ್ಡರ್ ಬಂದು ಗೌರ್ಮೆಂಟ್ ಕೆಲಸನೂ ಸಿಕ್ಕಿದೆ. ಇವಾಗ ಕುಂಭರಾಶಿನಲ್ಲಿ ಗ್ರಹಣ ದೋಷ ಇದೆ ಅನ್ನೋರು ಇದಕ್ಕೆ ಉತ್ತರ ಕೊಡ್ತಾರೆ, ನಾನಲ್ಲ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಜನ್ಮ ನಕ್ಷತ್ರದ ಮೇಲೆ ಪ್ರಭಾವ ಬಂದಾಗ ಮಾನಸಿಕವಾಗಿ ಸಮಸ್ಯೆ ಕೊಡುತ್ತೆ ಹೊರತು ಬೇರೆಲ್ಲಾ ವಿಚಾರದಲ್ಲೂ ಪಾಸಿಟಿವ್ ಕೊಡುತ್ತೆ ಸರ್. ಬೇರೆ ಎಲ್ಲಾ ವಿಚಾರದಲ್ಲೂ ಪಾಸಿಟಿವ್ ಕೊಡುತ್ತೆ. ಅದು ನಾವು ನಾನ್ ಕ್ಲಾಸಲ್ಲಿ ಎಲ್ರಿಗೂ ಹೇಳಿದೀನಿ, ಜನ್ಮ ನಕ್ಷತ್ರದ ಮೇಲೆ ಬಂದು ಕೂತ್ಕೊಂತ ಇಷ್ಟೇ ತಿಳ್ಕೊಳ್ಳಿ, ಮೆಂಟಲ್ ಪೀಸ್ ಇರಲ್ಲ. ಅದು ಕೆಲಸ ಜಾಸ್ತಿ ಇದ್ದು ಕೂಡ ಆಗ್ಬಹುದು,
ಅಥವಾ ನಿಮ್ಗೆ ಸ್ಟ್ರೆಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಬೇರೆಲ್ಲಾ ವಿಷಯದಲ್ಲೂ ಪಾಸಿಟಿವ್ ಕೊಡುತ್ತೆ. ನನ್ನ ಪ್ರಕಾರ ಪಾಸಿಟಿವ್ ಸರ್. ಹೌದು ಗುರುಗಳೇ. ಆದ್ರೆ ಹಿಂದಿನ ಆದ್ರೂ ನಕ್ಷತ್ರ ಪ್ರಾಯಶ್ಚಿತ್ತ ಕೊಡಿ. ಧನಿಷ್ಠ ನಂದೇ ಇದೆ. ಅದೇ ಪ್ರಾಯಶ್ಚಿತ್ತ ಕೊಡಿ ಸರ್. ಪ್ರಾಯಶ್ಚಿತ್ತ ಕೊಟ್ಟು ಸಿದ್ಧರ ಪೂಜೆನ 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜಪ ಮಾಡಕ್ಕೆ ಹೇಳ್ಬಿಡ್ತೀನಿ ಗುರುಗಳೇ. ಮ್ಯಾಕ್ಸ್ ಪ್ರಯತ್ನ ಪಡಿ, ಮ್ಯಾಕ್ಸಿಮಮ್ ಪ್ರಯತ್ನ ಪಡಿ. ಇಷ್ಟೇ ಮಾಡಿ ಅಂತ ನಾನು ಹೇಳಲ್ಲ, ಮ್ಯಾಕ್ಸಿಮಮ್ ಪ್ರಯತ್ನ ಪಡಿ. ನೆಕ್ಸ್ಟ್ ಸಿಂಧು ಅನ್ಮಿಟ್ ಮಾಡ್ಕೊಳ್ಳಿ ಮೇಡಮ್. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಮಸ್ತೆ ಮ್ಯಾಮ್. ಗುರುಜಿ, ಅದು ನೀವು ಲಲಿತಾ ಸಹಸ್ರನಾಮ ಹೇಳ್ಬೇಕಂತ ಹೇಳಿದ್ರೆ ಅದ್ರ ದೀಕ್ಷೆ ಆಗಿರ್ಬೇಕಂತ ಹೇಳಿದ್ರಲ್ಲ, ಹಾ ಅದು ಅದು ನಾನು ಕಲಿತಾ ಇದ್ದೀನಿ. ಅದು ಕಲಿಯೋದು ನೀವು ದೀಕ್ಷೆ ಅಲ್ಲ ಅಂತ ಹೇಳಿದ್ರಿ, ಮತ್ತೆ ನೀವು ಹೇಳ್ಕೊಡ್ತೀರಾ ಗುರುಜಿ? ಅದು ದೀಕ್ಷೆ ನೀವು ಇಲ್ಲ ಇಲ್ಲ ಕೊಡ್ತೀರಾ? ನೀವ್ ಯಾರ ಹತ್ರ ಕಲಿತಾ ಇದ್ದೀರೋ ಅವರನ್ನ ಕೇಳಿ, ಆ ಗುರುಗಳನ್ನ ಕೇಳಿ, ಗುರುಗಳೇ ಇದನ್ನ ಬಂದ್ಬಿಟ್ಟು ನನಗೆ ಉಪದೇಶ ಕ್ರಮದಲ್ಲಿ ಕೊಡಿ ಅಂತ ಕೇಳಿ. ನಾನ್ ಮೊದ್ಲೇ ಹೇಳ್ತಾ ಇದ್ದೀನಿ, ಎಲ್ಲಾ ಗುರುಗಳಿಗೂ ವಿಷಯ ಗೊತ್ತು. ಯಾವುದೇ ಗುರುಗಳು ನಿಮ್ಮನ್ನ ಯಾರು ಮೋಸ ಮಾಡ್ತಾ ಇಲ್ಲ, ತಪ್ಪು ದಾರಿ ಹಿಡಿಸ್ತಾ ಇದಾರೆ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಾ ಗುರುಗಳು ಸೂಪರ್ ನನ್ನ ಪ್ರಕಾರ. ಸೊ ಗುರುಗಳನ್ನ ಕೇಳಿ, ಇದಕ್ಕೆ ನನಗೆ ಉಪದೇಶ ಕ್ರಮದಲ್ಲಿ ಇದನ್ನ ಕೊಡಿ ಗುರುಗಳೇ ಅಂದ್ರೆ ಅವ್ರು ಕೊಡ್ತಾರೆ ಮ್ಯಾಮ್. ಅದನ್ನ ತಕೊಂಡು ಅದಾದ್ಮೇಲೆ ನೀವು ಪಠಿಸೋದಕ್ಕೆ ಅರ್ಹರಾಗಿರ್ತೀರಾ. ಅದಾದ್ಮೇಲೆ ನೀವು ಪಠಿಸ್ಬೋದು. ಉಪದೇಶ ಕ್ರಮದಲ್ಲಿ ಕೊಟ್ಟಾಗ ಏನಾಗುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲವನ್ನ ಗುರುಗಳು ನಿಮ್ಗೆ ಹೇಳ್ಕೊಡ್ತಾರೆ. ಸೊ ಅದನ್ನ ಕೇಳ್ಕೊಂಡು ಅದನ್ನ ಮಾಡಿ. ಸುಬ್ರಹ್ಮಣ್ಯ ಅನ್ಮಿಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ಸುಬ್ರಹ್ಮಣ್ಯ ಮಾತಾಡಿ. ನಮಸ್ತೆ ಗುರುಜಿ, ನಮ್ಮ ದೊಡ್ಡಪ್ಪನ ಮಗಳ ಮಗಳು ಋತುಮತಿ ಆಗಿದ್ದಾರೆ. ನಾವು ಇದನ್ನ ಮಾಡ್ಬೋದಾ ತರಗತಿ ಗುರೂಜಿ? ಸಂಬಂಧಪಟ್ಟ ಪ್ರಶ್ನೆ ಏನಿದೆ? ಅಲ್ಲ, ಈ ಪರಿಹಾರ ಮಾಡ್ಬೋದಾ ಗುರುಜಿ? ಎಷ್ಟ್ ದಿನ ಇದೆ ಅಂತ ಸರ್ ಸೂತ್ಕ ನಿಮ್ಗೆ? ಗುರುಜಿ, ಮೊನ್ನೆ ಆಗಿದ್ ಗುರುಜಿ, ಒಂದ್ 3 ದಿವಸ ಹಿಂದ್ಗಡೆ ಆಗಿರೋದು. ಅವರು ಎಷ್ಟು ದಿನ ಸೂತಕ ಇದೆ ಅಂತೆ? ಪುರೋಹಿತರು ಇರ್ತಾರಲ್ಲ, ನಮ್ ಜ್ಯೋತಿಷರು ಇರ್ತಾರಲ್ಲ, ಅವ್ರು ಹೇಳಿರ್ತಾರೆ ತಾನೆ ಸರ್ ಸೂತಕ ಏನಿದೆ ಏನಿಲ್ಲ ಅಂತ. ಇಲ್ಲ ಗುರುಜಿ, ಯಾರನ್ನೂ ಕೇಳಿಲ್ಲ. ಇನ್ನ 14 ದಿವಸ ಅಂತ ಇವ್ರು ಅನ್ಕೊಂಡಿದಾರೆ ಅಷ್ಟೇ. ಸೂತಕ ಎಷ್ಟು ದಿನ ಇರ್ತದೋ ಅಲ್ಲಿವರೆಗೂ ನೀವು ಮಾಡೋ ಹಾಗಿಲ್ಲ ಸರ್. ನೆಕ್ಸ್ಟ್ ನೋಡಿ, ಮೈಲಿಗೆ ಸೂತಕ ಇವೆಲ್ಲ ಇತ್ತು ಅಂದ್ರೆ ಮಾಡಬೇಡಿ ಅಂತ ಮತ್ತೊಂದ್ಸಲ ಹೇಳ್ತಾ ಇದೀನಿ. ಮತ್ತೆ ಕೇಳಬೇಡಿ, ಇವ್ರು ಯಾರೋ ಮನೆಗ್ ಬಂದ್ ಕೂತವ್ರೆ, ಅವ್ರೆಲ್ಲ ಹೋಗೋರೆ ಅಂತ. ರೈಟ್. ಬೇರೆ ರೇಣುಕಾ ಪ್ರಸಾದ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ನೇರವಾಗಿ ಭೇಟಿ ಮಾಡ್ಬೇಕು ಅಂದ್ರೆ ಇವಾಗ ಆಗಲ್ವಾ ಸರ್? ವಾಟ್ಸಪ್ ಮಾಡ್ಬೇಕಾ? ಹೌದು ಮ್ಯಾಮ್. ಮೇಡಮ್, ತರಗತಿ ಪ್ರಶ್ನೆ ಇಲ್ಲ. ನೆಕ್ಸ್ಟ್ ಪಟ್ ಅಂತ ತಗೊಳ್ಳಿ. ಗಂಗರಾಜ ಮಾತಾಡಿ ಸರ್. ನಮಸ್ಕಾರ. ನಮಸ್ತೆ. ನಮ್ಮ ಮನೆಯಲ್ಲಿ ಯಾವುದೇ ಮೈಲಿಗೆ ಸೂತಕ ಏನು ಇಲ್ಲ. ಬಟ್ ದೂರದ ಊರಲ್ಲಿ ನಮ್ಮ ಅಕ್ಕ ಅವರ ಅತ್ತೆಯವರು ತೀರ್ಕೊಂಡಿದ್ರು. ಅದಕ್ಕೆ ನಾನು ಅಟೆಂಡ್ ಮಾಡಿ ವಾಪಸ್ ನಮ್ಮೂರಿಗೆ ಬಂದಿದ್ದೆ. ನಿಮ್ಗೆ ಸೂತಕ ಇಲ್ಲ ಅಂದ್ರೆ ಮಾಡಿ ಸರ್, ಸೂತಕ ಇದ್ರೆ ಮಾಡಬೇಡಿ. ನೆಕ್ಸ್ಟ್ ಅಣ್ಣ. ಉಷಾ ಮಾತಾಡಿ. ಜೋಶಿ ಮಾತಾಡಿ ಸರ್. ಗುರುಗಳೇ, ಈಗ ಜೋಶಿ. ಸಿದ್ಧರಿಗೆ ನೈವೇದ್ಯ ಇಟ್ಟಿರ್ತೀವಲ್ಲ, ಈ ಗ್ರಹಣ ಕಾಲದಲ್ಲಿ ನೈವೇದ್ಯ ತಿನ್ನೋ ಹಾಗಿರಲ್ಲ. ಈಗ ನೈವೇದ್ಯ ಇಡ್ಬೇಕಾ ಬೇಡ ಗುರುಗಳೇ? ನೈವೇದ್ಯ ಇಡಿ, ನೈವೇದ್ಯ ಸೇವಿಸಿ. ಸಿಂಗಂ ಮಾತಾಡಿ ಸರ್. ನಾವು ಗ್ರಹಣ ಕಾಲದಲ್ಲಿ ಯಾವುದೇ ರೀತಿಯ ಭೋಜನ, ಯಾವುದೇ ರೀತಿಯ ಪದಾರ್ಥಗಳನ್ನ ತಗೋಬೇಡಿ, ಸೇವಿಸಬೇಡಿ ಅಂತ ನಾವೇ ಹೇಳಿದ್ದು. ನಾನು ಹೇಳ್ತಾ ಇರೋದು ಪೂಜೆ ಇತ್ಯಾದಿಗಳು ಗ್ರಹಣ ಸ್ಟಾರ್ಟ್ ಇಂದ ಗ್ರಹಣ ಎಂಡ್ ತನಕ ನಡೀತಾ ಇರ್ತದೆ. ಗ್ರಹಣ ಎಂಡ್ ಆದ್ರ ಮೇಲೆ ಏನ್ ಮಾಡ್ತೀರಾ ಮತ್ತೆ? ಯಾರು ಸೇವಿಸಬಾರ್ದು ಅಂದ್ರು? ಗ್ರಹಣ ಕಾಲದಲ್ಲಿ ಸೇವಿಸಬಾರ್ದು ಅಂದ್ರೆ ಅವತ್ತಿನ ದಿವಸ ಫುಲ್ ಮಾರನೇ ದಿನ ಬೆಳಿಗ್ಗೆ ತನಕ ಸೇವಿಸಬೇಡಿ ಅಂತ ಯಾರಾದ್ರೂ ಹೇಳಿದಾರ? ಇಲ್ವಲ್ಲ. ಸಿಂಗಂ ಮಾತಾಡಿ ಸರ್. ಗುರುಗಳೇ ನಮಸ್ಕಾರ. ಗುರುಗಳೇ, ಈಗ ನೀವು ಹೇಳಿದ ಸರ್. ಗುರುಗಳೇ ಹಾ ಗುರುಗಳೇ ನಮಸ್ಕಾರ. ಇದು ನಾಗಬಿಂಬ ಮತ್ತೆ 1 kg ರೈಸ್ ಅವೆಲ್ಲ ಹೇಳಿದ್ರಲ್ಲ ತಾವು. ಈಗ ನಾಳೆ ರಾತ್ರಿ ಗ್ರಹಣ ಸಮಯದಲ್ಲಿ ನದಿ ಹತ್ರ ಒಂದು ಪೂಜೆ ಇಟ್ಟಿದ್ದಾರೆ ಬ್ರಾಹ್ಮಣ ಗುರುಗಳು. ಸೊ ಅಲ್ಲೇ ಅವಾಗ ಅದೇ ಟೈಮ್ ಅಲ್ಲಿ ಅವ್ರು ತಗೋತಿದ್ದಾರೆ, ದಾನ ತಗೊಂಬ ಏನೇನ್ ಕೊಡ್ಬೇಕು ಅಂತ ಹೇಳಿ. ಅದೇ ಸಮಯದಲ್ಲಿ ಕೊಡಬಹುದಾ, ನೆಕ್ಸ್ಟ್ ಡೇನೆ ಕೊಡ್ಬೇಕು? ಇಲ್ಲ ಸರ್, ಇಲ್ಲ. ಗ್ರಹಣ ಪರಿಪೂರ್ಣವಾಗಿ ಸಮಾಪ್ತಿ ಆಗಬೇಕು. ಗ್ರಹಣ ಕಾಲದಲ್ಲಿ ಯಾವುದೇ ರೀತಿಯ ದಾನ ಇತ್ಯಾದಿಗಳನ್ನ ನಾನು ಹೇಳಲಿಲ್ಲ. ಬಟ್ ಆಕ್ಚುಲಿ ಸಜೆಸ್ಟ್ ಮಾಡಬಹುದು, ಬಟ್ ಇಲ್ಲ. ಗ್ರಹಣ ಮುಗ್ದಾದ್ಮೇಲೆ ಮಾರನೇ ದಿನ ಕೊಡಿ ಸರ್. ಮಾರನೇ ದಿನ. ರೈಟ್ ಗುರುಗಳೇ, ಥ್ಯಾಂಕ್ ಯು. ಮಂತ್ರ ಜಪ ಹೋಮ ಇತ್ಯಾದಿಗಳನ್ನ ಮಾಡ್ಬೋದು ಅಂತ ಯಾರೋ ಹಾಕಿದೀರಾ? ಎಸ್, ಮಂತ್ರ ಜಪ ಹೋಮ ಇತ್ಯಾದಿಗಳನ್ನ ಮಾಡಬಹುದು.
ಸರ್ಪ ಸಂಸ್ಕಾರ ಮಾಡಿದ್ರೆ ಅದ್ರಷ್ಟು ಸೂಪರ್ ಆಗಿ ಯಾವ್ದು ಕೆಲಸ ಮಾಡುತ್ತೆ, ಇನ್ನು ಸೂಪರ್ ಆಗಿ ಕೆಲಸ ಮಾಡುತ್ತೆ. ತುಂಬಾ ಇದೆ ಹೋಮ ವಿಚಾರಕ್ಕೆ ಬಂದಾಗ, ನೋಡೋಣ ಯಾವತ್ತಾರು ಹೇಳ್ತೀನಿ. ಜೈಮಲ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ತೆ, ಹೇಳಿ ಮ್ಯಾಮ್. ಗುರುಗಳೇ, ಇದು ಫಸ್ಟ್ ನಾವು ಗ್ರಹಣ ಶುರು ಆಗುವಾಗ ನಾವು ಸ್ನಾನ ಮಾಡಿ ನಾವು ಮಂತ್ರ ಎಲ್ಲ ಅನುಷ್ಠಾನ ಮಾಡ್ತೀವಿ. ಅದಾದ್ಮೇಲೆ ಗ್ರಹಣ ಮುಗಿದ್ಮೇಲೆ ಮತ್ತೆ ಸ್ನಾನ ಮಾಡ್ತೀವಿ. ಅದಾದ್ಮೇಲೆ ಬೆಳಿಗ್ಗೆಗೆ ನಾವು ಮತ್ತೆ ಮನೆಯೆಲ್ಲ ತೊಳೆದು ದೇವ್ರದು ಸಾಮಾನೆಲ್ಲ ತೊಳೆದು ಆಮೇಲೆ ಮತ್ತೆ ಇನ್ನೊಂದ್ಸಲಿ ಪೂಜೆ ಮಾಡ್ಬೇಕಾ? ಹೌದು ಮ್ಯಾಮ್. ಮತ್ತೆ ಶುದ್ಧಿ ಗಿದ್ದಿ ಇತ್ಯಾದಿಗಳನ್ನ ಮಾಡಿ ಮನೆಯಲ್ಲಿರುವಂತ ದೇವರ ಒಂದು ವಸ್ತುಗಳು ಏನೇನಿದೆಯೋ ಎಲ್ಲವನ್ನ ಶುದ್ಧಿ ಮಾಡಿ ಅದಾದ ನಂತರ ಬಂದ್ಬಿಟ್ಟು ಬೇಕಾದ್ರೆ ತಾವು ಮುಂದಿನ ಕಾರ್ಯಕ್ರಮವನ್ನ ಮಾಡಬಹುದು. ಗುರುಗಳ, ಇದರಲ್ಲಿ ಒಂದು ವಿಷಯ ಹೇಳ್ಬೇಕು. ಸಿದ್ರು ಪೂಜೆ ನಾನು 5 ವರ್ಷದಿಂದನೂ ಮಾಡ್ತಾ ಇದ್ದೇನೆ. ಇದ್ರಲ್ಲಿ ಇಷ್ಟ ದಿನದನೂ ಹೇಳ್ಬೇಕು ಅಂತ ಇದ್ದೆ. ನನ್ಗೆ ಸುಮಾರು ಒಂದು 200ರಿಂದ 300 ವರ್ಷದ ಹಿಂದಿನ ಪೂರ್ವಜರದು ವಿಷಯಗಳು ನನಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಅವ್ರದ್ದು ಹೆಸರು ಎಲ್ಲ ಗೊತ್ತಿಲ್ಲ, ಬಟ್ ಕನ್ಸಲ್ಲಿ ಕಾಣಿಸೋದು ಇವ್ರದ್ದು ಹಿಂದಿಂದ ಮಂತಂದೆಲ್ಲ ಹೇಳ್ತಾರೆ. ಅವ್ರ ಹೆಸರಲ್ಲಿ ನಾನು ಗ್ರಹಣ ಟೈಮಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ಬೋದಾ? ಮಾಡ್ಬೋದು ಮ್ಯಾಮ್. ನೆಕ್ಸ್ಟ್ ಅಣ್ಣ ಸೀತಾರಾಮಯ್ಯ ಬಾಬು ಮಾತಾಡಿ. ಗುರುಗಳೇ ನಮಸ್ತೆ. ಗುರುಗಳೇ, ತಾವು ನನಗೆ ನಿನ್ನೆ ಎಲ್ಲ ಮೊನ್ನೆ ಪಿತೃಪಕ್ಷದ ಕ್ಲಾಸ್ ಆದ ಕ್ವಶನ್ ಆನ್ಸರ್ ಆಗಿದ್ದು ಬೆಳಗಿನ ಜಾವದಲ್ಲಿ ನಾನು ತಮಗೆ ನಿಮ್ಗೆ ವಾಟ್ಸಪ್ ಮಾಡಿದೆ ಗುರುಗಳೇ. ನೀವು ನಿಮ್ಮ ಶಿಷ್ಯರನ್ನ ಇಬ್ರು ನನ್ನ ಹತ್ರಕ್ಕೆ ಕಳ್ಸಿಕೊಡ್ತೀರಾ, ಅವ್ರದ್ದೇನಿದೆ ಪರಿಹಾರ ಮಾಡ್ಕೊಂಡ್ ಬನ್ನಿ ಅಂತ. ಅಮೃತ್ ಅವರು ನಂಗೆ ಚೆನ್ನಾಗಿ ಕಣ್ಣಿಗೆ ಕಾಣ್ರು. ಇನ್ನೊಬ್ರು ಯಾರೋ ಇಬ್ರು ಬಂದು ಶಾಂತಿ, ನಮ್ ತಂದೆ ತಾಯಿ ಇಬ್ರು ಸ್ವಪ್ನದಲ್ಲಿ ಬಂದಿದ್ರು. ಅದೇನಿದೆಯೋ ಶಾಂತಿ ಮಾಡಿಸಿ ಅಂತ ತಾವು ಪರಿಹಾರಕ್ಕೆ ಇಬ್ಬರು ಶಿಷ್ಯನ್ ಆ ಇಬ್ರು ಬಂದು ಶಾಂತಿ ಮಾಡಿಸಿ ಪೂಜೆ ಮಾಡಿಸಿ ಶಿವಲಿಂಗದ ತರ ಮಣ್ಣಲ್ಲಿ ಇದು ಮಾಡಿ ಗೋಲ್ಡನ್ ಹಾವು ತರ ಏನೋ ಮಾಡಿ ಅದ್ರಲ್ಲಿ ಹೂತ ಮಾಯ ಆಗ್ಬಿಟ್ರು ಸರ್. ಅವರು ಇಬ್ರು ಶಿಷ್ಯರು ನೀವು ಕಲ್ಸಿದ್ದು ಒಳ್ಳೇದಾಗುತ್ತೆ ನಿಮ್ಗೆ. ಅದು ಪಿತೃಗಳಿಗೆ ಸಂಬಂಧಪಟ್ಟಂತ ಕ್ಲಾಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳು ಏನಾದ್ರು ಮಾಡ್ಬೇಕು ಅಂತಿದ್ರೆ ಅದನ್ನ ಮಾಡಿ ಸರ್, ಸರಿ ಆಗುತ್ತೆ ಎಲ್ಲವೂ. ಓಕೆ ಸರ್, ಅದಕ್ಕೆ ನೀವೇ ಕಳ್ಸಿಕೊಟ್ಟಿದ್ದೀರಾ ಸರ್ ಮಾಡಿ ಅಂತ. ನಾನ್ ಬರೋದಲ್ದೆ ನನ್ನ ಶಿಷ್ಯರನ್ನ ಬೇರೆ ಕಳ್ಸ್ಕೊಂಡ್ ಕೊಟ್ಟಿದ್ದೆ ನಾನು ಬರಕ್ ಶುರು ಆದಂಗೆ ಬಿಡು. ನೀನು ಬರಕ್ ಶುರು ಆಗಿತ್ತಪ್ಪು. ಇವು ಯಾವ್ಯಾವ ಹೋಗ್ತಾವ ಅಂತಾನೆ ಗೊತ್ತಾಗಲ್ಲ ಬಿಡು. ಆಯ್ತು ಸರ್, ಏನಾದ್ರು ಒಳ್ಳೇದಾದ್ರೆ ಸಂತೋಷ ಸರ್ ನಮ್ಮಿಂದ. ನೆಕ್ಸ್ಟ್ ಅಪ್ಪ ಅಶ್ವತ್ಥಮ್ಮ ಮೇಡಮ್ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ ಮೇಡಮ್. ಗುರುಗಳೇ, ಇವಾಗ ಶತಭಿಷ ನಕ್ಷತ್ರದಲ್ಲಿ ಆಗ್ತಾ ಇದೆ ಗ್ರಹಣ ಅಂತ ಹೇಳಿದ್ರಲ್ಲ, ಶತಭಿಷ ಲಗ್ನ ಸ್ಥಿತ ಇದ್ರು ಕೂಡ ಸೇಮ್ ಎಫೆಕ್ಟ್ಸ್ ಅಲ್ಲ ಗುರುಗಳೇ? ಇಲ್ಲ ಮ್ಯಾಮ್, ಅಂತದೆಲ್ಲ ಎಫೆಕ್ಟ್ ಗಳು ಬರಲ್ಲ. ನೀವು ಚಂದ್ರಸ್ಥಿತ ಮಾತ್ರ ತಗೊಳ್ಳಿ, ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಓಕೆ, ಸರಿ ಗುರುಗಳೇ. ಪಿತೃಗಳ ಬಗ್ಗೆ ಬಂದ್ಬಿಟ್ಟು ಹೊರಗಡೆ ಬಂದು ಪಿತೃಗಳು ನಿಮ್ಮನ್ನ ತುಂಬಾ ರೆಸ್ಪೆಕ್ಟ್ ಆಗಿ ನಿಮ್ಮನ್ನ ಹೊರಗಡೆ ಕರೆದ್ರು, ಅವರ ಬಟ್ಟೆಗಳು ಬಂದ್ಬಿಟ್ಟು ಗಲೀಜಾಗಿತ್ತು. ನಿಮ್ದೇ ಅಲ್ವಾ ಇದು ವಿಷಯ? ನಿಮ್ದೇ ಆಗಿರುವಂತ ವಿಷಯ ಇದೆ. ಪಿತೃಗಳು ಬಂದಿದ್ರು, ನಿಮ್ಮನ್ನ ಬಂದ್ಬಿಟ್ಟು ಯಾವ್ದೋ ಒಂದು ಹೆಸರಿಂದ ಕರೆದ್ರು, ನೀವು ಹೊರಗಡೆ ಹೋದ್ರಿ, ಕನ್ಸಲ್ಲಿ ಪಿತೃಗಳು ಬಂದು ನಿಂತಿದ್ರು, ಅವ್ರದ್ದು ಬಟ್ಟೆಗಳು ಗಲೀಜಾಗಿತ್ತು ಅಂತ. ಇದರ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ ಪಿತೃ ಶಾಂತಿಯನ್ನ ಮಾಡ್ಸಿ ಅಂತ ಅರ್ಥ. ನಾವ್ ಇದೀವಿ, ನಮ್ಮ ಹೆಸರಿನಲ್ಲೂ ಸೇರಿಸಿ ಮಾಡಿ ಅಂತ ಅರ್ಥ. ಯಾರ್ಯಾರಿಗೆ ನನ್ನ ಕ್ಲಾಸ್ ಆದ್ರ ಮೇಲೆ ಪಿತೃಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿದಾರೋ ಎಲ್ರೂ ನೆನ್ಪಿಟ್ಕೊಳ್ಳಿ. ಅವ್ರನ್ನ ನೆನ್ಪಿಟ್ಕೊಂಡು ಕರೆಕ್ಟ್ ಆಗಿ ಆ ಜಾಗಕ್ಕೆ ಹೋಗಿ ಮಾಡ್ಕೊಂಡು ಬನ್ನಿ. ಇದು ಪಾಸಿಟಿವ್ ಇರುತ್ತೆ. ಮಾಡಿ ಅಂತ ಅವರು ಸಜೆಸ್ಟ್ ಮಾಡ್ತಾ ಇದಾರೆ ನಿಮ್ಗಳನ್ನ. ಸೊ ದಯವಿಟ್ಟು ನಾನು ಹೇಳಿರುವಂತ ಕ್ಷೇತ್ರಕ್ಕೆ ಹೋಗಿ ಪಿತೃಗಳಿಗೆ ಸಂಬಂಧಪಟ್ಟ ಶಾಂತಿ ಮಾಡಿಸಿ. ನೆಕ್ಸ್ಟ್ ಅಪ್ಪ ಗುರು ದಾವಣಗೆರೆ ಮಾತಾಡಿ. ನಾಗರಾಜ್ ಮಾತಾಡಿ ಸರ್. ಗುರುಗಳೇ ನಮಸ್ತೆ. ನಮಸ್ತೆ. ಸೋಮವಾರದಿಂದ ಮಣ್ಣಿನ ಮಡಕೆ ಪರಿಹಾರ ಕೊಟ್ರಲ್ಲ ಗುರುಗಳೇ, ಆ ಪ್ರತಿನಿತ್ಯ ಮಣ್ಣಿನ ನೀರು ಚೇಂಜ್ ಮಾಡ್ತಿರ್ಬೇಕಾ ಗುರುಗಳೇ? ಇಲ್ಲ, ಮಣ್ಣಿನ ಮಡಕೆನಲ್ಲಿ ನೀರು ಹಾಗೆ ಇರ್ಲಿ ಸರ್. ಬರೀ ನೀವು ದೀಪಕ್ಕೆ ಎಣ್ಣೆ ಹಾಕಿ ದೀಪ ಬೆಳಗುವಂತದನ್ನ ಮಾಡಿ, ಬೆಳಿಗ್ಗೆ ಮತ್ತು ಸಾಯಂಕಾಲ. ಗುರು ದಾವಣಗೆರೆ ಮಾತಾಡಿ. ಗುರುಗಳೇ ನಮಸ್ಕಾರ. ನಮಸ್ತೆ ಸರ್. ಏನಿಲ್ಲ ಗುರುಗಳೇ, ಅದು ನೀವು ಗುರು ಮಂತ್ರ ಕೊಟ್ಟಿದ್ದಲ್ಲ, ಓಂ ಶಿವ ಗೋರಕ್ಷನಾಥಾಯ ಅಂತ ಒಂದು ಇದು ಕೊಟ್ಟಿದ್ರೆ ಆ ಮಂತ್ರ ಶಾಬಾರ ಕ್ಲಾಸ್ ಅಲ್ಲಿ ಮಾತಾಡೋಣ ಬಿಡಿ. ನೆಕ್ಸ್ಟ್ ಈ ಕ್ಲಾಸಿಗೆ ಸಂಬಂಧಪಟ್ಟಿದ್ದು ಅಥವಾ ಇವಾಗ ಈ ಕಾರ್ಯಕ್ರಮ ಮಾಡಿರೋ ಸಂಬಂಧಪಟ್ಟಂತ ಪ್ರಯೋಗ, ಸಂಬಂಧಪಟ್ಟಂತ ವಿಷಯ ಯಾರ ಹತ್ರ ಇದೆಯಾ? ಇಷ್ಟು ಜನರಲ್ಲಿ ಪ್ರಕಾಶ್ ಕೇರ್ ಮಾತಾಡಿ. ಸಿದ್ಧರ ಪೂಜೆ ಸ್ನಾನ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕಂತ ಯಾರೋ ಮೆಸೇಜ್ ಹಾಕಿದ್ದೀರಾ? ಹೌದು ಮ್ಯಾಮ್. ನಮಸ್ತೆ, ಹೇಳಿ ಸರ್. ಸರ್ ಏನಿಲ್ಲ, ಪಾದರಕ್ಷದ ಪರಿಹಾರ ಹೇಳಿದ್ರಿ.
ಪಾದರಕ್ಷೆ ಹೇಳಿ ಸರ್. ಇಡ್ಬೇಕಾರೆ ಯಾರನ್ನ ಇಲ್ಲ, ಕಂಡ್ಕೊಂಡು ಮಾಡ್ಬೇಕು. ಏನೋ ಬಿಟ್ಟೋಗಿದ್ರ ಮರ್ತೋಗಿದ್ರ ಅಂತ ಹೇಳಿ ಇರ್ಲಿ ಪರವಾಗಿಲ್ಲ. ಡೆಡಿಕೇಶನ್ ಕೊಟ್ರೆ ಯಾರಪ್ಪ ಅದು? ಏನು ಕೇಳಿಸಿಲ್ಲ, ಮಧ್ಯದಲ್ಲಿ ಯಾರ್ಯಾರೋ ಮಾತಾಡ್ತಾ ಇದಾರೆ. ಸರ್ ಏನೇ ಅಂದ್ರಿ ಸರ್? ಸರ್ ಪಾದರಕ್ಷೆಗಳು ಇಟ್ಟು ಬರ್ರಿ ಅಂತ ಹೇಳಿದ್ರಲ್ಲ ಸರ್ ಪರಿಹಾರದ್ದು, ಹಾ ಅದು ಇಡ್ಬೇಕಾದ್ರೆ ಯಾರನ್ನ ನೋಡ್ಕೊಂಡು ಅಥವಾ ನಮ್ಗೆ ಯಾರನ್ನ ಹೇಳ್ಬಿಟ್ಟು ಅಥವಾ ಯಾರನ್ನ ಹೋಗಿ ವಾಪಸ್ ಹೇಳಿದ್ರೆ ನಮ್ಗೆ ಅದು ಪರಿಹಾರ ವರ್ಕ್ ಆಗುತ್ತಾ ಸರ್? ಇಲ್ಲ ಸರ್, ಆಗಲ್ಲ. ಈಗ ಸಕ್ಕರೆದು ಹೇಳಿದ್ರಲ್ಲ ಸರ್ ಹಳ್ಳಿ ಮರಕ್ಕೆ, ಹಾ ಅದು ಟೈಮಿಂಗ್ಸ್ ಏನೋ ಇದೆಯಾ ಸರ್ ಪರ್ಟಿಕ್ಯುಲರ್ ಆಗಿ ಇದೇ ಟೈಮಲ್ಲಿ ಮಾಡ್ಬೇಕು ಅಂತ? ಇಲ್ಲ ಸರ್, ಇರುವೆಗಳು ಬರುವಂತ ಟೈಮಲ್ಲಿ ಯಾವಾಗ ಬೇಕಾದ್ರೂ ಹಾಕ್ಬೋದು. ಓಕೆ ಸರ್, ಧನ್ಯವಾದ ಗುರುಜಿ. ಭೋಜನ ಬಂದ್ಬಿಟ್ಟು ಯಾವುದೇ ಸಮಯದಲ್ಲಿ ಬೇಕಾದ್ರೂ ಮಾಡಿಸಿ, ಅದೇನು ಪ್ರಾಬ್ಲಮ್ ಇಲ್ಲ. ಅರಳಿ ಮರಕ್ಕೆ ಅಂತಾನೆ ಅಲ್ಲ, ಯಾವುದೇ ಮರ ಇದ್ರೂ ಅದ್ರ ಬುಡದಲ್ಲಿ ಒಂದ್ ಸ್ವಲ್ಪ ಸಕ್ಕರೆನ ಹಾಕ್ತಾ ಹೋಗಿ. ಇರುವೆಗಳು ಖಂಡಿತ ಬರ್ತವೆ, ನೀವು ಹಾಕ್ತಾ ಹೋಗಿ. ಕೆಂಪು ಬರುತ್ತಾ ಕಪ್ಪು ಬರುತ್ತಾ ಅವೆಲ್ಲ ಬೇಡ, ಹಾಕ್ತಾ ಹೋಗಿ ಅಷ್ಟೇ. ಉಮೇಶ್ ಮಾತಾಡಿ. ಗುರುಗಳೇ ನಮಸ್ತೆ. ನಮಸ್ತೆ. ಗುರುಜಿ, ಅದು ಓಂಕಾರ ಜಪ ಮಾಡಂಗಿಲ್ಲ ಗ್ರಹಣ ಕಾಲದಲ್ಲಿ ಅಂತ ಹೇಳಿದ್ರಿ. ಅದು ಬಂದ್ಬಿಟ್ಟು ಸಾಧನಾ ಕ್ಲಾಸ್ಗಳು ಸರ್. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದೆಯಾ? ಓಂಕಾರವನ್ನ ಗ್ರಹಣ ಕಾಲದ ಜಪ ಮಾಡ್ಬೇಕಾ ಬೇಡ ಅನ್ನೋದು ನಾನು ಸಾಧನಾ ಕ್ಲಾಸ್ ಅಲ್ಲಿ ಹೇಳಿರೋ ಮ್ಯಾಟ್ರು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಯಾವುದೇ ರೀತಿಯ ಕಾಮಾಕ್ಷಿ ಮಾತಾಡಿ ಸಾಧನೆಗಳು. ಮೇಡಮ್. ಸರ್ ನಮಸ್ತೆ. ನಮಸ್ತೆ. ಸರ್ ಅದು ₹5 ನಾಣ್ಯದ್ದು ಒಂದು ಹೇಳಿದ್ರಲ್ಲ ಸರ್ ಜಪ ಮಾಡೋದು, ಅದು ಅನ್ಎಜುಕೇಟೆಡ್ಸ್ ಇಷ್ಟು ಉದ್ದ ಹೇಳಕ್ಕಾಗಲ್ಲ. ಅವ್ರು ಓಂ ಶ್ರೀಂ ನಮಃ ಅಂತ ಹೇಳ್ಕೋಬಹುದಾ? ಬರೀ ಶ್ರೀಮ್ ಅನ್ನುವಂತ ಬೀಜಾಕ್ಷರವನ್ನ ನೀವು ಯೂಸ್ ಮಾಡಬಹುದು. ನಾನು ಬರೀ ಶ್ರೀಮ್ ಅನ್ನೋದು ಲಕ್ಷ್ಮಿಯ ಬೀಜಾಕ್ಷರ. ಶ್ರೀಮ್ ಅನ್ನೋದನ್ನೇ ಬಹಳಷ್ಟು ಸಲ ಚಾಂಟಿಂಗ್ ಮೇಲೆ ಚಾಂಟಿಂಗ್ ಮಾಡ್ತಾ ಇದ್ರು ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಸಿಂಹ ಗಣಪತಿ ಆರಾಧನೆ ಹೇಳಿದ್ರಲ್ಲ, ಅದು ಮಂತ್ರ ಕೊಡ್ತೀರಾ ನೆಟ್ ಅಲ್ಲಿ ಸರ್ಚ್ ಮಾಡಿ? ಇಲ್ಲ ಮ್ಯಾಮ್, ನೀವುಗಳು ಹುಡುಕ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಮಂತ್ರ ಸ್ತೋತ್ರ ಏನೇ ಇದ್ರು ಸಹಿತ ನೀವುಗಳು ಹುಡುಕಿ. ಯಾಕಂದ್ರೆ ನಂದು 64 ಗಣಪತಿ ಕ್ಲಾಸ್ ಬಂದಾಗ ನಾನು ಅದನ್ನೆಲ್ಲ ಕೊಡೋದಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಇಲ್ಲಿ ಕೊಟ್ಟೆ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಭಾಗ್ಯಲಕ್ಷ್ಮಿ ಮಾತಾಡಿ. ನಮಸ್ತೆ ಗುರುಜಿ. ಮಕ್ಕಳಿಗೆ ಹಯಗ್ರೀವ ನಮಸ್ತೆ. ಮಂತ್ರ ಇದ್ರಲ್ಲ, ಅವಾಗ ಎಷ್ಟು ಸರಿ ಹೇಳ್ಸ್ಬೇಕು ಗುರುಜಿ? ನಾರ್ಮಲ್ ಆಗಿ 54, 27 ಅಥವಾ 108 ಮಕ್ಕಳು ಎಷ್ಟು ಯಾವ ಪ್ರಮಾಣದಲ್ಲಿ ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಮ್ಮ. ಮಕ್ಕಳು ತುಂಬಾ ಚಿಕ್ಕವರಿದ್ದಾಗ ಕಷ್ಟ ಆಗುತ್ತಲ್ವಾ, ಸ್ವಲ್ಪ ದೊಡ್ಡವರಿದ್ರೆ ಹೇಳ್ಬೋದು. ಮತ್ತೆ ಇದು ನಾಗಬಿಂಬ ಹೇಳಿದ್ರಲ್ಲ ಗುರುಜಿ, ಇವಾಗ ಮನೇಲಿ ಇಬ್ರಿಗೆ ನಕ್ಷತ್ರ ಇದೆ ಅಂದ್ರೆ ಇಬ್ರಿಗೂ ಸಪರೇಟ್ ತರಬೇಕಾಗುತ್ತಾ ದಾನ ಕೊಡಕ್ಕೆ? ಇಲ್ಲ ಮ್ಯಾಮ್, ಒಂದು ಮನೆಯಲ್ಲಿ ಒಂದು ತಂದಿಟ್ಟು ಪೂಜೆ ಮಾಡಿ, ಎಲ್ಲರೂ ಪೂಜೆ ಮಾಡಿ ಅದನ್ನ ತಗೊಂಡು ಹೋಗ್ಬಿಟ್ಟು ತಾವು ದಾನಾದಿ ರೂಪದಲ್ಲಿ ಕೊಡ್ಬೋದು. ಥ್ಯಾಂಕ್ ಯು ಗುರುಜಿ. ವಿಷ್ಣು ಸಹಸ್ರನಾಮ ವಿಜಯ್ ಗ್ರಹಣ ಕಾಲದಲ್ಲಿ ಮಾತಾಡಿ. ಪಠಿಸಬಹುದು ಅಂತ ನಾನು ಹೇಳಿದ್ದೀನಿ. ಮತ್ತೆ ಅದನ್ನೇ ಪ್ರಶ್ನೆ ಆಗ್ತಾ ಇರಬೇಡಿ. ಎಸ್, ನಮಸ್ತೆ ಗುರುಗಳೇ. ನಮಸ್ತೆ. ನನ್ ಮಗ ಶತಭಿಷ ನಕ್ಷತ್ರ, ಅವನು ವೇದ ಪಾಠಶಾಲೆಯಲ್ಲಿ ಓದ್ತಾ ಇದ್ದಾನೆ ಗುರುಗಳೇ. ಅವನ್ ಬದಲಾಗಿ ನಾನು ಸೋಮವಾರ ಅವನ ಹೆಸರಲ್ಲಿ ಅಭಿಷೇಕ ಮಾಡಿಸ್ಬೇಕಲ್ಲ ಗುರುಗಳೇ? ಹೆಂಗೆ ನಾವು ಮೊದ್ಲೇ ಹೇಳಿದ್ವಾ? ಅವನಿಗೆ ಬದಲಾಗಿ ನಾನಿದ್ದೀನಿ, ಅವನಿಗೆ ಬದಲಾಗಿ ನೀವು ಸ್ಕೂಲ್ಗೆ ಹೋಗಿ, ಅವನಿಗೆ ಬದಲಾಗಿ ಮುಂದಿನ ಕೆಲ್ಸಕ್ಕೂ ನೀವೇ ಹೋಗಿ. ಟೆನ್ಷನ್ ಏನಿಲ್ಲ, ಮಾಡ್ಕೋಬಹುದು. ನೆಕ್ಸ್ಟ್ ಈ ತರ ಬದಲಾಗಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡು ಕೂತಾಗ್ನೆ ನೀವು ನೋಡಿ, ಅತಿ ಹೆಚ್ಚಾಗಿ ಮಕ್ಕಳಿಗೆ ಬದಲಾಗಿ ನಾವು ಮಾಡ್ಬೋದಾ ಅಂತ ಮಾಡಿದಂತ ಬಹಳಷ್ಟು ತಂದೆ ತಾಯಿಗಳು ಅದೇ ಮಕ್ಕಳ ವಿಷಯದಲ್ಲಿ ತಲೆ ಕೆಡ್ಸ್ಕೊಂಡು ಕೂತಿರ್ತಾರೆ. ಇವನಿಗೋಸ್ಕರ ಇದು ಮಾಡಿದೆ, ಇವನಿಗೋಸ್ಕರ ಅದು ಮಾಡಿದೆ, ಇವನಿಗೋಸ್ಕರ ಬೆಟ್ಟ ಹತ್ತದೆ, ಇವನಿಗೋಸ್ಕರ ಕೇಳದಿರೋ ಹರಕೆಗಳಿಲ್ಲ, ನೋಡಿದಿರೋ ದೇವಸ್ಥಾನ ಇಲ್ಲ, ದೇವರಿಲ್ಲ, ಪಿಕ್ಚರ್ ಡೈಲಾಗ್ಗಳೇ ಇವ್ರದು. ಯಾರ್ಯಾರು ಇನ್ನೊಬ್ರಿಗೋಸ್ಕರ ಪ್ರಯೋಗಗಳನ್ನ ಮಾಡ್ತಾ ಇರ್ತೀರೋ ಆ ಇನ್ನೊಬ್ಬ ವ್ಯಕ್ತಿಯಿಂದಾನೇ ನಿಮ್ಗೆ ಸಮಸ್ಯೆ ಆಗುತ್ತೆ. ಯಾರಿಗೋಸ್ಕರನು ಯಾರು ಪ್ರಯೋಗ ಮಾಡಬೇಡಿ, ಆ ವ್ಯಕ್ತಿಯಿಂದ ಸಮಸ್ಯೆ ಆಗುತ್ತೆ. ಇವತ್ತಲ್ಲ ನಾಳೆ, ನಾಳೆ ಹೇಳಿದ್ರೆ ನಾಡ್ದು. ಅವ್ರ ಕೈಯಿಂದ ಅವ್ರ ಕರ್ಮ ಅವರೇ ಕಳ್ಕೊಳ್ಳೋದಕ್ಕೆ ಬಿಡಿ ಪ್ಲೀಸ್. ಇಲ್ಲ ಮತ್ತೆ ಆತ್ಮ ಮತ್ತೆ ಬರುತ್ತೆ, ಅವ್ರ ಕರ್ಮ ಕಳ್ಕೊಂಡಿರಲ್ವಾ, ಮತ್ತೆ ಬರುತ್ತೆ. ಬರೋದಕ್ ಮೂಲ ಕಾರಣ ಯಾರು? ಅವ್ರುಗಳ ಅಂದ್ರೆ ಇಲ್ವೇ ಇಲ್ಲ, ನೀವುಗಳೇ ಕಾರಣ. ಅವ್ರವ್ರ ಕೆಲಸ, ಅವ್ರವ್ರ ಕರ್ಮ, ಆಯಾ ಆತ್ಮಗಳು ಬಂದಿರೋದು ಅವ್ರವರೇ ಮಾಡೋದಕ್ಕೆ ಬಿಡಿ. ನಾವು ಬಿಡಲ್ಲ, ನಾವು ಮಾಡೋದನ್ನೇ ಮಾಡ್ತಾ ಕೂತಿರ್ತೀವಿ. ಈ ತರದೆಲ್ಲ ಸಮಸ್ಯೆಗಳು ಬರ್ತಾ ಇರ್ತವೆ. ಅರ್ಥ ಆಯ್ತಾ? ಡನ್. ಬೇರೆ ಯಾರಿಗೋಸ್ಕರ ಯಾರು ಮಾಡಕ್ ಹೋಗ್ಬಿಡಿ, ನಿಮ್ ಬೇಕಾದ್ರೆ ನೀವ್ ಮಾಡ್ಕೊಡಿ. ಉದಯ್ ಮಾತಾಡಿ ಸರ್. ಗುರುಗಳೇ ನಮಸ್ತೆ. ಗುರುಗಳೇ ನಮಸ್ತೆ. ಗುರುಗಳೇ ನವರಾತ್ರ ಪೂಜೆ ಇದೆಯಲ್ಲ, ಮಾಡ್ಬೋದು ಗುರುಗಳೇ? ಎಲ್ಲಿತ್ತು ಸರ್ ಇವತ್ತು ಈ ವಿಷಯದಲ್ಲಿ? ಅದು ಅಲ್ಲ, ಈ ವಿಷಯದಲ್ಲಿ ಎಲ್ಲಿತ್ತು ಅದು? ನೆಕ್ಸ್ಟ್ ಇವಾಗ ನೀವುಗಳು ಕೇಳುವಂತದ್ದು, ಕೆಲವರು ಶಾಬರ ಕೇಳ್ತಾ ಇದ್ರ, ಕೆಲವರು ನವನಾಥ ಕೇಳ್ತಾ ಇದ್ರ. ನಾನು ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಇದು ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಅವ್ರಿಗೆಲ್ಲ ಉತ್ತರ ಕೊಡ್ಕೊಂಡು ಕುತ್ಕೋಬೇಕಾಗುತ್ತೆ. ಸೊ ಕಾರ್ಯಕ್ರಮದಲ್ಲಿರೋ ವಿಷಯ ಮಾತ್ರ ಮಾತಾಡಿ ಅಲ್ಲ. ಇಲ್ಲಿ ಇದ್ದವ್ರಿಗೆ ಯಾರಿಗಾರು ಪ್ರಶ್ನೆ, ಇದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ಯಾ ಕೇಳಪ್ಪ.
ಆಮೇಲೆ ಆನ್ ಮಾಡೋದು ಗುರುಗಳೇ unmute ಮಾಡಿ. ಆಲ್ಮೋಸ್ಟ್ ಎಲ್ಲ ಹಂತವೂ ಇದೆ. ತಗೊಂಡು ಕ್ಲೋಸ್ ಮಾಡೋಣ ಗುರುಗಳೇ, ಎಲ್ಲ ಹಂತವೂ ಇರೋದು. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಯಾವ್ದಾದ್ರು ಇದೆ ಇನ್ನೊಂದ್ಸಲ ಹ್ಯಾಂಡ್ ರೈಸ್ ಮಾಡಿ. ನಿಮ್ಮ ಪ್ರಶ್ನೆ ಎಲ್ರಿಗೂ ಉಪಯೋಗಕ್ಕೆ ಬರಬೇಕು ಅಂತ ಪ್ರಶ್ನೆಗಳು ಯಾವ್ದಾರು ಇದೆಯಾ? ಓಕೆ, ಮಾಸಿಕ ಸಮಯ ಇದ್ದಾಗ, ಒಳ್ಳೆ ಪ್ರಶ್ನೆ. ಮಾಸಿಕ ಸಮಯ ಇದ್ದಾಗ ಪಾದರಕ್ಷೆ ಪ್ರಯೋಗವನ್ನ ನಾವು ಮಾಡಬಹುದಾ ಅಂತ ಒಬ್ರು ಹಾಕಿದ್ದೀರಾ ಪ್ರಶ್ನೆ. ಚೆನ್ನಾಗಿದೆ ತಾಯಿ. ಈ ತರದ ಪ್ರಶ್ನೆಗಳು ಹೆಣ್ಮಕ್ಳಿಗೆ ಬಂದಿರಬಹುದು. ಪಾದರಕ್ಷೆ ಪ್ರಯೋಗವನ್ನ ತಾವುಗಳು ಮಾಡಬಹುದು. ಮಾಸಿಕ ಇದ್ದಾಗ ಪಾದರಕ್ಷೆ ಪ್ರಯೋಗವನ್ನ ನಾನು ಹೇಳಿರೋದನ್ನ ಮಾಡ್ಬೋದಾ ಸರ್ ಅಂದ್ರೆ ಖಂಡಿತವಾಗ್ಲೂ ಮಾಡಿ, ಒಳ್ಳೇದಾಗತ್ತೆ. ನೆಕ್ಸ್ಟ್, ಹರೀಶ್ ಆಫ್ಟರ್ ಮಾತಾಡಿ. 15 ಡೇಸ್ ಮಡಿಕೆನಲ್ಲಿರುವಂತ ನೀರನ್ನ ಏನ್ ಮಾಡ್ಬೇಕು ಅಂತ ಹಾಕಿದೀರಾ. ಮಡಿಕೆನಲ್ಲಿರುವಂತ ನೀರನ್ನ ನಿಮ್ಮ ಮನೆ ಹತ್ರ ಇರುವಂತ ಗಿಡಗಳಿಗೆ ಚೆಲ್ಲಿ. ಗಿಡಗಳು ಹೂ ಬಿಡುವಂತ ಗಿಡಗಳಾಗಿದ್ರೆ ಬಹಳ ಒಳ್ಳೇದು. ಅದಕ್ಕೆ ಬದಲಾಗಿ ತುಳಸಿ, ಅರಳಿ ಮರ ಇತ್ಯಾದಿಗಳಿಗೆಲ್ಲ ಚೆಲ್ಲಕ್ ಹೋಗ್ಬಿಡಿ. ಹೂ ಬಿಡುವಂತ ಯಾವುದೇ ಗಿಡಗಳಿದ್ರು ಅದನ್ನ ಚೆಲ್ಬಹುದು. ಇದು ಮಡಿಕೆ ಇತ್ಯಾದಿಗಳನ್ನ ನೀವು ವಿಸರ್ಜನೆ ಮಾಡಬೇಕು, ಅದನ್ನ ಮನೆಯಲ್ಲಿ ಇಡಬೇಡಿ. ಮಡಿಕೆ, ಆ ದೀಪ ವಿಸರ್ಜನೆ ಮಾಡಿ, ಒಡೆದಾಕ್ಬೇಡಿ. ವಿಸರ್ಜನೆ ಅಂದ್ರೆ ಅದನ್ನ ಸಮೇತವಾಗಿ ಎಲ್ಲರೂ ಇಟ್ಬಿಟ್ಟು ಬನ್ನಿ, ಅದ್ ಯಾರೋ ತಗೊಂಡೋಗ್ಲಿ. ನೀರನ್ನ ಮಾತ್ರ ನಿಮ್ಮ ಮನೆಯ ಸರೌಂಡಿಂಗ್, ನಮ್ಮ ಮನೆ ಪಾಟ್ ಇಟ್ಟಿಲ್ಲ ಬಾಸ್, ಓಕೆ, ಮನೆ ಸರೌಂಡಿಂಗ್ ಅಲ್ಲಿ ಯಾವ್ದಾದ್ರು ಮರ ಗಿರ ಇದೆಯಾ, ಹೂ ಬಿಡುವಂತದ್ದು ಯಾವ್ದಾದ್ರು ಕಾಣಿಸುತ್ತಾ ನಿಮ್ಗೆ ಹತ್ರದಲ್ಲಿ ಎಲ್ಲಾರು, ಅದಕ್ಕೆ ಹೋಗಿ ಹೂಯ್ದು ಬಿಡಿ. ನೆಕ್ಸ್ಟ್. ನಮಸ್ತೆ ಗುರುಗಳೇ. ನಮಸ್ತೆ ನಮಸ್ತೆ. ಗುರುಗಳೇ. 3 ಪ್ರಶ್ನೆ ನಂದು. ಮೊದಲನೇದಾಗಿ ತಾಮ್ರದ ನಾಣ್ಯ ಎಷ್ಟು ಇಡಬೇಕು ಅನ್ನುವಂಥದ್ದು. ಒಂದೇ ಒಂದು ತಾಮ್ರದ ನಾಣ್ಯ ಸರ್, ಒಂದೇ ಒಂದು ತಾಮ್ರದ ನಾಣ್ಯ. ಗ್ರಂಥಿಗೆ ಅಂಗಡಿಗೆ ಹೋಗಿ ತಾಮ್ರದ ಕಾಯಿನ್ ಕೊಡಿ ಅಂತೇಳಿ ಅವರೇ ಕೊಡ್ತಾರೆ, ಮನೆಯಲ್ಲಿ ಹುಡುಕುವಂತ ಅವಶ್ಯಕತೆ ಇಲ್ಲ. ಎರಡನೇ ಪ್ರಶ್ನೆ, ಸಿಂಹ ಗಣಪತಿ ಫೋಟೋನ ತರಬೇಕಾ ಅಥವಾ ಹಾಗೆ ಮಂತ್ರವನ್ನ ಪಠಿಸಬಹುದಾ ಅನ್ನುವಂಥದ್ದು. ಹಾಗಾದ್ರೆ ಹಾಗೆ ಪಠಿಸ್ಬೋದು ಸರ್. ಮಂತ್ರವನ್ನ ನಾವು ಹೇಗೆ ಯೂಟ್ಯೂಬ್ ನಲ್ಲಿ ಅಥವಾ ಹೇಗೆ ಅದು ತಾವೇನಾದ್ರು ಸಜೆಸ್ಟ್ ಮಾಡ್ತೀರಾ ಗುರುಗಳೇ? ಸರ್ 64 ಗಣಪತಿಗೆ ಸಂಬಂಧಪಟ್ಟ ಪರಿಹಾರ ಕ್ರಿಯೆಗಳು ಬರ್ತಾ ಇದೆ ಸರ್, ನಾನು ಕೊಡಲ್ಲ ಅಂತ ಇವಾಗಷ್ಟೇ ಮಾತಾಡಿ ನಿಲ್ಸಿದ್ದೀನಿ ಸರ್. ಆಯ್ತು ಗುರುಗಳೇ, ಆಯ್ತು. ಅದು ಹಾಗಾದ್ರೆ ಫೋಟೋ ಪೂಜೆ ಮಾಡ್ಬೋದು ಅಂತ ಆಯ್ತು. ಮತ್ತೆ ಸ್ಲಿಪ್ಪರ್ ಸಂಬಂಧಪಟ್ಟಂತೆ ಈಗಾಗಲೇ ಒಬ್ರು ಪ್ರಶ್ನೆ ಏನಾಯ್ತು ಗುರುಗಳೇ ಗೊತ್ತಿಲ್ಲ ಅವ್ರದ್ದು. ಬೇರೆ ಯಾರಾದ್ರೂ ಇದೀರಾ ತರಗತಿಗೆ ಸಂಬಂಧಪಟ್ಟಿದ್ದು? ಅಂದ್ರೆ ಈ ಕಾರ್ಯಕ್ರಮ ಸಂಬಂಧಪಟ್ಟ ಪ್ರಶ್ನೆ ಇದೆ ಯಾರ ಹತ್ರ? ಗುರುಗಳೇ, ಒಂದು ವಾಕ್ಸಿದ್ಧಿ ಮತ್ತು ಜಪ ವಿಧಾನ ಮತ್ತೆ ಶಿವ ಶಾಪ ವಿಮೋಚನ ಅಂತ ಗ್ರಹ ಇದ್ರ ಬಗ್ಗೆ ಮೇಡಮ್ ಕೇಳ್ತಿದ್ರು. ಏನು? ಒಂದ್ ನಿಮಿಷ ಗುರುಗಳೇ, ಮೇಡಮ್ ಓಕೆ. ಇನ್ನೊಬ್ರು ಪ್ರಶ್ನೆ ಹಾಕಿದೀರಾ, ಮಾಸಿಕ ಇದ್ದಂತ ಸಮಯದಲ್ಲಿ ಭೋಜನವನ್ನ ಮಾಡಿಸ್ಬೋದಾ ಪ್ರಾಣಿಗಳಿಗೆ, ಮನುಷ್ಯರಿಗೆ, ಕ್ರಿಮಿಗೆ, ಕೀಟಗಳಿಗೆ ಅಂತ? ಆರಾಮಾಗಿ ಮಾಡಿಸಿ. 365 ದಿನಾನು ಭೋಜನ ಮಾಡಿಸಿ, ಏನು ಆಗಲ್ಲ, ತುಂಬಾ ಒಳ್ಳೇದಾಗುತ್ತೆ, ಮಾಡಿಸಿ. ಮಗುಗೆ ಚಿಕ್ಕ ವಯಸ್ಸಿದೆ ಹೇಳಿದ ಪ್ರಯೋಗ ಸ್ಲಿಪ್ಪರಿಂಗು ನಾವು ಮಾಡ್ಬೋದಾ? ಅಂದ್ರೆ ಮಗುನ ಜೊತೆ ಕರ್ಕೊಂಡು ಹೋಗಿ ಸೈಜಿನ್ ತಗೊಂಡ್ಬಂದು ನಾವು ಮಾಡ್ಬೋದಾ? ಮಗುಗೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಚಿಕ್ಕ ವಯಸ್ಸಿದೆ? ನಾನು 4 ವರ್ಷ ಇದೆ. ಆದ್ರೆ 4 ವರ್ಷದಲ್ಲಿ ಅವ್ರಿಗೆ ಬಂದಂತ ಸಮಸ್ಯೆಗಳು ಏನೇನಿದೆಯಮ್ಮ? 2 ದಿನದಿಂದ ಮುಂಚೆ ಅವರು ತುಂಬಾ ಬೀಳ್ತಾ ಇರೋದು, ಏಟ್ ತಿಂತಾ ಇರೋದು, ತುಂಬಾ ಆಗ್ತಾ ಇದೆ ಮಗುಗೆ. ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಅದಕ್ಕೆ ಬದಲಾಗಿ ನೀವು ಚಪ್ಪಲಿ ಪರಿಹಾರ ಮಾಡೋದಕ್ಕಿಂತ ಮನೆ ಹತ್ರದಲ್ಲಿ ಯಾವ್ದಾದ್ರು ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೆ ಒಂದು ತಾಯ್ತ ಕಟ್ಟಿಸ್ಬಿಡಿ. 4 ವರ್ಷದ ಮಗುಗಲ್ಲಮ್ಮ, ದೊಡ್ಡ ಪ್ರಮಾಣದ ಸಮಸ್ಯೆಗಳಿರ್ತವೆ ಗೊತ್ತಾ? ಸಮಸ್ಯೆ, ಮಗುಗೆ ಸಮಸ್ಯೆಗಳು ಇರಲ್ಲ ತಾಯಿ, ದೊಡ್ಡ ಪ್ರಮಾಣದ ಸಮಸ್ಯೆಗಳಿರ್ತವೆ. ತುಂಬಾ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಸಿಕ್ಕಾಕೊಂಡಿರ್ತಾರೆ. ಈ ಕರ್ಮ ಕಳಿಯಲ್ವೇನೋ, ಆವತ್ತಿಂದ ಇವತ್ತಿನವರೆಗೂ ಕಷ್ಟ ಪಟ್ಕೊಂಡೇ ಜೀವನ ಮಾಡ್ತಾ ಇದೀವಿ ಅಂತ ಬಹಳಷ್ಟು ಜನ ಇರ್ತಾರೆ. ಅವ್ರನ್ನ ಕಂಪೇರ್ ಮಾಡಿ ನೋಡಿ, ನೀವು ಹೇಳಿರೋ 4 ವಯಸ್ಸು ಮಗುನ ಕಂಪೇರ್ ಮಾಡಿ ಅವ್ರು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಈ ಪ್ರಾಬ್ಲಮ್ ನಾನು ಕೊಟ್ಟಿರೋ ಸೊಲ್ಯೂಷನ್ ಎಷ್ಟು ದೊಡ್ಡದಿದೆ ಅಂತ. ಸೊ ಇದನ್ನ ನಂಬಿಕೆಯಿಂದ ಮಾಡುವಂತವ್ರು ಅವ್ರಿಗೆ ಮಾಡಿ. ಮಗುದು ಚಪ್ಲಿ ಗಿಪ್ಲಿ ಅದೆಲ್ಲ ಮಾಡಕ್ ಹೋಗ್ಬಿಡಿ, ಬೇಡ. ಹೇಮಂತ್ ಕುಮಾರ್ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ, ಕುಲದೇವತಾ ವಿಚಾರವಾಗಿ ಏನಾದ್ರು ಟಿಪ್ಸ್ ಕೊಡಿ ಗುರುಗಳೇ. ಕುಲದೇವರನ್ನ ಹೋಲಿಸ್ಕೊಳ್ಳುವಂತದಕ್ಕೆ. ಕುಲದೇವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಸರ್, ಈ ಕಾರ್ಯಕ್ರಮಕ್ಕೂ ಕುಲದೇವ್ರಿಗೂ ಸಂಬಂಧ ಇಲ್ಲ. ಕುಲದೇವರಿಗೆ ಟಿಪ್ಸ್ ಅಂತಲ್ಲ, ಕುಲದೇವ್ರಿಗೆ ಸಂಬಂಧಪಟ್ಟಂತ ನಾನೊಂದು ಕ್ಲಾಸೇ ದೊಡ್ಡದಾಗಿ ಮಾಡ್ಬಿಟ್ಟಿದ್ದೀನಿ. ಸೊ ಮೊನ್ನೆ ಕ್ಲಾಸಲ್ಲೂ ಕುಲದೇವ್ರಿಗೆ ಸಂಬಂಧಪಟ್ಟಂತ ವಿಷಯವನ್ನ ಕೂಡ ಮಂಡಿಸಿದೀನಿ. ಸೊ ಅದು ಬೇರೆ ಕಡೆ ಪ್ರಶ್ನೆ ರಘುನಂದನ್ ಮಾತಾಡಿ ಸರ್. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದೆಯಾ? ಗುರುಗಳೇ ನಮಸ್ಕಾರ ಗುರುಗಳೇ. ಅದು ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಗುರುಗಳೇ, ಅದಕ್ಕೆ ಮಗನ್ ಫೋನ್. ಪ್ರಶ್ನೆ ಕೇಳಿ. ಇದು ನಾವು ಒಟ್ಟಿಗೆ ಹೋಗಿ ಅದು ಸ್ಲಿಪ್ಪರ್ದು ಇದು ಮಾಡಬಹುದಾ ಗುರುಗಳೇ? ಮಗನ್ ಜೊತೆ ಗಾಡಿಯಲ್ಲಿ ಹೋಗಿ ಅವನು ನಾನು. ಇದು ಸುಜಾತ ಮೇಡಮ್ ವಾಯ್ಸ್ ತಾನೆ? ಹ್ಞೂ ಗುರುಗಳೇ, ನನ್ನ ಮಗಂದು ಫೋನು ಇದು. ಹೌದು ಗುರುಗಳೇ. ಒಟ್ಟಿಗೆ ಹೋಗಿ ಮಾಡ್ಬೋದಮ್ಮ. ಒಂದೇ ಮನೆಯಲ್ಲಿ ಇರುವಂತವ್ರು, ತಾಯಿ ಮಕ್ಕಳು, ನೀವುಗಳು ಹೋಗಿ ಮಾಡ್ಬೋದು ತಾಯಿ.
ಇಲ್ಲ ಅವ್ನ ಅವ್ರದನ್ನ ನೀವು ಬಳಸಬೇಡಿ, ನಿಮ್ದನ್ನ ಅವ್ರು ಬಳಸುವಂಗಿಲ್ಲ. ಸೊ ಆ ತರದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. 3 ಚಪ್ಲಿ 3 ಇದನ್ನ ಬಂದ್ಬಿಟ್ಟು ಒಂದೇ ಕಡೆ ಇಟ್ವಿ, ಅಥವಾ 2 ಚಪ್ಲಿ 2 ಇದನ್ನ ಒಂದೇ ಕಡೆ ಇಡಬೇಡಿ. ಬೇರೆ ಬೇರೆ ಕಡೆಗೆ ಸ್ಪ್ಲಿಟ್ ಆಗಿ ತಗೊಂಡ್ ಬರ್ತೀರಾ, ಒಂದ್ ಕಡೆ ನಿಲ್ತೀರಾ, ಒಬ್ರು ಹಿಂಗೋಗಿ ಇಟ್ಬಿಟ್ಟು ನಿಮ್ಮಿಷ್ಟಕ್ಕೆ ನೀವು ಬನ್ನಿ, ಅಲ್ಲಿಂದ ವಾಪಸ್ ಬೇಕಾದ್ರೆ ಮನೆಗೆ ಇತ್ಯಾದಿಗಳಿಗೆ ಹೋಗಿ, ಮತ್ತೆ ಬಂದು ಅಲ್ಲಿ ನಿಂತ್ಕೊಳ್ಳಿ, ಮಾರನೇ ದಿನ ಹೋಗಿ ಅದನ್ನ ಚೆಕ್ ಮಾಡಿ ಯಾರ ತಗೊಂಡೋಗಿದಾರ ಹಾಗೆ ಇದೆಯಾ ಅಂತ. ಈ ರೀತಿ ಒಂದೇ ಮನೇಲಿ ಇದ್ದವ್ರು ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ಕನಿಷ್ಠ ಪಕ್ಷ 12 ವಯಸ್ಸು ದಾಟಿರ್ಬೇಕು. ಯಾರಿಗ್ ಮಾಡ್ಬೋದು ಸರ್ ಅಂದ್ರೆ 12 ವಯಸ್ಸಾದ್ರೂ ಕನಿಷ್ಠ ಪಕ್ಷ ದಾಟಿರ್ಬೇಕು. ಅದಕ್ಕಿಂತ ಒಳಗಡೆ ಇರೋ ಮಕ್ಕಳಿಗೆ ಈ ಚಪ್ಲಿ ಪರಿಹಾರವನ್ನ ದಯವಿಟ್ಟು ಮಾಡ್ಬೇಡಿ. ನೋಡೋದಕ್ಕೆ ವಿಚಿತ್ರವಾಗಿದೆ, ಬಟ್ ತುಂಬಾ ಡೇಂಜರಸ್ ಪರಿಹಾರಗಳು ಇವೆಲ್ಲ. ಸೊ ಮಾಡುವಾಗ ನಮ್ಮ ಕರ್ಮ ಕಳೆದಿ 12 ವಯಸ್ಸು ಮಕ್ಕಳಿಗೆ ಏನ್ ಕಳೆದಿರ್ತದೆ ನೀವ್ ಯೋಚನೆ ಮಾಡ್ಬೋದು. ಸೊ ಅದೇನಾಗುತ್ತೆ ಅನ್ನೋದನ್ನ ನೋಡಿ, ಓಕೆನಾ? ರೈಟ್. ಬೇರೆ ಕುಸುಮಾನ್ ಅವ್ರು ಯಾರು? ಗೊತ್ತಿಲ್ಲ ಗುರುಗಳೇ. ಕುಸುಮಾನ್ ಅವ್ರು ಯಾರು ಅಂತ ನೋಡೋಣ. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಯಾವ್ದೋ ಸ್ಕೂಲ್ ಮಕ್ಕಳು ಹೋದಂಗ ತುಂಬಾ ಟೆನ್ಷನ್ ಅಲ್ಲಿ ಇದಾರೆ ಅವ್ರು. ಅವ್ರಿಗೆ ಒಂದ್ಸಲ ಕೊಟ್ಬಿಡು. ವಿಡಿಯೋ ಆನ್ ಇಲ್ಲಲ್ಲ ಗುರುಗಳೇ? ವಿಡಿಯೋ ಆನ್ ಮಾಡಿ ಅಮ್ಮ, ನಿಯಮ ಪಾಲಿಸಿ. ವಿಡಿಯೋ ಆನ್ ಮಾಡಿ, ನಿಮ್ಮ ಮುಖಾರವಿಂದವನ್ನ ನಮಗೆ ತೋರಿಸಿ, ಆಯ್ತಾ? ರಮೇಶ್ ಬಾಬು ಮಾತಾಡಿ ಸರ್. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ಇವಾಗ ಮನೆಯಲ್ಲಿ ಗ್ರಹಣ ಟೈಮಲ್ಲಿ ಪೂಜೆ ಮಾಡ್ಬೋದು ಅಂತ ಹೇಳಿದ್ರಲ್ವಾ? ಪೂಜೆ ಮಾಡಿ ನೈವೇದ್ಯನ ಮಾಡಕ್ ಕೊಡ್ಬೋದಾ ಗುರುಜಿ ದೇವ್ರಿಗೆ? ಕೊಡ್ಬೋದಾ? ನೈವೇದ್ಯ ಇಡ್ಬೋದಾ ದೇವ್ರಿಗೆ? ಇಡಿ. ಸಮಸ್ಯೆ ಬಂದ್ಬಿಟ್ಟು ದೇವರಿಗೆ ನೀವು ನೈವೇದ್ಯ ಇಡುವಂತದ್ದು ಎಲ್ಲೂ ಗ್ರಂಥಗಳಲ್ಲಿ ಸಮಸ್ಯೆ ಇಲ್ಲ ಸರ್. ನಾನ್ ಹೇಳ್ತಾ ಇರೋದು ಸೇವಿಸಬಾರದು ಅನ್ನೋದು ಸಮಸ್ಯೆ. ಈ ಪ್ರಶ್ನೆ ಆಲ್ರೆಡಿ ಒಬ್ರು ಕೇಳ್ಬಿಟ್ರು ನನಗೆ. ಸೇವಿಸಬಹುದಾ ಅಂತ ಕೇಳಿ ಬೇಡ ಅಂತೀನಿ ನಾನು. ಆ ಸೇವಿಸೋದು ಯಾವಾಗ ಸರ್ ಅಂದ್ರೆ ಗ್ರಹಣ ಇತ್ಯಾದಿಗಳು ಮುಗಿದು ನೀವು ಸ್ನಾನ ಇತ್ಯಾದಿಗಳನ್ನ ಮಾಡಿದ್ಮೇಲೆ ಸೇವಿಸಬಹುದಾ ಸರ್ ಅಂದ್ರೆ ಓಕೆ ಅಂತೀನಿ ನಾನು. ನೀವು ಪ್ರಶ್ನೆ ಏನ್ ಕೇಳ್ತೀರಾ ಅಂದ್ರೆ ನಾವು ದೇವ್ರಿಗೆ ಇಡ್ಬೋದು, ದೇವ್ರಿಗೆ ಇಟ್ರ ಮೇಲೆ ಏನ್ ಮಾಡ್ತೀರಾ? ಅದನ್ನ ಸೇವಿಸ್ತೀರಾ? ನಾನು ಹೇಳ್ತೀರಾ ಸೇವಿಸಬೇಡಿ, ಗ್ರಹಣ ಮುಗ್ದಾದ ಮೇಲೆ ಸ್ನಾನಾದಿ ಮಾಡಿ ಸೇವಿಸಿ. ಹೇಳಿ ಮ್ಯಾಮ್. ಕುಸುಮಾ ಮಾತಾಡಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಹೇಳಿ. ಗಣಪತಿ ಮಂತ್ರ ಮೊದಲು ಹೇಳಿ, ಆಮೇಲೆ ಸಿದ್ಧರ ಪೂಜೆ ಮಾಡಿ, ಆಮೇಲೆ 5 ರೂಪಾಯಿ ಕಾಯಿನ್ ಇಂದು ಪೂಜೆ ಮಂತ್ರ ಮಾಡ್ಬೋದಾ ಸರ್? ಹಾ ಮಾಡಿ ಮೇಡಮ್. ಓಂ ಗಂ ಗಣಪತಿ ನಮ್ಮ ಮೊದ್ಲೇ ಹೇಳಿ ಸರ್ ಅದನ್ನ. ಗಣಪತಿ ಮಂತ್ರವನ್ನ ಮೊದಲು ಹೇಳಿ, ಅದಾದ್ಮೇಲೆ ಸಿದ್ಧರ ಪೂಜೆ ಮಾಡಿ, ಅದಾದ್ಮೇಲೆ ಬಂದ್ಬಿಟ್ಟು ಆ ಧನದಾಯ ನಮಃ ಅನ್ನುವಂತ ಮಂತ್ರ ಏನಿದೆಯೋ ಅದನ್ನು ನೀವು ಪ್ರಯೋಗ ಮಾಡ್ಬೋದಮ್ಮ. ಅಷ್ಟೊತ್ತು ನೀವು ಕೂತು ಪ್ರಯೋಗ ಮಾಡ್ತೀರಾ, ಅಷ್ಟು ಪೇಶನ್ಸ್ ಇದೆ, ಆಗುತ್ತೆ ನಮ್ ಕೈಯಿಂದ ಅಂದ್ರೆ ಖಂಡಿತವಾಗ್ಲೂ ಮಾಡಿ. ಥ್ಯಾಂಕ್ ಯು ಗುರುಗಳೇ, ಮಾಡ್ತೀನಿ. ಥ್ಯಾಂಕ್ ಯು. ಇದಕ್ಕೆ ಅಷ್ಟೊಂದು ಟೆನ್ಷನ್ ಆಗ್ಬಿಟ್ಟಿದ್ರು ಅವರು, ಸ್ಕೂಲಿಗೆ ಮಗು ಹೋಗೈತೆ ಬಂದಿಲ್ಲ ಅಂತ. ಕೀರ್ತನೆ ಮಾತಾಡಿ ಮೇಡಮ್. ಆಲ್ ಫೀಮೇಲ್ಸ್ ಮಾಡೋಕೆ ಆಗೋ ತರ ಮಂತ್ರ ಹೇಳಿ. ಗುರುಗಳೇ, ಅದು ಚಪ್ಲಿ ಬಾಕ್ಸ್ ನೆಕ್ಸ್ಟ್ ಡೇ ಅಲ್ಲೇ ಇದ್ರೆ ಏನ್ ಮಾಡ್ಬೇಕು ಗುರುಗಳೇ? ಏನಿಲ್ಲ ಮೇಡಮ್, ಕರ್ಮ ಹಾಗೆ ಇದೆ ಅಂತ ತಿಳ್ಕೊಂಡಾಗ ನಿಮ್ಮ ಮನಸ್ಸಲ್ಲಿ ಯಾವ ಫೀಲಿಂಗ್ ಬರುತ್ತೋ ಆ ಸಾಂಗ್ಸ್ ಎಲ್ಲ ಹಾಡ್ಕೊಂಡು ವಾಪಸ್ ಮನೆಗೆ ಬನ್ನಿ. ಅದು ಕರ್ಮ ಕಳಿಯಲ್ಲ ಅಥವಾ ಕರ್ಮ ಕಳ್ದಿಲ್ಲ, ಕರ್ಮ ಜಾಸ್ತಿ ಇದೆ, ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ ಅಮ್ಮ. ಎಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಕೆಲವೊಂದ್ಸಲ ಏನಾಗುತ್ತಮ್ಮ, ನಾವುಗಳು ದೊಡ್ಡ ಪ್ರಮಾಣದ ತಪ್ಪು ಇತ್ಯಾದಿಗಳನ್ನ ಮಾಡಿರ್ತೀವಿ ತಾಯಿ, ಇದಿಷ್ಟು ಸುಲಭವಾಗಿ ಹೋಗಲ್ಲ ಕಣೋ ಅಂತ ಹೇಳುವಂತದ್ದು ಇರುತ್ತೆ ಮ್ಯಾಮ್. ಗುರುಗಳೇ ಎಲ್ಲ ಪ್ರಶ್ನೆಗಳೇ ಯಾರಿದ್ದಾರೆ? ಅಲ್ಲ ಈ ತರದ್ ಇವಾಗ ಒಬ್ರು ಕೇಳಿದ್ರಲ್ಲ, ಈ ತರ ಪ್ರಶ್ನೆ ಯಾರ್ದಾರು ಇದೆಯಾ? ಎನಿಬಡಿ? ನಾವೊಬ್ರೇ ನೋಡಿ ಕ್ಲಾಸಲ್ಲಿ ಪ್ರಶ್ನೆಗಳನ್ನ ಕೇಳಿ ತಗೋತೀವಿ, ಯಾವ್ದಾರು ಇದೆಯಾ ಅಂತ. ಯಾವ್ದಾರು ಇದೆಯಾ? ಎಲ್ಲ ಕ್ಲಿಯರ್ ಇದ್ದೀರಾ? ಬಟ್ ಒಂದ್ ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ, ಇನ್ನು ಮುಂದೆ ಆದ್ರೂ ದಯವಿಟ್ಟು ಗ್ರಹಣಕ್ಕೆ ಹೆದರ್ಕೊಳಕ್ ಹೋಗ್ಬಿಡಿ. ನೆಕ್ಸ್ಟ್ ಸೂರ್ಯಗ್ರಹಣ ಬರ್ತಾ ಇದೆ ಅಂತಾರೆ, ಸೊ ಸೂರ್ಯಗ್ರಹಣದ ಸಂಬಂಧ ಆಗಿರ್ಬೋದು. ನೆಕ್ಸ್ಟ್ ಮಾರ್ಚ್ ಅಲ್ಲಿ ಗ್ರಹಣ ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು. 2026 ಮಾರ್ಚ್ ಅಲ್ಲಿ ಗ್ರಹಣ ಬರ್ಬೋದು, ಅದಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಯಾವತ್ತು ಗ್ರಹಣಗಳು ಬರ್ಲಿ, ಏನೇ ಬರ್ಲಿ, ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಪರಿವರ್ತನೆ ಬರುತ್ತಾ ಅಂತ ನೋಡಿ. ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತ ಪ್ರಯೋಗಗಳನ್ನ ಮಾಡ್ತೀರಾ ಹೆಣ್ಮಕ್ಳು ಮನೆಯಲ್ಲಿ ಅಲ್ವಾ? ಗ್ರಹಣದಲ್ಲಿ ಮಾಡಿ. ಲಕ್ಷ್ಮಿ ಸ್ಥಿರವಾಗಿ ಉಳಿಯೋದಕ್ಕೆ ಕೇಳ್ಕೊಳ್ಳಿ, ಸ್ಥಿರವಾಗಿ ಬರೋದಕ್ಕೆ ಕೇಳ್ಕೊಳ್ಳಿ. ಹುಣ್ಣಿಮೆ ಶ್ರೇಷ್ಠ ಅಲ್ವಾ ದೇವತೆಗಳಿಗೆ, ಕೂತ್ಕೊಳ್ಳಿ ಅಲ್ಲ. ಮಹಾಲಕ್ಷ್ಮಿ ಸಂಬಂಧಪಟ್ಟಂತ ಪರಿಹಾರಗಳು ನೀವು ಮಾಡ್ತಿರಲ್ವ ಮನೆಯಲ್ಲಿ, ನಾರ್ಮಲ್ ಆಗಿ ತುಪ್ಪ ದೀಪ ಬೆಳಗ್ಬಿಟ್ಟು ಲಕ್ಷ್ಮಿ ಸಂಬಂಧಪಟ್ಟಂತ ಪರಿಹಾರಗಳು ಮಾಡ್ತಿರಲ್ವಾ? ಅದನ್ನೇ ಮಾಡಿ. ನೋಡಪ್ಪ ಯಾರದು? ಗುರುಗಳೇ ನಮಸ್ಕಾರ. ಗುರುಗಳೇ, ರೋಗಿಗಳಿಗೆ ಅಂದ್ರೆ ಇವಾಗ ಪೇಷಂಟ್ ಇರ್ತಾರೆ, ಸೊ ಅವ್ರಿಗೆ ಎದ್ದು ಕುತ್ಕೊಂಡು ಮಾಡಕ್ ಆಗದೆ ಇರೋಂಥವ್ರಿಗೆ ಏನು, ಅಥವಾ ಅವ್ರಿಗೆ ಆಗಂತ ಪೇನು ಕಡಿಮೆ ಆಗಿ ಒಂದು ಅಂದ್ರೆ ಆ ರೀತಿ ಇದೇನು ಇರಲ್ವಾ ಗುರುಗಳೇ? ಅಂದ್ರೆ ಏನಾದ್ರೂ ಅಂದ್ರೆ ಇವಾಗ ರೋಗಿಗಳು ಇರ್ತಾರೆ, ಅವ್ರು ಎದ್ದು ಹೋಗಿ ಸ್ನಾನ ಮಾಡಿ ಗ್ರಹಣಾದಿಗಳಲ್ಲಿ ಮಾಡೋದಕ್ ಆಗಲ್ಲ,
ಆದ್ರೆ ಅವ್ರಿಗೆ ಅತಿ ಮ್ಯಾಮ್ ಹೆಚ್ಚು ರೋಗಿಗಳಿಗೆ ಇಲ್ಲಮ್ಮ, ರೋಗಿಗಳಿಗೆ ಅಶಕ್ತರಿಗೆಲ್ಲ ಬಂದ್ಬಿಟ್ಟು ಈ ತರದ್ ಯಾವುದೇ ರೂಲ್ಗಳನ್ನ ಮಾಡಿಲ್ಲ. ರೂಲ್ ಯಾರಿಗ್ ಮಾಡಿದ್ದಾರೆ ಅಂದ್ರೆ ಯಾರ ಕೈಯಿಂದ ಆಗುತ್ತೋ ಅವರಿಗೆ ಮಾತ್ರನೇ ರೂಲ್ ಇತ್ಯಾದಿಗಳನ್ನ ಮಾಡಿದ್ದಾರೆ. ರೋಗಿಗಳು ಇರುವಂತ ಸ್ಥಳದಲ್ಲಿ ನಾವೇನಾದ್ರು ಮಾಡ್ಬೋದಾ ಸರ್? ಒಂದ್ ಸ್ವಲ್ಪ ಅವ್ರ ಜೀವನದಲ್ಲಿ ಏನಾದ್ರು ಒಂದ್ ಚೇತರಿಕೆ ಬರುತ್ತೆ, ಸಪೋಸ್ ಅವ್ರಿಗೆ ಮಾಡಕ್ಕಾಗಲ್ಲ, ಇಂಥವ್ರಿಗೆ ಏನಾದ್ರು ಮಾಡ್ಬೋದಾ ಅಂದ್ರೆ ಧನ್ವಂತರಿ ಮಂತ್ರ ಇದನ್ನ ಬಂದ್ಬಿಟ್ಟು ಆ ವಾಯ್ಸ್ ಯಾವ್ದಾದ್ರು ಒಂದು ಆಡಿಯೋ ಇತ್ಯಾದಿಗಳನ್ನ ಪ್ಲೇ ಮಾಡಿ ಮ್ಯಾಮ್. ಈ ಟೈಮ್ ಅಲ್ಲಿ ಧನ್ವಂತರಿ ಮಂತ್ರ ಪ್ಲೇ ಮಾಡಿ. ರೋಗಿಗಳಿರುವಂತ ಸ್ಪಾಟ್ ಅಲ್ಲಿ ಧನ್ವಂತರಿ ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ, ಬೇಡ ಬಿಡಿ, ಅವ್ರು ಮಲ್ಕೊಂಡೇ ಇರ್ಲಿ, ಬಟ್ ಆ ಧನ್ವಂತರಿ ಮಂತ್ರದ ವೈಬ್ರೇಷನ್ ಬರ್ಬೇಕು ಆ ಜಾಗದಲ್ಲಿ. ಸೊ ರೋಗ ಗುಣಮುಖ ಆಗತ್ತಾ ಅಂದ್ರೆ ಗುಣಮುಖ ಆಗಬಹುದು, ಅಥವಾ ರೋಗದ ತೀವ್ರತೆ ಕಡಿಮೆ ಆಗಬಹುದು, ಅಥವಾ ಕೆಲವರಿಗೆ ಔಷಧಿ ಮೈ ಹಿಡಿತಾ ಇರಲ್ಲ, ಔಷಧಿ ಮೈ ಹಿಡಿಯೋಕ್ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ರೋಗ ಏನಂತ ಗೊತ್ತಿರಲ್ಲ, ಚೆಕ್ ಮಾಡ್ತಾ ಇರ್ತಾರೆ, ಇವ್ರ ಒಂದ್ ಚೆಕ್ಅಪ್ ಅವ್ರದ್ದೊಂದ್ ಚೆಕ್ಅಪ್ ಅಂತ ಹೇಳ್ಬಿಟ್ಟು ರೋಗ ಯಾವ್ದಂತ ಗೊತ್ತಾದ್ರೆ ತಾನೇ ನಾವು ಮೆಡಿಸಿನ್ ಕೊಡೋದಕ್ಕೆ, ಬಟ್ ಅದು ರೋಗ ಯಾವ್ದಂತ ಗೊತ್ತಿರಲ್ಲ. ಇದು ಕೂಡ ಅಷ್ಟೇ ಕಡಿಮೆ ಆಗುವಂತ ಸೂಚನೆಗಳು ಬರುತ್ತೆ. ಯಾರ್ಯಾರಿಗೆ ರೋಗ ಬಾಧೆ ಇದೆ ಮನೆಯಲ್ಲಿ ಅನಿಸ್ತಾ ಇದೆಯೋ, ನೀವು ಧನ್ವಂತರಿ ಮಂತ್ರ ಚಾಂಟ್ ಮಾಡಿ, ಅಥವಾ ಧನ್ವಂತರಿ ಮಂತ್ರ ಕೇಳಿಸ್ಕೊಳ್ಳಿ. ಯಾರಿಗೂ ಬೇಡ ಅಂದ್ರೆ ನೀವುಗಳಾದ್ರೂ ಕೇಳಿಸ್ಕೊಳ್ಳಿ. ಇಲ್ಲ ರೋಗಿಗಳಿರುವಂತ ಸ್ಪಾಟ್ ಅಲ್ಲಿ ಧನ್ವಂತರಿ ಮಂತ್ರವನ್ನ ಕೇಳಿಸೋದಕ್ ಬಿಡಿ. ರೋಗಿಗಳಿರುವಂತ ಸ್ಪಾಟ್ ಅಲ್ಲಿ ಒಂದು ನರಸಿಂಹಸ್ವಾಮಿಯ ದೇವರ ಒಂದು ಫೋಟೋವನ್ನ ತೂಗಾಕಿ. ಅಂದ್ರೆ ರೋಗಿ ಎದ್ದಾಗ ಮುಂದ್ಗಡೆ ಕಾಣಿಸ್ಬೇಕು ನರಸಿಂಹಸ್ವಾಮಿ. ಎಲ್ಲಿ ಇಡ್ಬೇಕು ಸರ್ ಅಂದ್ರೆ ಮುಂದ್ಗಡೆ ಕಾಣಿಸ್ಬೇಕು. ತುಂಬಾ ಜನ ಹೇಳ್ತಾರೆ ಸರ್ ಕಾಲ್ ಹತ್ರ ಇಡಬಾರ್ದು, ಕೈ ಹತ್ರ ಇಡಬಾರ್ದು ಅಂತ. ನಾನು ಹೇಳ್ತೀನಿ ರೋಗಿಗಳಿಗೆ ಮಾತ್ರ, ಇದು ರೋಗಿಗಳಿಗೆ ಮಾತ್ರ ಅಪ್ಲೈ. ಯಾವಾಗ ನೋಡಿದ್ರು ರೋಗ ಇದೆ ಅಂತ ಹೇಳಿದ್ರೆ ನರಸಿಂಹಸ್ವಾಮಿ ಫೋಟೋವನ್ನ ಮುಂದ್ಗಡೆ ಹಿಡಿತಾಯಿ. ಥ್ಯಾಂಕ್ ಯು ಸರ್. ನೋಡಿ, ರೋಗಕ್ಕೆ ಸಂಬಂಧಪಟ್ಟಂತ ಪರಿಹಾರ ಆಕ್ಚುಲಿ ನಾನು ಹೇಳಿರ್ಲಿಲ್ಲ. ಯಾರೋ ಒಬ್ರು ಕೇಳಿದ್ರು, ನಿಜವಾಗ್ಲೂ ಇವಾಗ ರೋಗ ಇರುವಂತವ್ರು ಯಾರಿಗಾದ್ರು ಇದು ಹೆಲ್ಪ್ ಆಗ್ಬೋದಲ್ವಾ? ಸೊ ಈ ತರದ್ ಯಾವ್ದಾದ್ರು ಪ್ರಶ್ನೆಗಳು ಬರುತ್ತೇನೋ ಅನ್ನೋಂತ ನಿರೀಕ್ಷೆನಲ್ಲಿ ಇರ್ತೀವಿ. ಬಿಕಾಸ್ ಇಷ್ಟೊತ್ತು ಕೂತ್ಕೊಂಡು ಮಾತಾಡ್ಬೇಕು ಅನ್ನೋದು ನನಗೂ ಕೂಡ ಇಷ್ಟ ಇರಲ್ಲ ಅಂತಾನೆ ತಿಳ್ಕೊಳ್ಳಿ. ಬಟ್ ನಿಮ್ಮಿಂದ ಪ್ರಶ್ನೆ ಬಂದಾಗ ಯಾರಾದ್ರೂ ಒಬ್ಬರಿಗೆ ನಾನು ಮಾತಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಯಾರಾದ್ರೂ ಒಬ್ಬ ಇವಾಗ ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ಒಬ್ರು ನೋಡ್ತಾ ಇದಾರೆ ಅಂತ, ಯಾರೋ ಒಬ್ಬ ಅವ್ರಿಗೆಲ್ಲ ಒಂದ್ ಕಡೆ ಹೆಲ್ಪ್ ಆಗುತ್ತೆ, ಈ ಪ್ರಶ್ನೆ ನಂದಿತ್ತು ಅಂತ. ನಿಮ್ಗೂ ಕೂಡ ಅದು ಪುಣ್ಯ ಸಿಗುತ್ತೆ. ಕರೆಕ್ಟ್ ಆಗಿರೋ ಪ್ರಶ್ನೆ ಯಾರಾದ್ರೂ ಇದೀಗ? ಎನಿಬಡಿ? ಇಲ್ಲ ಗುರು, ಮುಗಿತಾ ಗುರುಗಳೇ? ಪ್ರಶ್ನೆ ಮುಗಿತಾ? ಓಕೆ. ಸೊ ಇದು ಬಂದ್ಬಿಟ್ಟು ಈ ಸಲ ಬಂದ್ಬಿಟ್ಟು ನಮ್ಮ ಒಂದು ಗ್ರಹಣಕ್ಕೆ ಸಂಬಂಧಪಟ್ಟಿದ್ದು, ಮತ್ತೆ ಪಿತೃಪಕ್ಷ ಆಕ್ಚುಲಿ ಬಂದ್ಬಿಟ್ಟು ನಾವು ಕ್ಲಾಸ್ ಮಾಡಿದ್ವಿ ಅಲ್ವಾ? ಸೊ ಅದನ್ನ ಇದ್ ಮಾಡಿ ಸರ್, ಇವ್ರು ಗಿರೀಶ್ ಅವ್ರಿಗೆ ಓಪನ್ ಮಾಡಿಸಿ. ಗಿರೀಶ್ ಅವ್ರು ಅನ್ಮ್ಯೂಟ್ ಮಾಡಿ ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ ಸರ್. ಓಂ ಸಿದ್ದೇಶ್ವರಾಯ ನಮಃ ಓಂಕಾರ ಹೇಳ್ಬೋದಾ ಅಂತ ಕೇಳಿದಿತ್ತು ಅಷ್ಟೇ ಗುರುಗಳೇ. ಸರಿ, ಓಂಕಾರವನ್ನ ನಾನು ಯಾವ ವಿಚಾರದಲ್ಲಿ ಹೇಳ್ಬಾರ್ದು ಅಂತ ಕ್ಲಾಸಲ್ಲಿ ಕೊಟ್ಟಿರೋದು? ಬೇರೆ ಮಂತ್ರ ಸಿದ್ಧಿಗೆ ಮಾತ್ರ ಮಾಡ್ಬಾರ್ದು ಅಂತ ಹೇಳಿದ್ರು ಗುರುಗಳು. ನೀವು ಸಿದ್ದೇಶ್ವರಾಯ ನಮಃ ಅನ್ನುವಂತ ಮಂತ್ರ ಯಾವಾಗಿಂದ ಸಿದ್ಧಿಗೆ ಸ್ಟಾರ್ಟ್ ಮಾಡಿದೀರಾ? ಸಿದ್ಧಿ ಮಾಡ್ತಾ ಇಲ್ಲ. ಮತ್ತೆ ಯಾಕೆ ಸರ್ ಆ ಪ್ರಶ್ನೆ ಅಷ್ಟು ಸಲ ಆಗ್ತಾ ಇದ್ದೀರಾ? ಸಿಂಪಲ್ ಕಾನ್ಸೆಪ್ಟ್ ಅಲ್ಲ. ಸುರೇಶ್ ಅನ್ನೋರಿಗೆ ಒಂದು ಕ್ವಶನ್ ಇದೆ ಅಂತ ಕೊಡಿ ಸರ್ ಅವ್ರಿಗೆ. ಸುರೇಶ್ ಅವ್ರೆ, ಹ್ಯಾಂಡ್ ರೈಸ್ ಮಾಡಿ. ಗುರುಗಳೇ, ಎರಡು ಪ್ರಶ್ನೆ ಇತ್ತು ಗುರುಗಳೇ. ನೀವು ಸಿದ್ಧರ ಪೂಜೆನ ನಾರ್ಮಲ್ ಆಗಿ ಯೂಟ್ಯೂಬ್ ಅಲ್ಲಿ ಎಲ್ಲ ಹೇಳಿದೀರಾ ಗುರುಗಳೇ, ಬಟ್ ನಾಳೆ ಈಗ ಹೇಳ್ತಾ ಇರೋದು ಯಾವುದೇ ದೊಡ್ಡ ಮರದಲ್ಲಿ ಇಡಕ್ ಹೇಳಿದಿರಲ್ಲ ಗುರುಗಳೇ, ಅದು ಅರಳಿ ಮರದಲ್ಲಿ ಇಡಬಹುದಾ ಗುರುಗಳೇ? ಮತ್ತೆ ಪ್ರತಿ ಟೈಮ್ ಮಾಡ್ಬೇಕಾದ್ರೂ ಕೂಡ ನಮ್ಗೆ ಈಗ ನೀರಿಲ್ಲ ಗುರುಗಳೇ, ಅರಳಿ ಮರದ ಕೆಳಗಡೆ ಯಾವ್ದಾದ್ರು ಮರದ ಬುಡದಲ್ಲಿಡಿ, ರಸ್ತೆ ಬದಿನಲ್ಲಿರುವಂತ ಮರದ ಬುಡದಲ್ಲಿಡಿ. ಅರಳಿ ಮರ ಅಲ್ಲ, ರಸ್ತೆ ಬದಿಯಲ್ಲಿರುವಂತ ಯಾವ್ದಾದ್ರು ದೊಡ್ಡ ಮರದ ಬುಡದಲ್ಲಿಡಿ. ಯಾವುದಾದರೂ ದೊಡ್ಡ ಮರದ ಬುಡದಲ್ಲಿಡಿ. ಸಿದ್ಧರ ಪೂಜೆ ಕೊಟ್ಟಾಗ ನಾನು ನೀರಲ್ಲಿ ಬಿಡಿ ಅಂತ ಹೇಳಿರ್ತೀನಿ. ಅದಕ್ಕೆ ಬದಲಾಗಿ ಈ ಪ್ರಯೋಗವನ್ನ ನೀರಿಲ್ದಿದ್ದವರು ಮಾಡಿ. ನೀರಿಲ್ದಿದ್ರು ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ಬೋದು ಗುರುಗಳೇ, ದೊಡ್ಡ ಮರದ ಕೆಳಗಡೆ ಇಡ್ಬೋದು ಗುರುಗಳೇ. ಇಡ್ಬೋದು. ಓಕೆ ಗುರುಗಳೇ, ಚೆನ್ನಾಗಿತ್ತು ಗುರುಗಳೇ. ಮೃಗಿ ಮುದ್ರೆಯನ್ನ ಹಾಕಿ ಗುರು ಮಂತ್ರ ಜಪ ಮಾಡ್ಬೋದು ಅಂತ ಯಾರೋ ಹಾಕಿದ್ದಾರೆ ಮೇಡಮ್. ಅದು ಸಾಧನೆ ಕ್ಲಾಸು. ಇವಾಗ ನಡೀತಾ ಇರೋದು ಗ್ರಹಣ. ನಮ್ಮ ಕ್ಲಾಸ್ ಇವಾಗ ನಾನು ಏನ್ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಕೂಡ ಅಷ್ಟು ಕೂಡ ಯೋಚನೆ ಇಲ್ಲದೆ ಜನಗಳು ಮಾತಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬೇರೆ ಯಾರಿಗಾರು ಪ್ರಶ್ನೆ ಇದೆಯಾ ಗುರುಗಳೇ? ಎಲ್ಲ ಇರ್ರೆಲೆವೆಂಟ್ ಬರುತ್ತೆ ಗುರುಗಳೇ. ಯಾವ್ದಾದ್ರು ಪ್ರಶ್ನೆಗಳು ಹೆಂಗಿರ್ಬೇಕು ಅಂತ ಹೇಳಿದ್ರೆ ಯಾರಿಗಾರು ಯೂಸ್ ಆಗುವಂತ ಪ್ರಶ್ನೆಗಳಿದ್ಯಾ? ನನಗಲ್ಲ, ನಿಮಗೂ ಅಲ್ಲ, ಈ ಕಾರ್ಯಕ್ರಮ ನೋಡ್ತಾ ಇರೋರು ಯಾರಿಗಾರು ಯೂಸ್ ಆಗುವಂತ ಪ್ರಶ್ನೆಗಳಿದ್ಯಾ? ಜಗದೀಶ್ ಮಾತಾಡಿ. ಮಾಡ್ತಾರಂದ್ರೆ ಪ್ರಶ್ನೆಗಳು ಮನಸ್ಸಲ್ಲಿ ಇರ್ತವೆ, ಕೇಳ್ಕೊಳಲ್ಲ ಪಾಪ. ನಮಸ್ತೆ, ಹೇಳಿ ಸರ್. ಗುರುಗಳೇ, ಇದು ಏನಾದ್ರು ಈಗ ಪ್ರೆಗ್ನೆಂಟ್ ವುಮೆನ್ ಇರ್ತಾರಲ್ಲ, ಅವರು ಈ ಟೈಮಲ್ಲಿ ಏನಾದ್ರು ಸ್ವಲ್ಪ ಕೇರಿಂಗ್ ಹೆಂಗ್ ತಗೋಬೇಕು, ಏನಾದ್ರು ಆಚೆ ಇನ್ ಸ್ವಲ್ಪ, ಈಗ ಗ್ರಹಣ ಅಲ್ಲ, ಇನ್ ಸ್ವಲ್ಪ ಕೆಲವು ಟೈಮಲ್ಲಿ ಬೇಗ ಸ್ಟಾರ್ಟ್ ಆಗಿದ್ದಾಗ, ಅಥವಾ ಈ ಗ್ರಹಣ ಲೇಟ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ, ಕೆಲವ್ರು ಕೇಳ್ತಾರೆ ಸಂಜೆ ಆದ್ಮೇಲೆ ಆಚೆಗೆ ಹೋಗ್ಬಾರ್ದು ಆತರ ಏನಾದ್ರು ಇದ್ರೆ. ಹೌದು,
ಸಂಜೆ ಆದ್ರ ಮೇಲೆ ಆದಷ್ಟು ಹೊರಗಡೆ ಹೋಗ್ಬೇಡಿ. ಮತ್ತೆ ನೀವು ಮನೆಯಲ್ಲಿ ಎಲ್ಲಿ ಕೂತಿರ್ತೀರೋ ಅಲ್ಲಿ ಬೆಳದಿಂಗಳ ಆ ಬೆಳಕು ಬಾರದೇ ಇರೋ ತರ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ. ಯಾವ್ದಾದ್ರು ರೂಮ್ ಅಲ್ಲಿ ಬೆಳದಿಂಗಳ ವ್ಯವಸ್ಥೆಯನ್ನ ಏನು ಬಾರದೇ ಇರೋ ತರ ಲೆವೆಲ್ ಅಲ್ಲಿ ನೀವು ನೋಡ್ಕೊಳ್ಳಿ. ಆದಷ್ಟು ನೀವು ಹುಷಾರಾಗಿರಿ. ಸಾಧ್ಯವಾದ್ರೆ ಹನುಮಾನ್ ಚಾಲೀಸ್ನ ಕೇಳ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಒಂದು ವಿಷಯ ಹೇಳ್ತೀನಿ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಜಂಬ್ಲಾ ಬಂತ ಬಾಯಿನಲ್ಲಿ ಯಾರಿಗಾರು? ಜಂಬ್ಲಾ. ಯಾರ್ಯಾರಿಗೆ ಗರ್ಭ ನಿಲ್ಲುತ್ತೋ ಗರ್ಭ ನಿಲ್ಲಿ ಆ ಮಗು ಅಂದ್ಬಿಟ್ಟು ಈ ಪ್ರಪಂಚಕ್ಕೆ ಬರೋ ತನಕ ಈ ಒಂದು ವರ್ಡ್ ನ ಆವಾಗ ಹೇಳ್ತಾ ಇರಿ. ಡಾಕ್ಟರ್ಗಳು ಕೂಡ ದಂಗಾಗ್ತಾರೆ. ಮಗು ಬೆಳವಣಿಗೆ ಆ ಲೆವೆಲ್ ಅಲ್ಲಿ ಇರ್ತದೆ. ಇಷ್ಟೇ ಒಂದ್ ಸಾಕು. ಜಂಬ್ಲಾ, ಇದ್ರ ಹೆಸರು ಜಂಬ್ಲಾ. ಜಂಬ್ಲಾ 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 ಅಂತ ಹೇಳ್ತಾ ಇರಿ. ನೀವು ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀರಾ, ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀರಾ, ಯಾವುದೇ ವಿಷಯಕ್ಕೆ ಮಗುವಿನ ವಿಚಾರಕ್ಕೆ ಹೋಗುವಾಗ ಇದು ಒಂದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅಥವಾ ಈ ತರ ಸಮಯಗಳು ಬಂದಾಗ ಭಯ ಆಗುತ್ತೆ ಸರ್ ನನಗೆ ಅಂದಾಗ ಮಲ್ಕೊಂಬಿಡಿ, ಇಲ್ಲ ಕೂತಿದ್ದೀನಿ ಅಂದ್ರೆ ಜಂಬ್ಲಾ. ಹೌದು ಸರ್, ಜಂಬ್ಲಾ. ಬಿ ಅಲ್ಲ ಮ, ಜಂಬ್ಲಾ. ಜಂಬ್ಲಾ 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 ಅಂತ ಇರಿ. ಬಹಳ ಒಳ್ಳೇದಾಗುತ್ತೆ. ಬಹಳ ವಿಚಾರದಲ್ಲಿ ಇದು ಹೆಲ್ಪ್ ಮಾಡುತ್ತೆ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ. ಬೇರೆ ಸರ್? ಮುಗ್ದಿದೆ ಗುರುಗಳೇ. ಡನ್. ಯಾರೋ ಒಬ್ರು ಹಾಕಿದಾರೆ ಹಸುಗಳ ಬಗ್ಗೆ ಏನಾದ್ರು ಒಂದು ಹೇಳಿ ಅಂತ ಹೇಳ್ಬಿಟ್ಟು. ಸಾಧ್ಯವಾದರೂ ಕೊಟ್ಟಿಗೆ ಇತ್ಯಾದಿಗಳನ್ನ ಇಟ್ಟಿರೋರು ಗುಗ್ಗಿಳದ ಧೂಪವನ್ನ ಹಾಕಿ ಮರಿಬೇಡಿ. ಗುಗ್ಗಿಳ ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ನಮ್ಮ ಗ್ರಂಥಿಗಾಂಗ್ಲಿನಲ್ಲಿ ಸಿಗುತ್ತೆ. ಇಲ್ದಿರೋದು ಬಲ್ದಿರೋದೆಲ್ಲ ಯಾವ್ದಾವ್ದೋ ವಿಷಯಗಳು ಇರ್ತವೆ, ಅದನ್ನೆಲ್ಲ ಬಿಟ್ಟಾಕಿ ಗುಗ್ಗಿಳದ ಧೂಪಗಳನ್ನ ಆದಷ್ಟು ಕೊಟ್ಟಿಗೆ ಇಟ್ಟವರಿಗೆ ನಾನು ಹೇಳ್ತಾ ಇರೋದು ಕೊಟ್ಟಿಗೆನಲ್ಲಿ ಮಾಡಿ. ಸೊ ಖಂಡಿತವಾಗ್ಲೂ ಇದು ಹೆಲ್ಪ್ ಆಗುತ್ತೆ ನಿಮ್ಗೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಗ್ರಹಣ ಕಾಲದಲ್ಲಿ ಏನಾದ್ರು ಪರಿಹಾರ ಇತ್ಯಾದಿಗಳನ್ನ ಕೊಡಿ ಅಂತ ಹೇಳಿದಿರಾ. ಸ್ವಯಂವರ ಕಳಾ ಪಾರ್ವತಿ, ಸ್ವಯಂವರ ಕಳಾ ಪಾರ್ವತಿ ಇದಕ್ಕೆ ಸಂಬಂಧಪಟ್ಟಂತ ಮಂತ್ರ ಜಪ ನಿಮ್ಗೆ ಗೊತ್ತಿದ್ರೆ ಆ ಮಂತ್ರ ಜಪವನ್ನ ಈ ಕಾಲದಲ್ಲಿ ಮಾಡೋದಕ್ಕೆ ಪ್ರಾರಂಭ ಮಾಡಿ ಸರ್. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಜೀವನ ಸಂಗಾತಿ ಬರ್ತಾರೆ. ಬಟ್ ಮಾಡುವಾಗ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡಿ. ಸಂಕಲ್ಪ ಮುಖ್ಯ ಇರುತ್ತೆ. ನನಗಾಗಿ ಇರುವಂತ ವಧು ಎಲ್ಲೇ ಇದ್ದರೂ ಬೇಗ ಬರ್ಲಿ. ನನ್ನ ಜಾತಕದಲ್ಲಿರುವಂತ ವಿವಾಹ ಪ್ರತಿಬಂಧಕ ದೋಷ ನಿವೃತ್ತಿಯಾಗಲಿ. ಇದು ಸಂಕಲ್ಪ. ಹೆಣ್ಮಕ್ಳು ಮಾಡುವಾಗ ನನಗಾಗಿ ಇರುವಂತ ವರ, ನನಗೆ ಅಂತ ಬಿಟ್ಟು ಯಾರಿದ್ದಾರೆ, ಹಿ ಶುಡ್ ಕಮ್. ಅದು ಮುಂಚೆ ಬಂದ್ಬಿಟ್ಟು ತುಂಬಾ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಈ ತರ ಯಾಕಾಗುತ್ತೆ ಅಂದ್ರೆ ನಮಗಾಗಿ ಇರೋರ್ನ ನಾವು ಹುಡುಕಿರಲ್ಲ. ನನಗಾಗಿ ಇರೋರು ಬರ್ಲಿ ಅಂತ ನೀವು ಸಂಕಲ್ಪ ಕೊಟ್ಟಾಗ ಮಾತ್ರನೇ ಬರೋದು. ಸೊ ಈ ತರದ ಒಂದು ಸಂಕಲ್ಪ ಹಾಕಿ ಆ ಸಂಬಂಧಪಟ್ಟಂತ ಮಂತ್ರ ಜಪ ಇತ್ಯಾದಿಗಳನ್ನ ಪಡಿಸೋದಕ್ಕೆ ಪ್ರಾರಂಭ ಮಾಡಿ ಸರ್. ಖಂಡಿತವಾಗ್ಲೂ ನಿಮ್ಗೊಂದು ಒಳ್ಳೆಯ ವಿಚಾರಗಳು, ಒಳ್ಳೆಯ ಜೀವನ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾನು ನಾರ್ಮಲ್ ಆಗಿ ಕೊಡುವಂತ ನವಧಾನ್ಯ ಪರಿಹಾರ, ಆ ನವಧಾನ್ಯ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಚೇಂಜಸ್ಗಳು ಬರುತ್ತೆ. ಬೇರೆ ಡನ್ನ ಬಾಸ್? ಹಾ ಗುರುಗಳೇ. ಓಕೆ. ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ನನ್ನ ಕಡೆಯಿಂದ ಬಂದ್ಬಿಟ್ಟು ವಂದನೆಗಳು. ಯಾಕಂದ್ರೆ ಇಷ್ಟೊಂದು ಪೇಷನ್ಸ್ ಆಗಿ ಕೂತ್ಕೊಂಡು ನೀವುಗಳೆಲ್ಲ ಕೇಳಿದ್ರಿ ಅಂತ. ಆದರೆ ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟಂತ ಪರಿಹಾರಕ್ಕೆ ಸಂಬಂಧಪಟ್ಟಂತದ್ದು ಏನಾದ್ರು ನನ್ನ ಕಾರ್ಯಕ್ರಮ ಬರುತ್ತಾ ಅಂದ್ರೆ ಖಂಡಿತ ಬರಲ್ಲ. ರೈಟಾ? ಚಂದ್ರಗ್ರಹಣದಲ್ಲೇ ನಾನು ಎಲ್ಲವನ್ನ ಹೇಳಿದೀನಿ. ಸೂರ್ಯಗ್ರಹಣದ ಬಗ್ಗೆ ನಾನು ಏನೂ ಮಾತಾಡ್ತಾ ಇಲ್ಲ, ಯಾಕಂದ್ರೆ ಗೋಚಾರ ಇಲ್ಲ ಅಂತ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಆದ್ರೆ ಈ ಚಂದ್ರಗ್ರಹಣದ ನಂತರ ಪಿತೃ ಪಕ್ಷ ಅಂತ ಒಂದು ಪ್ರಾರಂಭ ಆಗ್ತಾ ಇದೆ. ಆ ಪಿತೃಗಳ ಪಕ್ಷದಲ್ಲಿ ಪಿತೃಗಳಿಗೆ ಮಾಡಬೇಕಾಗಿರೋದು ಒಂದು ಮುಷ್ಟಿ ಅಕ್ಕಿ, ಒಂದು ಮುಷ್ಟಿ ಅನ್ನವನ್ನ ದಯವಿಟ್ಟು ನಿಮ್ಮ ಪಿತೃಗಳಿಗೆ ಕೊಡ್ತಾ ಬನ್ನಿ. ಪ್ರತಿ ವರ್ಷ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಐ ಡೋಂಟ್ ನೋ ಯಾವ ವಿಚಾರದಲ್ಲಿ ಆಗ್ತೀರಾ ಅಂತ. ಎಲ್ಲಾ ವಿಚಾರದಲ್ಲೂ ಅಭಿವೃದ್ಧಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬಂದೇ ಬರುತ್ತೆ. ಇದಾದ್ರ ಮೇಲೆ ನವರಾತ್ರಿ ಬರುತ್ತೆ, ತಾಯಿಯ ಆರಾಧನೆ ಇತ್ಯಾದಿಗಳನ್ನ 10 ದಿನಗಳ ಕಾಲ ಮಾಡುವಂಥದ್ದು. ಇದನ್ನೂ ಕೂಡ ಯಾವ ರೀತಿ ಮಾಡ್ಬೇಕನ್ನೋದನ್ನ ಬಹಳಷ್ಟು ಕಾರ್ಯಗಳಲ್ಲಿ ನಾನು ಹೇಳಿದ್ದೀನಿ. ಸಾಧ್ಯ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಮತ್ತೊಮ್ಮೆ ನಾನು ನಿಮ್ಗೆ ಸಿಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶುಭರಾತ್ರಿ. ಡನ್. ಎಲ್ರನ್ನ ಮ್ಯೂಟ್ ಮಾಡಿ ಇಟ್ಟಿದ್ದೀವಿ. ಸಾರಿ. ಥ್ಯಾಂಕ್ ಯು. ಗುಡ್ ನೈಟ್.